नरेंद्र दामोदर दास मोदी इस देश का प्रधानमंत्री होने के कारण अपने देश को दुनिया के शीर्ष पर देखना चाहता हूँ और उसके लिए हमारा पार्टी इस सत्ता में बहुत से बदलाव लाया है और इस पर भी हम एक बदलाव लेके आए हैं। वो है इन्फ्लेशन ऑफ टैक्सेस। टैक्स को बढ़ाने से हम बहुत और बेहतर काम कर सकते हैं। वो है simplified tax structure, eliminate of tax cascading, increase transparency, improve tax compliance, boost to economic growth में बड़े बदलाव देख सकते हैं। मैं स्पीकर महोदय से निवेदन करता हूँ कि इस बात के ऊपर चर्चा करें और इस बिल को पास करें। Good morning. Good morning to one and all. So taxes fund public infrastructure and services. This is the matter of today's session. So opposition party, anything to say? Can start it. Respected Speaker Mahoday, myself P.K. Jarashmi from Kerala constituency. So ruling party ಅವರು ಏನು ಹೇಳ್ತಾ ಇದ್ದಾರೆ ಇನ್ಫ್ಲೇಷನ್ ಆಫ್ ಟ್ಯಾಕ್ಸಸ್ ಅಂತಹ ಒಂದು ನ್ಯೂ ಸ್ಕೀಮ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಸರ್ಚ್ ಮಾಡಿ ನೋಡಿದಾಗ ಸೊ ಆ ಒಂದು ಸ್ಕೀಮ್ ಅಲ್ಲಿ ತುಂಬಾ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಇದೆ. ಅಂದ್ರೆ ಇವಾಗ ನಾವೇನಾದ್ರೂ ನಮ್ಮ ಇಂಡಿಯಾಗೆ ಹೊಸ ಸ್ಕೀಮ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಾವು ಅದರಲ್ಲಿ ಒಳ್ಳೇದು ಬಿಟ್ಟು ಎರಡನ್ನ ನೋಡ್ಕೊಂಡು ನಾವೇನಾದ್ರೂ ಒಂದು ಸ್ಕೀಮ್ ಸ್ಟಾರ್ಟ್ ಮಾಡಬೇಕು. ಸೊ ಹಾಗಾಗಿ ಇದ್ರ ಬಗ್ಗೆ ನಾವು ನೋಡಿದಾಗ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಇರೋದ್ರಿಂದ ನಮ್ಮ ಇಂಡಿಯಾಗೆ ಇದನ್ನ ಹಾರ್ಮ್ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನಮ್ಮ ಇಂಡಿಯಾಗೆ ಇದು ಇನ್ಫ್ಲೇಷನ್ ಆಫ್ ಟ್ಯಾಕ್ಸಸ್ ಅನ್ನೋದು ಏನಿಲ್ಲ ಮಾಡಿದ್ರೆ ಏನಾದರೂ ನಮ್ಮ ಇಂಡಿಯಾಗೆ ಒಳ್ಳೆ ಬೀಳ್ಬೋದು ಅನ್ನೋ ಕಾರಣಕ್ಕೆ ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಅದಕ್ಕೆ ನಾವು ಅಂದರೆ ನಮಗೂ ಇಷ್ಟ ಇದೆ ನಮ್ಮ ಇಂಡಿಯಾ ಡೆವಲಪ್ಮೆಂಟ್ ಮಾಡಬೇಕು, ದೊಡ್ಡ ದೊಡ್ಡ ರ್ಯಾಂಕಲ್ಲಿ ನೋಡಬೇಕು ಅನ್ನೋ ಆಸೆ ನಮಗೂ ಇದೆ. ಸೊ ಹಾಗಾಗಿ ಅದಕ್ಕೆ ನಾವು ತುಂಬ ಟ್ರೈ ಮಾಡ್ತೀವಿ. ಇನ್ಫ್ಲೇಷನ್ ಆಫ್ ಟ್ಯಾಕ್ಸಸ್ ಮಾಡಿ ಬೇಡ ಅಂತ ಹೇಳ್ತಲ್ಲ, ಬಟ್ ಸಡನ್ ಇನ್ಫ್ಲೇಷನ್ ಮಾಡೋದು ನಮ್ಮ ಇಂಡಿಯಾಗೆ ಒಳ್ಳೆದಾಗ್ತಾ ಇದೆ. ಸೊ ಹಾಗಾಗಿ ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಾವು ಯಾಕೆ ಅದರ ಅಗೇನ್ಸ್ಟ್ ಆಗಿ ಮಾತಾಡಿದ್ವಿ, ಯಾಕೆ ನಮಗೆ ಬೇಡ ಅಂತಂದರೆ ಫಾರ್ ಎಕ್ಸಾಂಪಲ್ ನೋಡೋದಂದರೆ ಅಗ್ರಿಕಲ್ಚರ್ ಅಂದರೆ ಕೃಷಿ ಕೆಲಸದಲ್ಲಿ ಸಹ ತುಂಬ ಹೊಡೆದಾಗಬೇಕಾಗಿದೆ ಒಂದು ಇನ್ಫ್ಲೇಷನ್ ಆಫ್ ಟ್ಯಾಕ್ಸಸ್. ಮತ್ತು ವಿದ್ಯಾಭ್ಯಾಸದಲ್ಲಿ ಸಹ ಬಡ ಮಕ್ಕಳಿಗೆ ಓದೋಕೆ ಆಗ್ತಾ ಇದೆ. ಸೊ ಹಾಗಾಗಿ ಅದು ಕೂಡ ಇವಾಗ ವಿದ್ಯಾಭ್ಯಾಸ ಫೀಲ್ಡಲ್ಲಿ ಹೊಡೆದಾಗಬೇಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇಷ್ಟೇ ಅಲ್ಲ, ಅನ್ಎಂಪ್ಲಾಯ್ಮೆಂಟ್ಸ್ ಮತ್ತು ಪಾವರ್ಟಿ ಎಕ್ಸೆಟ್ರಾ ಎಲ್ಲದರಲ್ಲೂ ಕೂಡ ತುಂಬ ಕರಪ್ಷನ್ ಆಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ಸ್ಕೀಮ್ನ ನಾವು ಬೇಡ ಅಂತ ಡೈರೆಕ್ಟಾಗಿ ಅಪೋಸ್ ಮಾಡ್ತೀವಿ. Respected Speaker, I am Nirmala Sitaraman, finalist. ನಮ್ಮ ಅಪೋಸಿಟ್ ಪಾರ್ಟಿಯವರು ಏನು ಹೇಳ್ತಾರೆ ಅಡ್ವಾಂಟೇಜಸ್ಗಿಂತ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಇದಾವೆ ಅಂತ ಹೇಳ್ತಾರ. ಈ ಇನ್ಫ್ಲೇಷನ್ ಆಫ್ ಟ್ಯಾಕ್ಸ್ ಇಂದ ಎಕನಾಮಿಕ್ ಗ್ರೋತ್ ಆಗುತ್ತೆ, ಮತ್ತೆ ರಿಯಲ್ ವೇಜಸ್ ಅಡ್ಜಸ್ಟ್ಮೆಂಟ್ ಆಗುತ್ತೆ, ಮತ್ತೆ ಅಡ್ಜಸ್ಟ್ಮೆಂಟ್ ಆಫ್ ಪ್ರೈಸ್ ಎಲ್ಲ ಆಗುತ್ತೆ. ಆ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಇದೆ. ನಾವೇ ಇನ್ಫ್ಲೇಷನ್ ಆಫ್ ಟ್ಯಾಕ್ಸ್ ಮಾಡ್ತಾ ಇದ್ವಿ. ನಮಗೆ 4 ವರ್ಷದಲ್ಲಿ ನಮ್ಮ ಇಂಡಿಯಾದಲ್ಲಿ ಏನೇನು ಚಾಲೆಂಜಸ್ ಆಗಿರ್ಬೋದು, ಮತ್ತೆ ಪಾವರ್ಟಿ ಆಗಿರ್ಬೋದು, ಇವೆಲ್ಲ ಏನಿದಾವಲ್ಲ ಇವನ್ನ ತೆಗಿಬೇಕಂದ್ರೆ ನಾವು ಇನ್ಫ್ಲೇಷನ್ ಆಫ್ ಟ್ಯಾಕ್ಸ್ ಮಾಡ್ತಾ ಇರೋದು. ನಾವು ಬರೀ ಡೆವಲಪ್ಡ್ ಆಗ್ಬೇಕಂದ್ರೆ ಇನ್ಫ್ಲೇಷನ್ ಆಫ್ ಟ್ಯಾಕ್ಸ್ ಮಾಡಬೇಕು. ಮತ್ತೆ ನಾವು ನಮ್ಮ ದೇಶದಷ್ಟೇ ಅಲ್ಲ, ಬೇರೆ ದೇಶದ ಜೊತೆ ಕಾಂಪಿಟೇಷನ್ ಕೂಡ ಕೊಡಬೇಕಾಗುತ್ತೆ. ಅದಕ್ಕೆ ಇನ್ಫ್ಲೇಷನ್ ಆಫ್ ಟ್ಯಾಕ್ಸ್ ಮಾಡಬೇಕು. ಆಮೇಲೆ ಇದು ಏನಂದ್ರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ ಇನ್ಫ್ಲೇಷನ್ ಆಫ್ ಟ್ಯಾಕ್ಸ್ ಅಂತ ಹೇಳಿದ್ರಲ್ಲ. ನಾವು ಈ ಇಂಡಿಯಾದಲ್ಲಿ ಈ ವರ್ಷದ ಬಜೆಟ್ ಮಂಡನೆ ಮಾಡಿದ್ದೀವಲ್ಲ, ಅದರಲ್ಲಿ 5 ಇನಿಷಿಯೇಟಿವ್ನ ಮೇಲಾಗಿ ಇಟ್ಟಿದ್ದೀವಿ. ಅದರ ಇನಿಷಿಯೇಟಿವ್ ಆಗಿ ಎಂಪ್ಲಾಯ್ಮೆಂಟ್ಗೆ ಆಗೋ ಥರ ನಾವು ಸಾಕಷ್ಟು ಸ್ಕೀಮನ್ನು ಮಾಡಿದ್ವಿ. ಮತ್ತೆ ಅಗ್ರಿಕಲ್ಚರಲ್ಲಿ 1.58 lakh crore ಅಗ್ರಿಕಲ್ಚರಿಗೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಇಟ್ಟಿದ್ವಿ. ನಾವು ಇನ್ಫ್ಲೇಷನ್ ಆಫ್ ಟ್ಯಾಕ್ಸ್ ಮಾಡ್ತೀವಿ ಅಂದರೆ ಇವೆಲ್ಲ ಏನೇನು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದ್ದಾವೆ ಅವೆಲ್ಲ ನೋಡ್ಕೊಂಡೇ ಮಾಡ್ತೀವಿ. ನೀವು ಕರೆಕ್ಟಾಗಿ ಸರ್ಚ್ ಮಾಡಿದರೆ ನೀವು ಕರೆಕ್ಟಾಗಿ ಸರ್ಚ್ ಮಾಡಿಲ್ಲ ಅನ್ಸುತ್ತೆ, ಅದಕ್ಕೆ ಗೊತ್ತಾಗಿಲ್ಲ. ನಾವೇನಾದ್ರು ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಇದೆ ನಾವೇ ಮಾಡ್ತಿದ್ವಿ, ಅಡ್ವಾಂಟೇಜಸ್ ಜಾಸ್ತಿ ಇದೆ ಅಡ್ವಾಂಟೇಜ್ ಜಾಸ್ತಿ ಇದೆ ಅಂದರೆ ನಾವು ಮಾಡ್ತಾ ಇರೋದು. ನಮಗೂ ಇಂಡಿಯಾದನ್ನ ಡೆವಲಪ್ ಮಾಡಬೇಕು ಹಂಗೆ ಅಂತ ನಿಮಗೆ ಅಷ್ಟೇ ಅಲ್ಲ ಅಂತ ಹೇಳಕ್ಕೆ. Honorable Speaker, I am Amit Shah from Gandhinagar constituency, Gujarat. और ಎಲ್ಲಿದ್ರು ಅನ್ಎಂಪ್ಲಾಯ್ಮೆಂಟ್ ಆಗ್ತಿದೆ ಇಂಡಿಯಾದಲ್ಲಿ ಅಂತ 2013 ಅಲ್ಲಿ ನೋಡೋದಾದ್ರೆ ಅವ್ರ ಸರ್ಕಾರ ಇದ್ದಾಗ 8.06% ಅನ್ಎಂಪ್ಲಾಯ್ಮೆಂಟ್ ಇದ್ದು, ಈಗ ಪ್ರೆಸೆಂಟ್ ನೋಡೋದಾದ್ರೆ 4.2% ಅಷ್ಟೇ ಅನ್ಎಂಪ್ಲಾಯ್ಮೆಂಟ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಅದು ಹೆಂಗೆ ಹೇಳ್ತೀರಿ ಅನ್ಎಂಪ್ಲಾಯ್ಮೆಂಟ್ ಆಗ್ತಿದೆ ಇಂಡಿಯಾದಲ್ಲಿ ಅಂತ ಹೇಳ್ತೀನಿ.
Respected Speaker Mahoday, मैं राहुल गांधी from Raebareli constituency Uttarakhand. So inflation of taxes ಅನ್ನೋ ಒಂದು ಹೊಸ ಪಾಲಿಸಿಯನ್ನು ರೂಲಿಂಗ್ ಪಾರ್ಟಿ ಅವರು ತರಬೇಕಂತ ಇದ್ದಾರಲ್ಲ, ಅದರಲ್ಲಿ ಆಗಲೇ ನಮ್ಮ ಪಾರ್ಟಿಯವರು ಹೇಳಿದ್ರೆ ಅಡ್ವಾಂಟೇಜಸ್ ಇಂದ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ. ಸೊ ಅವ್ರು ಏನಂದ್ರು ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗಿದೆ ಅಂತ ಹೇಳಿದ್ರು. ಸೊ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಅರ್ಧಲ್ ಬೇರೋಜ್ಗಾರ್ ಹೀಗೆ ಸರ್ಕಾರ ಎಲ್ಲ ಮನೆಯಲ್ಲೂ ಈಗ ಅನ್ಎಂಪ್ಲಾಯ್ಮೆಂಟ್ ಇದೆ. ಈಗ ಈ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದ್ದಂಗೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಿದೆ. ಫಾರ್ ಎಕ್ಸಾಂಪಲ್ ಈಗ ಪ್ರೆಸೆಂಟ್ ಸಿಚುವೇಶನ್ ನೋಡಿದ್ರೆ ಜೂನ್ 2024 ಸರ್ವೆ ಆಗಿರೋದು ನೋಡಿದ್ರೆ 9.2% ಅನ್ಎಂಪ್ಲಾಯ್ಮೆಂಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಈಗ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸ್ ಅಂತ ಏನು ಹೇಳಿದ್ರು ಕೆಲಸ, ಸೊ ಅದರಲ್ಲಿ ಪಾಲಿಸಿ ಅಪ್ಲೈ ಮಾಡಿರೋದು 9,900. ಸೊ ಅದಕ್ಕೆ ಸೀಟ್ಸ್ ಇರೋದು 9,900 ಪೊಲೀಸ್ ಕಾನ್ಸ್ಟೇಬಲ್. ಸೊ ಅಪ್ಲೈ ಮಾಡಿರೋ ಸಂಖ್ಯೆ ಎಷ್ಟಿದೆ ಗೊತ್ತಾ? 12 lakh. ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಜನ ಮಾಡ್ತಿದ್ದಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರದ ಸ್ಟೇಟಿಗೆ ಎಕ್ಸಾಂಪಲ್ ತಗೊಂಡ್ರೆ ಒಂದು ಹೋಟೆಲ್ ಕ್ಯಾಂಟೀನ್, ಅದರಲ್ಲಿ 12 ವೇಟರ್ಸ್ಗೆ ಕೆಲಸ ಬೇಕಾಗಿರುತ್ತೆ ಅಂತ ಹೇಳಿರ್ತಾರೆ. ಸೊ ಅದರಲ್ಲಿ ಅಪ್ಲಿಕೇಶನ್ಸ್ ಎಷ್ಟಾಗಿರ್ಬೋದು? 7,000 ಅಪ್ಲಿಕೇಶನ್ಸ್ 12 ವೇಟರ್ಸ್ 12 ಸೀಟ್ಸಿಗೆ, ಅಂದರೆ ವೇಟರ್ಸ್ಗೆ 7,000 ಅಪ್ಲಿಕೇಶನ್ಸ್ ಹಾಕಿದ್ದಾರೆ ಮಹಾರಾಷ್ಟ್ರ ಸ್ಟೇಟಲ್ಲಿ. ಸೊ ಅದರ ಅಪ್ಲಿಕೇಶನ್ಸ್ ಹಾಕಿರೋರು ಸಾಮಾನ್ಯ ಸ್ಮಾಲ್ ವರ್ಕರ್ಸ್, ಆರ್ಗನೈಸ್ ಸೆಕ್ಟರ್, ಗ್ರಾಜ್ಯುಯೇಟ್ಸು, ಪೋಸ್ಟ್ ಗ್ರಾಜ್ಯುಯೇಟ್ಸ್ ಹಾಕಿರೋದು. ಸೊ ಇದಕ್ಕೆ ಹೇಳ್ತೀರಾ ಅನ್ಎಂಪ್ಲಾಯ್ಮೆಂಟ್ ಪಾಪ್ಯುಲೇಷನ್ ಜಾಸ್ತಿ ಆಗಿದ್ದಕ್ಕೆ ಅನ್ಎಂಪ್ಲಾಯ್ಮೆಂಟ್ 9.2% ಆಗಿದೆ ಈಗ ಜೂನ್ 2024 ನೋಡಿ. Honorable Speaker, I am Gaurav Gogoi from Assam constituency. ಅವಾಗಲೇ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರಲ್ಲ, ಇನ್ಫ್ಲೇಷನ್ ಆಫ್ ಟ್ಯಾಕ್ಸಸ್ ಮಾಡೋದ್ರಿಂದ ದೇಶ ಕಾಂಪಿಟೇಟಿವ್ ಆಗುತ್ತೆ ಅಂತ. ಅದು ಫೇಕ್ ನ್ಯೂಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇಲ್ಲಿ ನನ್ನ ಹತ್ರ ಒಂದು ಸೋರ್ಸ್ ಇದೆ. ಇನ್ಫ್ಲೇಷನ್ ಕ್ಯಾನ್ ಮೇಕ್ ಎನ್ ಎಕನಾಮಿ ಅನ್ಕಾಂಪಿಟೇಟಿವ್. ಇದಕ್ಕೆ ಒಂದು ಎಕ್ಸಾಂಪಲ್ ಇಟಲಿ ತಗೊಂಡಿದ್ದಾರೆ. ಇಟಲಿ ಇನ್ಫ್ಲೇಷನ್ ಆಫ್ ಟ್ಯಾಕ್ಸಸ್ ಮಾಡಿದ್ಮೇಲೆ ಅದು ಬೇರೆ ದೇಶದಿಂದ ಬರೋ ಇಂಪೋರ್ಟ್ ಅನ್ನ ಮತ್ತೆ ಅದ್ರ ದೇಶದಿಂದ ಹೋಗೋ ಎಕ್ಸ್ಪೋರ್ಟ್ ಅನ್ನ ಬ್ಯಾನ್ ಮಾಡಿದೆ. ಸೊ ಇದರಿಂದ ಅಲ್ಲಿ ಆ ಕಂಟ್ರಿಯಲ್ಲಿ ಬಹಳ ಜನ ಸಫರ್ ಆಗಿದ್ದಾರೆ. ಇದಕ್ಕೆ ಹೇಳ್ತಾ ಕೇಳೋಕೆ ಇಷ್ಟಪಡ್ತೀನಿ. ಈ ಸೋರ್ಸ್ನ ನಿಮ್ಗೆ ಸಬ್ಮಿಟ್ ಮಾಡ್ತೀನಿ. Respected Speaker, myself Raksha Khalse, Minister of External Affairs and Sports, Maharashtra constituency. ನಮ್ಮ ಅಪೋಸಿಷನ್ ಪಾರ್ಟಿಯವರು ಅದು ಏನು ಹೇಳಿದ್ರಲ್ಲ, ನಾವು ಇನ್ಫ್ಲೇಷನ್ ಆಫ್ ಟ್ಯಾಕ್ಸಸ್ ಮಾಡೋದ್ರಿಂದ ನಿಮಗೆ ಈ ರೀತಿಯಾದ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗಿದೆ ಅಂತ. ಬಹುಶಃ ಅವರಿಗೆ ಗೊತ್ತಿಲ್ಲ ಅನಿಸುತ್ತೆ. 2024 ನಿರ್ಮಲಾ ಸೀತಾರಾಮನ್ ಅವರು ಅವರ 7th ಬಜೆಟ್ ರಿಲೀಸ್ ಮಾಡ್ತಾರೆ. ಸೊ ಆ ಬಜೆಟ್ನ ಪ್ರಕಾರ ಇಂಟೀರಿಯರ್ ಯೂನಿಯನ್ ಬಜೆಟ್ 24 ಇದರಲ್ಲಿ ಎಲ್ಲ ಸೆಕ್ಟರ್ಸ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ನಮಗೆ ನೆಸೆಸರಿ ಥಿಂಗ್ಸ್ ಇದೆಯಲ್ಲ ಅದಕ್ಕಿಂತ ಕೆಲವಷ್ಟು ಬಜೆಟ್ಸ್ಗಳನ್ನ ನಾವು ರಿಲೀಸ್ ಮಾಡಿದ್ರೆ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. Minister of Defense 6.2 lakh crores, Minister of Road Transport and Highway 2.78 lakh crores, Minister of Railway 2.55 lakh crores, Ministers of Consumers Affairs and Food Public Distribution 2.330 lakh crores, Minister of Home Affairs 2.03 lakh crores, Minister of Rural Development 1.77, Ministry of Chemical and Fertilizers 1.68, Minister of Communications 1.37 lakh crore, Minister of Agriculture and Farmers Welfare 1.27. ಇದನ್ನು ನಾನು ನಿಮಗೆ ಸಬ್ಮಿಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದರಲ್ಲಿ ಯಾವ ರೀತಿ 2024 ಯಾವ ಮೇಲೆ ಜಾಸ್ತಿ ಅವರು ಹೈಲೈಟ್ ಮಾಡಿದ್ದಾರೆ ಅನ್ನೋದು ಕೂಡ ನೆಕ್ಸ್ಟ್ ಪಾಯಿಂಟ್ ಇದೆ. ಸೊ ನೀವು ಇದನ್ನು ನೋಡಬೇಕು ಅಂತ ಹೇಳ್ತೀನಿ. ಸೊ ನಮ್ಮ ಅಪೋಸಿಷನ್ ಪಾರ್ಟಿಯವರು ಏನು ಹೇಳಿದ್ರಲ್ಲ, ಅಗ್ರಿಕಲ್ಚರಿಂದ ಇಷ್ಟೊಂದು ನಮಗೆ ಲಾಸ್ಗಳನ್ನ ಆಗ್ತಿದೆ ಅಂತ. ಸೊ ಅದಕ್ಕೆ ಸೊಲ್ಯೂಷನ್ ಕೊಡೋದಕ್ಕೋಸ್ಕರ ನಿರ್ಮಲಾ ಸೀತಾರಾಮನ್ ಅವರು 2024 ಈ ಬಜೆಟ್ನ ರಿಲೀಸ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಸಡನ್ ಇನ್ಫ್ಲೇಷನ್ ಆಫ್ ಟ್ಯಾಕ್ಸಸ್ ಇಂದ ನಾವು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಿದ್ದೇವೆ ಇನ್ಫ್ಲೇಷನ್ ಆಫ್ ಟ್ಯಾಕ್ಸಸ್. ಸೊ ಇದರಿಂದ ಯಾವುದೇ ರೀತಿಯ ಅಫೆಕ್ಟ್ ಆಗಲ್ಲ ಅಂತ ನಾನು ಹೇಳ್ತೀನಿ. ರೆಸ್ಪೆಕ್ಟೆಡ್ ಸ್ಪೀಕರ್, ಅವಾಗಲೇ ನಮ್ಮ ಅಪೋಸಿಟಿವ್ ಅಲ್ಲಿ ಅವರೇ ಇಟಲಿ ಎಕ್ಸಾಂಪಲ್ ತಗೊಂಡು ಹೇಳಿದ್ರಲ್ಲ, UK, ಜಪಾನ್, ಯೂರೋಜೋನ್ ಇವಾಗ ಡೆವಲಪ್ಡ್ ಕಂಟ್ರಿ ಅಂತ ಅನ್ಕೊಂಡಿದ್ದಾವಲ್ಲ, ಅವು 2019-20 ಅಲ್ಲಿ ಮತ್ತೆ ಜಪಾನ್ 2000 ಅಲ್ಲಿ ಮತ್ತೆ ಯೂರೋಜೋನ್ 2010 ಅಲ್ಲಿ ಅವರು ಇನ್ಫ್ಲೇಷನ್ ಆಫ್ ಟ್ಯಾಕ್ಸ್ ಮಾಡಿದ್ರಿಂದ ಅವರಿಗೆ ಫುಲ್ ವೇಟ್ ಬರ್ಡನ್ ಆಗಿತ್ತು, ಮತ್ತೆ ಡೆಪ್ಟ್ ಬರ್ಡನ್ ಆಗಿತ್ತು, ಮತ್ತೆ ಸೀರಿಯಸ್ ಪ್ರಾಬ್ಲಮ್ ಕೂಡ ಕಾಸ್ ಆಗಿತ್ತು. ಅದಾದ್ಮೇಲೆ ಇನ್ಫ್ಲೇಷನ್ ಆಫ್ ಟ್ಯಾಕ್ಸ್ ಮಾಡಿದ್ರೆ ಡೆವಲಪ್ ಆಗಿತ್ತು. ಇದರಿಂದ ಅವ್ರು ಏನು ಹೇಳ್ತಾರೆ, ಇನ್ಫ್ಲೇಷನ್ ಆಫ್ ಟ್ಯಾಕ್ಸ್ ಇಂದ ಏನು ಕಾಂಪಿಟೇಷನ್ ನಡೆಯಲ್ಲ ಹಂಗೆ ಅಂತ ನೀವೇ ಹೇಳ್ತೀರಾ? ಅದು ಸೋರ್ಸ್ ಅಲ್ಲ. Respected Speaker,
Respected Speaker, I am Anupriya Patel from Mirzapur constituency. ಆಗಲೇ ಅಪೋಸಿಷನ್ ಮಿನಿಸ್ಟರ್ಸ್ ಹೇಳ್ತಾ ಇದ್ರು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ರೀಸೆಂಟ್ ಆಗಿ ವರ್ಲ್ಡ್ ಬ್ಯಾಂಕ್ ಪ್ರೊವೈಡ್ ಮಾಡಿರುವಂತಹ ಡಾಟಾ ಪ್ರಕಾರ 2007 ಅಲ್ಲಿ 8.5 ಅಂದ್ರೆ ಅವ್ರ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ 8.54% ಅಷ್ಟು ಅನ್ಎಂಪ್ಲಾಯ್ಮೆಂಟ್ ಇತ್ತು. ಅದೇ 2013 ಅಲ್ಲಿ 8.06% ಗೆ ಬಂತು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಆಗಲೇ ನಮ್ಮ ಮಿನಿಸ್ಟರ್ಸ್ ಹೇಳಿದ್ರು ಅನ್ಎಂಪ್ಲಾಯ್ಮೆಂಟ್ಗೋಸ್ಕರ ನಾವು ಎಷ್ಟು ಸ್ಕೀಮ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ ಅಂತ. ಅಷ್ಟೊಂದು ಸ್ಕೀಮ್ಸ್ಗಳನ್ನ ಇಂಟ್ರೊಡ್ಯೂಸ್ ಆದ್ಮೇಲೆ ವರ್ಲ್ಡ್ ಬ್ಯಾಂಕ್ ಕೊಟ್ಟಿರೋ ರಿಪೋರ್ಟ್ ಪ್ರಕಾರ 2021 ಅಲ್ಲಿ 6.380% ಅಷ್ಟು ಅನ್ಎಂಪ್ಲಾಯ್ಮೆಂಟ್ ರೇಟ್ ಇತ್ತು. ಅದೇ 2022 ಅಲ್ಲಿ 4.82% ಇಳಿಕೆ ಆಗಿದೆ ನಾವು ನೋಡ್ಬೋದು. ಇದು ಇಳಿಕೆ ಆಗಿದೆ ನಾವು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇದು ವರ್ಲ್ಡ್ ಬ್ಯಾಂಕ್ ಕೊಟ್ಟಿರೋ ರಿಪೋರ್ಟ್ ನಾನು ನಿಮಗೆ ಸಬ್ಮಿಟ್ ಮಾಡೋಕ್ಕೆ ಬಯಸ್ತೀನಿ. Respected Speaker, myself Mallikarjun Kharge from Gulbarga constituency of Karnataka. ಈಗ ಏನು ರೂಲಿಂಗ್ ಪಾರ್ಟಿ ಹೇಳ್ತಿದ್ದಾರೆ, ಈಗ ಡಿಪ್ಲಾಂಟೇಷನ್ ಆಫ್ ಟ್ಯಾಕ್ಸ್ ಮಾಡಿದ್ರೆ ದೇಶದಲ್ಲಿ ಆಗುತ್ತೆ ಹೀಗಾಗುತ್ತೆ ಅಂತ. ನಾವೇನು ಡಿಪ್ಲಾಂಟೇಷನ್ ಮಾಡಿ ಅಂತಿಲ್ಲ, ನಾವು ಹೇಳ್ತಿರೋದು ಇರೋದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಿ ಅಂತ. ಬೈದಾಗೆ ಈಗ US ಕೂಡ ಒಂದು ಡೆವಲಪ್ಡ್ ಕಂಟ್ರಿನೇ, ಅಲ್ಲಿ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಂತಾನೆ ಒಂದು ಕಮಿಟಿನ ಫಾರ್ಮ್ ಮಾಡಿಟ್ಟಿದ್ದಾರೆ ಗೌರ್ಮೆಂಟ್ ಅವರು. ಇದ್ರ ಬಗ್ಗೆ ನಾನು ಸೋರ್ಸ್ನ ಸ್ಪೀಕರಿಗೆ ಪ್ರೊವೈಡ್ ಮಾಡೋದಂತ ಇಷ್ಟಪಡ್ತೀನಿ. I am V.K. Srikanthan, MP of Balkar, Kerala constituency. ಇವರು ಹೇಳೋ ಪ್ರಕಾರ ಸ್ಕೀಮ್ಸ್ ಕಡೆ ಹೋದ್ರೆ ನಾವು ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಮೋದಿ ಅವರು ಪ್ರಾಮಿಸ್ ಮಾಡಿದ್ರು ಏನಂದ್ರೆ 2 crore ಜಾಬ್ಸ್ನ ಇಂಡಿಯಾ ಯೋಚಿಗೆ ಕೊಡ್ತೀವಿ ಅಂತ. ಇದು ಆಲ್ರೆಡಿ 24 ವೀಕಿಗೆ ಹೋಗಿದೆ. ಅದಕ್ಕೆ ಒಂದು ಟೈಟಲ್ ಕೂಡ ಕೊಟ್ಟಿದ್ದಾರೆ ಅನ್ಯಾಯ ಕಾಲ್ ಅಂತ. ಈ ರಿಪೋರ್ಟ್ನ ನಾನು ಸ್ಪೀಕರ್ ಕೊಡೋಕ್ಕೆ ಇಷ್ಟಪಡ್ತೀನಿ. Respected Speaker, I am Narendra Modi from Varanasi constituency. V.K. Srikanthan ಅವರು ಹೇಳಿದ್ರು ನಾವು 2 crore ಉದ್ಯೋಗ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿಲ್ಲ ಅಂತ. ಅದು ಫೇಕ್ ನ್ಯೂಸ್. ಯಾಕಂದ್ರೆ ಕಳೆದ 3-4 ವರ್ಷಗಳಲ್ಲಿ 2 crores ಅಲ್ಲ 8 crores ಉದ್ಯೋಗನ ಸೃಷ್ಟಿ ಮಾಡಿದ್ದೀವಿ ನಾವು. ಅದರಿಂದ ಇಂಡಿಯಾದಲ್ಲಿ ಎಷ್ಟೋ ಯೂಸಿಗೆ ಹೆಲ್ಪ್ಫುಲ್ ಆಗಿದೆ. ಇದು ಸುಮ್ಮನೆ ಫೇಕ್ ನ್ಯೂಸ್ ಅಲ್ಲ, ವರ್ಲ್ಡ್ ಬ್ಯಾಂಕಿಂದ ರಿಪೋರ್ಟ್ ಬಂದಿರೋದು ಇದು. ಸ್ಪೀಕರ್ ಇದನ್ನ ನೋಡ್ಬೇಕಂತ ಇಷ್ಟಪಡ್ತೀನಿ. ಆನರಬಲ್ ಸ್ಪೀಕರ್, ಆಗಲೇ ನಾವು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ತಿದ್ವಿ. ರಕ್ಷಾ ಕೋಟ್ಸ್ ಅವರು ಅನ್ಎಂಪ್ಲಾಯ್ಮೆಂಟಿಂದ ಬಜೆಟ್ ಕಡೆ ಕರ್ಕೊಂಡು ಹೋದ್ರು. ಸೊ ನಾವು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಈಗ ನಮ್ಮ ದೇಶದ ಇಂಡಿಯನ್ ಯೂಸಿಗೆ ಬೇಕಾಗಿರೋದು ನಿಮ್ಮ 90 ಮಿನಿಟ್ಸ್ ಬಜೆಟ್ ಸ್ಪೀಚಸ್ ಎಲ್ಲ JOBS ಜಾಬ್ಸ್ ಬೇಕಾಗಿರೋದಕ್ಕೆ. ಈಗ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದ್ದಂಗೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಿದೆ ಅಂತ ಆಗಲೇ ಕ್ಲಿಯರ್ ಮಾಡಿದ್ವಿ. ಈ ಬಜೆಟ್ ಬಗ್ಗೆ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ತಿರೋದು. ಸೊ ಜೂನ್ 2024 ಅಲ್ಲಿ ಯೂತ್ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ನೋಡಿದ್ರೆ ಈಗ 20 to 24 ಇಯರ್ಸ್ ನಿಲ್ಲಿಸಿದಾರಲ್ಲ, ಸೊ ಅವ್ರಿಗೆ ಅನ್ಎಂಪ್ಲಾಯ್ಮೆಂಟೇ ಜಾಸ್ತಿ ಇರೋದು ಆಗಲೇ ಕ್ಲಿಯರ್ ಮಾಡಿದ್ರೆ. ಸೊ ಅನುಪ್ರಿಯಾ ಪಾಟೀಲ್ ಅವರು ಹೇಳಿದ್ರು ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗ್ತಿದೆ ಅಂತ. ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದ್ದಂಗೆ ಅನ್ಎಂಪ್ಲಾಯ್ಮೆಂಟ್ ಇನ್ನೂ ಜಾಸ್ತಿ ಆಗ್ತಿದೆ. ಮತ್ತೆ ಅವ್ರು ಹೇಳಿದ್ರು ಸ್ಕೀಮ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅನ್ಎಂಪ್ಲಾಯ್ಮೆಂಟ್ ಮಾಡೋಕ್ಕೆ ಅಂತ. ಸೊ ಫಾರ್ ಎಕ್ಸಾಂಪಲ್ ನೀವು ಮಾಡಿರೋ ಏನು ಸ್ಕೀಮ್ ಇದೆಯಲ್ಲ, ಸ್ಕಿಲ್ ಇಂಡಿಯಾ ಮಷೀನ್ ಅನ್ನೋ ಸ್ಕೀಮ್ ತಗೊಂಡ್ರೆ, ಸ್ಕಿಲ್ ಇಂಡಿಯಾ ಮಷೀನ್ ಏನು ಮಾಡಿದ್ರು ಅಂದರೆ 400 ಮಿಲಿಯನ್ ಜಾಬ್ಸ್ನ 2022 ಒಳಗೆ ರೀಚ್ ಮಾಡ್ತೀವಿ ಅಂತ ಸ್ಕಿಲ್ ಇಂಡಿಯಾ ಮಷೀನ್ ಮಾಡಿರೋ ಸ್ಕೀಮು 400 ಮಿಲಿಯನ್ ಪೀಪಲ್ಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ 2022 ಒಳಗಡೆ ಅಂತ ಪ್ರಾಮಿಸ್ ಮಾಡಿದ್ರಿ. ಏನು ಮಾಡಿದ್ರಿ? ಬಟ್ ನೀವು ರೀಚ್ ಮಾಡಿದಷ್ಟು ಓನ್ಲಿ 40 ಮಿಲಿಯನ್. 2024 ಅಲ್ಲಿ ಮಾಡಿದರೆ ಓನ್ಲಿ 40 ಮಿಲಿಯನ್ ಅಷ್ಟೇ ನೀವು ಮಾಡಿರೋದು. ಸೊ ಮೋದಿಜಿ ತೀಸರಿ ಬಾರ್ ಅಭಿ ಭಿ ಯುವಕ ಬೇರೋಜ್ಗಾರ್. ನೀವು ಯೂತ್ ಎಂಪ್ಲಾಯ್ಮೆಂಟ್ಸಿಗೆ ಏನು ಕ್ರಿಯೇಟ್ ಮಾಡ್ತಿಲ್ಲ. ಇಂಡಿಯನ್ ನೀತಿ ಬೇಕಾಗಿರೋದು ನಿಮ್ಗೆ 90 ಮಿನಿಟ್ಸ್ ಬಜೆಟ್ ಸ್ಪೀಚ್ ಅಲ್ಲ, ಜಾಬ್ಸ್. Honorable Speaker, I am
ಅನಿತಾ ಆರ್ಯ ಫ್ರಮ್ ಕೊಲ್ಕತ್ತಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಆಪೋಸಿಷನ್ ಪಾರ್ಟಿ ಅವರು ಹೇಳಿದ್ರು ಯು ಎಸ್ ಎಲ್ಲೂ ಏನು ಇನ್ಫ್ಲೇಷನ್ ಏನು ಮಾಡಿಲ್ಲ, ಅವರು ಡೆವಲಪಿಂಗ್ ಕಂಟ್ರಿ ಅಂತಾರೆ. ಯು ಎಸ್ ಎಲ್ ಇರೋದು ನಮ್ಮಷ್ಟು ಅರ್ಧ ಪಾಪ್ಯುಲೇಷನ್ ಇಲ್ಲ ಯು ಎಸ್ ಎಲ್ಲಿ. ಇಂಡಿಯಾ ಚೈನಾನು ಮೀರಿಸಿ ಫಸ್ಟ್ ಇಡೀ ವರ್ಲ್ಡ್ ಅಲ್ಲೇ ಜಾಸ್ತಿ ಪಾಪ್ಯುಲೇಷನ್ ಆಗ್ತಾ ಇದೆ. ಸೊ ನಾವು ಅದನ್ನ ಸರಿದೂಗಿಸ್ಬೇಕಂದ್ರೆ ಇನ್ಫ್ಲೇಷನ್ ಮಾಡಲೇಬೇಕು. ಆಮೇಲೆ ಅವ್ರು ಏನ್ ಹೇಳಿದ್ರು, ಯೂತ್ಗೆ ಜಾಸ್ತಿ ಜಾಬ್ಸ್ ಕೊಡ್ತಿಲ್ಲ ಅಂತ. ಯೂತ್ಗೆ ಜಾಸ್ತಿ ಜಾಬ್ಸ್ ಕೊಡಿ. ನಮಗೆ 2010 ಅಲ್ಲಿ 8.22% ಇದ್ದಿದ್ದು ಅನ್ಎಂಪ್ಲಾಯ್ಮೆಂಟು, ನಮಗೆ ಸೀದಾ ಹೋಗಿ 2023 ಅಲ್ಲಿ 4.70% ಆಗಲ್ಲ. Honorable Speaker, I am Mimi Chakraborty from Jadavpur. Honorable Speaker, I am Mimi Chakraborty from Jadavpur constituency, Kolkata. ಅವರೇ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗ್ತಿದೆ, ಕಮ್ಮಿ ಆಗ್ತಿದೆ, ಅವ್ರು ಸರ್ಕಾರ ಬಂದಿದೆ ಅಂತ ಹೇಳ್ತಾರಲ್ಲ, ಏನೋ ಎಷ್ಟೊಂದು ಸ್ಕೀಮ್ಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದರಲ್ಲೇ ಒಂದು ಫೇಮಸ್ ಸ್ಕೀಮ್ಸ್ ಅಂದರೆ MG ನರೇಗಾ ಅಂತ ಏನು ಹೇಳ್ತಾರಲ್ಲ, ಅದರಲ್ಲಿ 40,000 ಅದರಲ್ಲಿ ಎಷ್ಟೋ ಜಾಬ್ಸ್ ಸುಮ್ಮನೆ ಅದು ಅವರು ಏನು ಜಾಬ್ ಕಾರ್ಡ್ ಅಂತ ಕೊಡ್ತಾರಲ್ಲ, ಅದು ಆಧಾರ್ ಕಾರ್ಡ್ಸಿಗೆ ಲಿಂಕ್ ಆಗಿರುತ್ತೆ. ಇದು ಏನು MG ನರೇಗಾ ಏನು ಸ್ಕ್ಯಾಮ್ ಇರುತ್ತೆ, ಸ್ಕೀಮ್ ಇರುತ್ತಲ್ಲ, ಅದರಿಂದ ಎಷ್ಟೋ ಜನ ಅದನ್ನ ಡಿಸ್ಅಡ್ವಾಂಟೇಜಸ್ ಮಾಡ್ಕೊಂಡು ಅದು ಆಧಾರ್ ಕಾರ್ಡಿಗೆ ಮತ್ತೆ ಅದು ಜಾಬ್ ಕಾರ್ಡಿಗೆ ಲಿಂಕ್ ಮಾಡಿಕೊಂಡು ಎಷ್ಟೋ ಜನ ಡೆಡ್ ಪೀಪಲ್ ವರ್ಕಿಂಗ್ ಅಲ್ಲಿ ಇದ್ದಾರೆ ಅಂತ ಎಷ್ಟೋ ಜನ ಸ್ಯಾಲರಿನ ಸುಮ್ಮನೆ ಹಾಕ್ಸ್ಕೊತಿದ್ದಾರೆ. ಆದರೆ ಅವರು ಅದ್ರ ಕಡೆ ಏನು ಅವೇರ್ನೆಸ್ ತಗೊಂಡೇ ಇಲ್ಲ. ಮತ್ತೆ ಇದನ್ನ ಸೋರ್ಸ್ ಸಬ್ಮಿಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅವ್ರು ಏನು ಹೇಳಿದ್ರು, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಸ್ಟೋರಿ ಎಕ್ಸಾಂಪಲ್ ನೋಡೋದಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಮನುಷ್ಯ, ಅವನಿಗೆ 100 ಶೂಸ್ ಆರ್ಡರ್ ಏನಾರು ಅವನಿಗೆ ಏನಾದ್ರು ಬಂದಿದ್ರೆ, ಅವನು ಈಗ ಅದ್ರ ಶೂ ಬೇಕಾಗಿರೋ ಸಪ್ಲಿಮೆಂಟ್ಸಿಗೆಲ್ಲ ಅವನು ಆ ಲೋನ್ನ ಎಲ್ಲ ಶೂ ಸಪ್ಲಿಮೆಂಟ್ಸ್ ಬೇಕಾಗಿರೋ ಅದು ಎಲ್ಲ ಏನೇನು ಬೇಕಾಗಿರುತ್ತಲ್ಲ ಅವ್ನಿಗೆಲ್ಲ ಅದಕ್ಕೂ ಲೋನ್ ಬಾರೋ ಮಾಡಬೇಕಾಗಿರುತ್ತೆ. ಅವಾಗ ಅವ್ನಿಗೆ ಒಬ್ಬನ ಕೈಯಲ್ಲಿ 100 ಶೂಸ್ ಮಾಡೋಕ್ಕಾಗಲ್ಲ ಅಂತ ಅವನು ಇಬ್ಬರು ಯಾರ್ಯಾರು ಎಂಪ್ಲಾಯರ್ನ ಹೈರ್ ಮಾಡ್ಕೊಂಡಿರ್ತಾರೆ. ಈಗ ಇನ್ಫ್ಲೇಷನ್ ಟ್ಯಾಕ್ಸಸ್ ರೇಟ್ ಆಗಿ ಶೂ ರೇಟು ಜಾಸ್ತಿ ಆಗುತ್ತೆ. ಅದಕ್ಕೆ ಮಿಡಲ್ ಕ್ಲಾಸಸ್ ಅವರು ಮತ್ತು ಪೂರ್ ಪೀಪಲ್ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅವ್ನು ಶೂಸು ಏನು 100ಗೆ ಒಂದು 90 ಶೂಸ್ ಸೇಲ್ ಆಗೋ ಜಾಗದಲ್ಲಿ 100ಗೆ ಒಂದು 40 to 50 ಶೂಸ್ ಸೇಲ್ ಆಗುತ್ತೆ. ಈಗ ಅವ್ನು ಶೂ ಮೇಕರ್ ಏನಿರುತ್ತಲ್ಲ ಅವನಿಗೆ ಜಾಸ್ತಿ ಹೊಡ್ತಾ ಬೀಳುತ್ತೆ. ಅವನಿಗೆ ಜಾಸ್ತಿ ಬರ್ಡನ್ ಆದಾಗ ಅವನೇನು 2 ಎಂಪ್ಲಾಯರ್ನ ಹೈರ್ ಮಾಡಿರ್ತಾರಲ್ಲ, ಆ 2 ಎಂಪ್ಲಾಯರ್ನ ಅವನು ಜಾಬಿಂದ ತೆಗಿಸ್ಬೇಕಾಗುತ್ತೆ. ಇದೇ ಥರ ಜಾಸ್ತಿ ಇಂಡಸ್ಟ್ರೀಸು, ಫ್ಯಾಕ್ಟ್ರೀಸು ಮತ್ತು ಬೇರೆ ಎಲ್ಲ ಕಡೆ ನೋಡಿದ್ರೆ ನೀವೇ ಇನ್ಫ್ಲೇಷನ್ ಟ್ಯಾಕ್ಸ್ ಮಾಡ್ತಿದ್ದೀರಲ್ಲ, ಅದರಿಂದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಮ್ಮಿ ಆಗಲ್ಲ, ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸ್ಪೀಕರ್, ಹಾಗೆ ರಾಹುಲ್ ಗಾಂಧಿ ಅವರು ಸ್ಕೀಮ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅದು ಸ್ಕೀಮ್ ಸ್ಲೋ ಪ್ರಾಸೆಸ್ ಇಂದ ರೀಚ್ ಆಗೋದು ಇಂಪಾರ್ಟೆಂಟ್ ಹೊತ್ತು ಸ್ಲೋ ಪ್ರಾಸೆಸ್ ಇಂದ ಇದ್ರ ಕೂಡ ರೀಚ್ ಆಗಿರೋದು ಇಂಪಾರ್ಟೆಂಟ್. ಸೊ ಆ ಟೈಮ್ 2022 ವರೆಗೂ ಇತ್ತು. ಅದನ್ನ ನಮ್ಮ ಗವರ್ಮೆಂಟ್ 2024 ಡಿಸೆಂಬರ್ ಟಿಲ್ ವರೆಗೂ ಎಕ್ಸ್ಟೆಂಡ್ ಮಾಡಿದೆ ಅಂತ ಹೇಳಕ್ಕೆ ಬಯಸ್ತೀನಿ. ಹಾಗೆ ಮಿಮಿ ಚಕ್ರವರ್ತಿ ಅವರು ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಶೂ ಮೇಕರ್ ಅಂತ ಹೇಳಿಲ್ಲ, ನಾವು ಇನ್ಕ್ರೀಸ್ ಆಫ್ ಟ್ಯಾಕ್ಸಸ್ ಅಂತ ತಗೊಂತಾ ಇದೀವಿ ಅಂದ್ರೆ ಈಗ ನಮ್ಮ ಗವರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿದ್ದು GST ಅಂತ ನೋಡಿದಾಗ ನಾವು ಇನ್ಕ್ರೀಸ್ ಮಾಡಬೇಕು 5% ಅಂತ ಅಂದ್ರು ಕೂಡ ಅಂಡರ್ GST ಸಿಸ್ಟಮ್ ಅಂದ್ರೆ ಯಾರು ಅಂಡರ್ GST ಸಿಸ್ಟಮ್ಗೆ ರಿಜಿಸ್ಟ್ರೇಷನ್ ಆಗಿರ್ತಾರೋ ಅವರು ಮಾತ್ರ ಟ್ಯಾಕ್ಸಸ್ ನ ಪೇ ಮಾಡ್ತಾರೆ ಹೊರತು ಯಾರು ಅಂಡರ್ GST ಸಿಸ್ಟಮ್ಗೆ ರಿಜಿಸ್ಟ್ರೇಷನ್ ಆಗಿಲ್ಲ ಅವರು ಪೇ ಮಾಡೋದಿಲ್ಲ. ಅಂಡ್ ಶೂ ಮೇಕರ್ ಲೆವೆಲ್ ತಗೊಂಡಾಗ ಅವರು ಯಾವ ರೀತಿ ಹೇಳ್ತಾರೆ ಅಂದ್ರೆ ವೇಜಸ್ ಇನ್ಕ್ರೀಸ್ ಅಂದ್ರೆ ಈಗ ಅವರು ಇನ್ಕ್ರೀಸ್ ಆಫ್ ಪ್ರೈಸಸ್ ನ ಸೇಲ್ ಮಾಡಿದ್ರೆ ಅವರಿಗೆ ಈಗ ಇನ್ಕ್ರೀಸ್ ವೇಜಸ್ ಅವರು ಪ್ರೈಸ್ ನ ಫ್ಯೂಲ್ ಪ್ರೈಸಸ್ ನ ಇನ್ಕ್ರೀಸ್ ಮಾಡೋದ್ರ ಮೂಲಕ ಅವರು ವೇಜಸ್ ನ ಇನ್ಕ್ರೀಸ್ ಮಾಡೋದ್ರ ಮೂಲಕ ಟ್ಯಾಕ್ಸ್ ನ ಪೇ ಮಾಡ್ಬೋದಲ್ವಾ, ಈ ಮೂಲಕ ಮಾಡ್ಬೋದು. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ನಮಗೂ ಅರ್ಥ ಆಗ್ತಿಲ್ಲ. GST ಇನ್ಕ್ರೀಸ್ ಮಾಡೋದ್ರಿಂದ ಅಂಡರ್ GST ಸಿಸ್ಟಮ್ ನಮ್ಮ ಕಂಟ್ರಿನಲ್ಲಿ ಏನಾಗಿದೆ ಅಂತಂದ್ರೆ ಮೆಜಾರಿಟಿ ಈಗ ನೆಸೆಸರಿ ಇರೋದ್ರಿಂದ ಮೆಜಾರಿಟಿ ಅದಕ್ಕೆ ನಾವು ಸ್ಕೀಮ್ಸ್ ಗಳ ಪ್ರೊವೈಡ್ ಮಾಡ್ತಾ ಇದ್ವಿ. ಯಾರು ಕೂಡ ನೆಸೆಸರಿ ಇರೋರು ಮಾತ್ರ, ಅಂದ್ರೆ ಯಾರು ರಿಚ್ ಪೀಪಲ್ ಇರ್ತಾರೋ, ಯಾರು ಲ್ಯಾಂಡ್ ಓನರ್ಸ್ ಇರ್ತಾರೋ ಅವ್ರು ಮಾತ್ರ GST ನ ಪೇ ಮಾಡ್ತಾರೆ. ಯಾರು ಅಂಡರ್ GST ಸಿಸ್ಟಮ್ಗೆ ರಿಜಿಸ್ಟ್ರೇಷನ್ ಆಗಿಲ್ಲೋ ಅವರು ಇಂಡೈರೆಕ್ಟ್ ಆಗಿ ಎಲ್ಲ ಇದಕ್ಕೂ ಪೇ ಮಾಡ್ತಾ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಹಾಗಾಗಿ ನಾವು ಅದ್ರ ಬದಲಾಗಿ ಈ ನಿಮಗೆ ಸ್ಕೀಮ್ ಕೂಡ ಮಾತಂದ್ರೆ ಇದ್ರ ಪ್ರಕಾರ ಟ್ರೇಡಿಂಗ್ ಮತ್ತೆ ಶೂಸ್ ಗಳ ಮೂಲಕ ಆನ್ಲೈನ್ ಮೂಲಕ ಕೂಡ ಅವರು ಎಷ್ಟು ಆ ಪ್ರೈಸಸ್ ಗಳ ಮೂಲಕ ಅವ್ರು ಮಾಡಬಹುದು, ಆ ಸ್ಕೀಮ್ ಸೆಲ್ ಮಾಡಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದರ ಎಷ್ಟೋ ಸ್ಕೀಮ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಇದರಿಂದ
Honorable Speaker, myself Priyanka Gandhi, Golapur constituency of Maharashtra. ಈಗ ಅನುಪ್ರಿಯ ಪಾಟೀಲ್ ಅವ್ರು ಹೇಳಿದ್ರು ನಾವು GST ನಲ್ಲಿ ಮಾಡಿದೀವಿ ಒನ್ ಟ್ಯಾಕ್ಸ್ ಸಿಸ್ಟಮ್ ಅಂತ. ಈಗ ನೀವು ಹೋಗಿ ಒಂದು 4 kg ಉಪ್ಪು ತಗೋಬೇಕಂದ್ರೂ ನಿಮ್ಗೆ 15 ರೂಪಾಯಿ ಆಗುತ್ತೆ 4 kg ಉಪ್ಪಿಗೆ. ಎಕ್ಸಾಂಪಲ್ ತಗೊಂಡ್ರೆ ಅದರಲ್ಲಿ 2 ರೂಪಾಯಿ GST ತಗೊಂಡಿದ್ದಾರೆ. ಅದರಲ್ಲಿ 0.50 ಪೈಸೆ ಅಷ್ಟು CST ಮತ್ತೆ ಅದರಲ್ಲಿ 0.75 ಪೈಸೆ ಅಷ್ಟು SST ತಗೊಂತಾರಲ್ಲ. ಮತ್ತೆ ಇದೆಲ್ಲ ಯಾಕೆ ಅಂಡರ್ GST ಟ್ಯಾಕ್ಸ್ ಸಿಸ್ಟಮ್ ಅವರು ಕೊಡಲ್ವಲ್ಲ? Honorable Speaker, ಅವ್ರು ಏನ್ ಹೇಳಿದ್ರು ಅಂದ್ರೆ ಸಾಲ್ಟ್ ನ ಎಕ್ಸಾಂಪಲ್ ತಗೊಂಡು ಹೇಳಿದ್ರು. ಇವಾಗ ನಾವು ಹೇಳಿದ್ರು ಇವಾಗ ರೂರಲ್ ಏರಿಯಾಸ್ ಅಲ್ಲಿ ಇವಾಗ ಶೂ ಮೇಕರ್ ಮಾಡ್ತಾ ಇದ್ದಾರೆ ಅಂದ್ರೆ ಅಟ್ಲೀಸ್ಟ್ ಅವರಲ್ಲಿ 2 ವರ್ಕರ್ಸ್ ಇದ್ದಾರೆ. ಅಂದ್ರೆ ಜಾಸ್ತಿ ಪ್ರೊಡಕ್ಷನ್ ಮಾಡ್ತಿದ್ರು ಅಂದ್ರೆ ಅಟ್ಲೀಸ್ಟ್ 2 ವರ್ಕರ್ಸ್ ಇದ್ದಾರೆ. ರೂರಲ್ ಏರಿಯಾಸ್ ಅಂದ್ರೆ ನೇಟಿವ್ ಅಲ್ಲಿ ಏನು ಪ್ರೊಡಕ್ಷನ್ ಇರುತ್ತಲ್ಲ ಅದಕ್ಕೆ GST ಇನ್ವಾಲ್ವ್ ಆಗಲ್ಲ. ನೀವು ಶೂ ಮೇಕರ್ ಅಂತ ಎಕ್ಸಾಂಪಲ್ ತಗೊಂಡಿದ್ದಕ್ಕೆ ನಮ್ಮ ಪಾರ್ಟಿ ಅವ್ರು ಹೇಳಿದ್ರು. ಆನರಬಲ್ ಸ್ಪೀಕರ್, ಅವಾಗಲೇ ಅಪೋಸಿಷನ್ ಪಾರ್ಟಿಯವರು ಏನು ಹೇಳಿದ್ರಲ್ಲ, ನಾವು ಎಕಾನಮಿಕಲಿ ಡೆವಲಪ್ಮೆಂಟ್ ಆಗ್ತಿದೆ ಅಂತ ಇನ್ಫ್ಲೇಷನ್ ಆಫ್ ಟ್ಯಾಕ್ಸ್ ಮಾಡೋದ್ರಿಂದ ಆಮೇಲೆ ಯೂತ್ಗಳ ಅನ್ಎಂಪ್ಲಾಯ್ಮೆಂಟ್ ಕಮ್ಮಿ ಇದೆ, ಆಮೇಲೆ ಅವ್ರ ಸರ್ಕಾರ ಬಂದಮೇಲೆ ಕಮ್ಮಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಮ್ಮಿ ಆಗಿದೆ ಅಂತ ಅದು ಸುಳ್ಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ಹತ್ರ ಒಂದು ಸೋರ್ಸ್ ಇದೆ. ಈಗ ಎಕನಾಮಿಕಲಿ ಡೆವಲಪ್ಮೆಂಟ್ GDP-ಯಲ್ಲಿ ತೋರಿಸ್ಬಿಡುತ್ತೆ, GDP ರೇಟಲ್ಲಿ ಎಕನಾಮಿಕಲ್ ಗ್ರೋತ್ ತೋರಿಸ್ಬಿಡುತ್ತೆ. ಆದ್ರೆ ನಿಜವಾದ ಎಕನಾಮಿಕಲ್ ಗ್ರೋತ್ ಯಾವ್ದಿರುತ್ತೆ ಅಂದ್ರೆ ಆ ಎಕನಾಮಿಕಲ್ ಗ್ರೋತ್ ಅಲ್ಲಿರೋ ಫೆಸಿಲಿಟೀಸ್ ದೇಶದಲ್ಲಿನ ಎಲ್ಲಾ ಜನಗಳಿಗೂ ಸಿಕ್ಕರೆ ಅದು ನಿಜವಾದ ಎಕನಾಮಿಕಲಿ ಗ್ರೋತ್ ಆಗಿರುತ್ತೆ. ಆದ್ರೆ ಇಂಡಿಯಾದಲ್ಲಿ ಆ ಥರ ಇಲ್ಲ. ಇಂಡಿಯಾದಲ್ಲಿ 65% ಜನಗಳಿಗೆ ಮಾತ್ರ ಆ ಫೆಸಿಲಿಟೀಸ್ ಸಿಗ್ತಾ ಇದೆ, ಇನ್ನು 35% ಜನಗಳಿಗೆ ಅದು ಸಿಗ್ತಾ ಇಲ್ಲ. ಮತ್ತೆ ಅವ್ರು ಹೇಳಿದ್ರು ಯೂತ್ಸ್ಗಳ ಅನ್ಎಂಪ್ಲಾಯ್ಮೆಂಟ್ ಕಮ್ಮಿ ಆಗಿದೆ ಅಂತ. ಆದ್ರೆ ಅದು ಯೂತ್ ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್ ಕಮ್ಮಿ ಆಗಿದೆ ಅಂತ ಅದು ಸುಳ್ಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಇಂಡಿಯಾದಲ್ಲಿ ಪ್ರತಿ 2 ಎಂಪ್ಲಾಯ್ಮೆಂಟ್ ಎಜುಕೇಟೆಡ್ ಪರ್ಸನ್ಗಳಲ್ಲಿ ಒಬ್ಬರು ಅನ್ಎಂಪ್ಲಾಯ್ಡ್ ಆಗಿದ್ದಾರೆ. ಆಮೇಲೆ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಲಾಸ್ಟ್ ಡಿಕೇಡ್ ಅಲ್ಲಿ 34% ಇಂದ 51%ಗೆ ಇನ್ಕ್ರೀಸ್ ಆಗಿದೆ. ಇದು ನಾನು ಹೇಳ್ತಾ ಇರೋ ಪಾಯಿಂಟ್ ಅಲ್ಲ, ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ 2024 ಅಲ್ಲಿ ಪೇಜ್ ನಂಬರ್ 156 ಅಲ್ಲಿ ಬರ್ತಿರುವಂತ ಪಾಯಿಂಟ್ಸ್ ಇವು. ಅದನ್ನ ನಿಮಗೆ ಸಬ್ಮಿಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಇವರ ಈಗ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ ಅಂದ್ರೆ ಇಂಡಿಯಾದಲ್ಲಿ ಎಷ್ಟಿದೆ ಅಂದ್ರೆ ಇನ್ನ ಈಗೇನು ಜಾಬ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದಾರಲ್ಲ 2030 ವರೆಗೆ ಇಲ್ಲಿ ಮಾಡ್ತಿರೋದಕ್ಕಿಂತ 78.5 ಲ್ಯಾಕ್ ಜಾಬ್ನ ಎಕ್ಸ್ಟ್ರಾ ಕ್ರಿಯೇಟ್ ಮಾಡಿದ್ರೆ ಒಂದು ಆವರೇಜ್ ಲೆವೆಲ್ಗೆ ಎಂಪ್ಲಾಯ್ಮೆಂಟ್ ತರ್ಬೋದು. ಇದನ್ನು ಕೂಡ ಬಜೆಟ್ 2024 ಅಲ್ಲಿ ಖುದ್ದಾಗಿ ನಿರ್ಮಲಾ ಸೀತಾರಾಮನ್ ಅವರೇ ಬರ್ತಿದ್ದಾರೆ. ಈ ಸೋರ್ಸ್ ಅನ್ನು ಸಬ್ಮಿಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಹಾಗೆ GST ಇನ್ಕ್ರೀಸ್ ಮಾಡ್ತಿದೀವಿ ಅಂತ ಹೇಳ್ತಾರಲ್ಲ, ಅದು GST ಇನ್ಕ್ರೀಸ್ ಮಾಡಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರೆಸೆಂಟ್ ಸಿಚುವೇಶನ್ ಟ್ಯಾಕ್ಸ್ ರೇಟ್ ಹೆಂಗಿದೆ ಅಂದ್ರೆ ಒಬ್ಬ ಮನುಷ್ಯನಿಗೆ ಸ್ಯಾಲರಿ ಸಿಗುತ್ತೆ ಅಂದ್ರೆ ಅದರಲ್ಲಿ 30% ಡೈರೆಕ್ಟ್ ಟ್ಯಾಕ್ಸ್ ಕಟ್ತಾನೆ. ಈಗ 100 ರೂಪಾಯಿ ಸ್ಯಾಲರಿ ಬರುತ್ತೆ ಅಂದ್ರೆ ಅದರಲ್ಲಿ 30 ರೂಪೀಸ್ ಡೈರೆಕ್ಟ್ ಟ್ಯಾಕ್ಸ್ ಕಟ್ತಾನೆ. ಅವನು ಅದನ್ನ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಇನ್ವೆಸ್ಟ್ ಮಾಡಿ ಬೇಗ ಪ್ರಾಫಿಟ್ ಪಡಿಬೇಕು ಅಂದ್ರೆ 20% ಟ್ಯಾಕ್ಸ್ ಇಲ್ಲ 12.5% ಟ್ಯಾಕ್ಸ್ ಬರುತ್ತೆ. ಪ್ರಾಫಿಟ್ ಬೇಗ ಪ್ರಾಫಿಟ್ ಮಾಡ್ಕೋಬೇಕು ಅಂದ್ರೆ 20% ಟ್ಯಾಕ್ಸ್, ನಿಧಾನಕ್ಕೆ ಪ್ರಾಫಿಟ್ ಆಗಿದೆ ಅಂದ್ರೆ 12% ಟ್ಯಾಕ್ಸ್, ಲಾಸ್ ಆದ್ರೆ ಇವನ್ ಜವಾಬ್ದಾರಿ ಅಲ್ಲ ಅದಕ್ಕೆ. ಈಗ ಅದನ್ನ ಸ್ಪೆಂಡ್ ಮಾಡ್ದ ಅಂದ್ರೆ ಬೇಸಿಕ್ ಥಿಂಗ್ಸ್ ಮೇಲೆ 12% ಟ್ಯಾಕ್ಸ್, ಆಮೇಲೆ ಫೈನಾನ್ಸ್ ಮಿಡಲ್ ಆವರೇಜ್ ಥಿಂಗ್ಸ್ ಮೇಲೆ 18% ಟ್ಯಾಕ್ಸ್, ಲಕ್ಸುರಿಯಸ್ ಥಿಂಗ್ಸ್ ಮೇಲೆ 28% ಟ್ಯಾಕ್ಸ್. ಇದು ಪ್ರೆಸೆಂಟ್ ಸಿಚುವೇಶನ್ ಇದೆ. ಸೊ ಈಗ ಇದನ್ನ ಇನ್ನು ಇನ್ಕ್ರೀಸ್ ಮಾಡಿದ್ರೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ ವಿನಃ ಇದು ಸೊಲ್ಯೂಷನ್ ಇಂಡಿಯಾಕ್ಕೆ ಸುಧಾರಣೆ ಕಂಡು ಬರಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಸೋರ್ಸ್ ಅನ್ನ ಸಬ್ಮಿಟ್ ಮಾಡಕ್ ಇಷ್ಟಪಡ್ತೀನಿ. ಹಾಗೇನೆ ಅವರು ಚೈನಾನ ಎಕ್ಸಾಂಪಲ್ ತಗೊಂಡು ಹೇಳ್ತಾ ಇದ್ರು, ಅದರಲ್ಲಿ ಡೆವಲಪ್ಡ್ ಕಂಟ್ರಿ ಆಗಿದೆ. ಜಪಾನ್ ಅದನ್ನ ಡಿಕ್ರೀಸ್ ಮಾಡಿದಾಗ ಬಹಳ ಪ್ರಾಬ್ಲಮ್ ಆಗಿತ್ತು ಅಂತ. ಈಗ ನಮ್ಮ ಹತ್ರ ಒಂದು ಸೋರ್ಸ್ ಇದೆ. 2022 ಸೆನ್ಸಸ್ ಅಲ್ಲಿ ಇಂಡಿಯಾ ಚೈನಾದ ಪಾಪ್ಯುಲೇಷನ್ ಅಲ್ಲಿ ಮೀರಿಸಿರಲಿಲ್ಲ. ಅವಾಗ 2022 ಸೆನ್ಸಸ್ ಅಲ್ಲಿ ಇಂಡಿಯಾದ ಇನ್ಫ್ಲೇಷನ್ ರೇಟ್ 6.7% ಇದ್ದಿದ್ದು, ಚೀನಾದ ಇನ್ಫ್ಲೇಷನ್ ರೇಟ್ 1.97 ಅರೌಂಡ್ ಎಸ್ಟಿಮೇಟ್ ಮಾಡಿದ್ರೆ 2% ಇತ್ತು. ಅಲ್ಲಿ ಇದ್ದಿದ್ದು ಕಮ್ಯುನಿಸ್ಟ್ ಪಾರ್ಟಿನೇ ಆದ್ರೂ ಇಷ್ಟು ಕಮ್ಮಿ ಇನ್ಫ್ಲೇಷನ್ ಅಲ್ಲಿ ಅವರು ಸರ್ವೈವ್ ಮಾಡ್ತಿದ್ದಾರೆ. ಸೊ ಈಗ ಇನ್ಫ್ಲೇಷನ್ ಅಗತ್ಯ
ರೆಸ್ಪೆಕ್ಟೆಡ್ ಸ್ಪೀಕರ್, ನಮ್ಮ ಅಪೋಸಿಟ್ ಟೀಮ್ ಅವರು ಬರ್ಕೊಂಡಿದ್ರು ಅನ್ಸುತ್ತೆ. ನಾನು ಫೈನಲ್ ಎಕ್ಸಾಂಪಲ್ ತಗೊಂಡೇ ಇರ್ತೀನಿ. ನಾನು ಜಪಾನ್ ತಗೊಂಡು ಜಪಾನ್ ಎಕ್ಸಾಂಪಲ್ ತಗೊಳ್ಳೋದ್ರೆ ಜಪಾನ್ ಆಗಿನ ಎಷ್ಟು ಪಾಪ್ಯುಲೇಷನ್ ಎಷ್ಟು ಕಮ್ಮಿ ಜಪಾನ್ ಇದ್ದು. ಅದೇ ಇನ್ಫ್ಲೇಷನ್ ಟ್ಯಾಕ್ಸ್ ಮಾಡಿ ಡೆವಲಪ್ ಆಗಿದೆ. ನಾವು ಇನ್ಫ್ಲೇಷನ್ ಟ್ಯಾಕ್ಸ್ ಮಾಡಿ ಡೆವಲಪ್ ಮಾಡಕ್ಕೆ ಹೇಳ್ಬಿಡ್ತೀರಾ ನೀವು? ಮತ್ತೆ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡಿದ್ರಲ್ಲ, ನಾವು ಈ ಇನ್ಫ್ಲೇಷನ್ ಟ್ಯಾಕ್ಸ್ ಇಂದ ಇನಿಷಿಯೇಟಿವ್ ಆಗಿ ಎಂಪ್ಲಾಯ್ಮೆಂಟ್ ಬಗ್ಗೆ ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿದ್ರು. ಇನ್ಫ್ಲೇಷನ್ ಟ್ಯಾಕ್ಸ್ ಅವ್ರ ಪ್ರಕಾರ ನಮಗೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ ಅಂತ ಅನ್ಕೊಂಡ. ಇವಾಗ ಇನ್ಫ್ಲೇಷನ್ ಟ್ಯಾಕ್ಸ್ ಇಂದ ನಾವು ಎಂಪ್ಲಾಯ್ಮೆಂಟ್ ಇನಿಷಿಯೇಟಿವ್ ಮಾಡ್ತೀವಿ ಅಂತ ಹೇಳಿದ್ರೆ ಅವರು ಬಿಟ್ಟಿಲ್ಲ. ಆಮೇಲೆ ರಾಹುಲ್ ಗಾಂಧಿ ಅವರು ಹೇಳಿದ್ರು ಯೂತ್ಗೆ AOPS ಯಾಕೆ ಕೊಟ್ಟಿಲ್ಲ ನೀವು ಅಂದ್ಬಿಟ್ಟು. ಅವರಿಗೆಲ್ಲ ಏನ್ ಮಾಡಿದ್ರು ಅಂತಂದು 20 lakh ಯೂತ್ಗೆ 5 year ಪೀರಿಯಡ್ ಒಳಗೆ ಸ್ಕಿಲ್ಡ್ ಯೂತ್ ಆಗಿ ಮಾಡೋದಕ್ಕೆ 1000 ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಕ್ರಿಯೇಟ್ ಮಾಡ್ತೀವಿ ಅಂತ ನಾವು ಬಜೆಟ್ ಅಲ್ಲಿ ಹೇಳಿದ್ವಿ. ಅದ್ರ ರನ್ ಆಗ್ತಿಲ್ಲ. ಮತ್ತೆ ಇದು ಅವರು ರಕ್ಷಣೆ ಒಂದು ಬಜೆಟ್ಗೆ ಹೋಗಿದ್ರು, ಅವಾಗ ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ರು. ನಾವು ಅವ್ರಿಗೆ ಹೋಗಿದೆ ಅಂತಂದ್ರೆ ನಾವು ಈ ಬಜೆಟ್ ಒಳ್ಳೆ ಮಾಡ್ತೀವಲ್ಲ, ಅದರಲ್ಲಿ ಇನಿಷಿಯೇಟಿವ್ ಆಗಿ ಎಂಪ್ಲಾಯ್ಮೆಂಟ್ ಬಗ್ಗೆ ಟಾರ್ಗೆಟ್ ಮಾಡ್ತೀವಿ ಅದಕ್ಕೆ ಅಂತ ಹೇಳಿದ್ರು. ಆಗ್ಲಿಂದ ಅಪೋಸಿಷನ್ ಪಾರ್ಟಿಯವರು ಹೇಳ್ತಿದ್ದಾರೆ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಿದೆ ಅಂತ. ನಾವೆಲ್ಲ ರಿಸರ್ಚ್ ಮಾಡ್ಕೊಂಡ್ಬಂದೇ ಹೇಳ್ತಿರೋದು. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ NH44 ಇದು ಶ್ರೀನಗರದಿಂದ ಸ್ಟಾರ್ಟ್ ಆಗಿ ಕನ್ಯಾಕುಮಾರಿವರೆಗೂ 3745 ಕಿಲೋಮೀಟರ್ ಕವರ್ ಮಾಡ್ತಿದ್ದಾರೆ ಅಂತ ಹೈವೇ. ಇದರಲ್ಲಿ ನೋಡೋದಾದ್ರೆ ಆರ್ಗಾನಿಕ್ ಸೆಕ್ಟರ್ಸ್ ಅಲ್ಲಿ ಇಂಜಿನಿಯರಿಂಗ್ ಕೆಲಸ ಸಿಕ್ಕಾಗುತ್ತೆ. ಅನ್ಆರ್ಗಾನಿಕ್ ಸೆಕ್ಟರ್ಸ್ ಅಲ್ಲಿ ಅನ್ಸ್ಕಿಲ್ಡ್ ಪೀಪಲ್ ಕೂಲಿ ಕೆಲಸ ಮಾಡಿದ್ರೆ ಅವರಿಗೂ ಕೆಲಸ ಸಿಕ್ಕಾಗುತ್ತೆ. ಈ ಸೋರ್ಸ್ನ ಸ್ಪೀಕರ್ ಪ್ರೊವೈಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಮತ್ತೆ ಆಗಲೇ ಗೌರವ್ ಬಗಾಯ ಇಂಡಿಯಾ GDP ಗ್ರೋತ್ ಕಮ್ಮಿ ಆಗಿದೆ ಅಂತ ಅವ್ರ ಸರ್ಕಾರ ಏನಾದ್ರು ನೋಡಿದ್ರೆ 3 to 5% ಅಷ್ಟೇ GDP ಗ್ರೋತ್ ಇತ್ತು. ಈಗ ನಮ್ಮ ಸರ್ಕಾರ ಪ್ರೆಸೆಂಟ್ ಮಾಡೋದಾದ್ರೆ 7.24% GDP ಗ್ರೋತ್ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಪರ್ ಕ್ಯಾಪಿಟಲ್ ಇನ್ಕಮ್ ನೋಡೋದಾದ್ರೆ ಅವ್ರ ಸರ್ಕಾರ ಇದ್ದಾಗ 74,380 ಇತ್ತು. ಈ ಪ್ರೆಸೆಂಟ್ ನಮ್ಮ ಸರ್ಕಾರದಿಂದ ನೋಡೋದಾದ್ರೆ 1,44,394 ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. Honorable Speaker, so ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ತಿದ್ವಿ. ಸ್ಕೀಮ್ಸ್ ಎಲ್ಲ ಮಾಡಿದ್ವಿ, ಅದರಿಂದ ಎಂಪ್ಲಾಯ್ಮೆಂಟ್ ಆಗಲೇ ಅನುಪ್ರಿಯ ಪಾಟೀಲ್ ಅವರು ಹೇಳಿದ್ರು ಅನ್ಎಂಪ್ಲಾಯ್ಮೆಂಟ್ ಇಲ್ಲ ಜಾಸ್ತಿ, ಈಗ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗಿದೆ ಅಂತ. ಸೊ ನಾವು ಯಾವಾಗ ನಮ್ಮ ಪಾರ್ಟಿ ಮೆಂಬರ್ ಬಜೆಟ್ನಿಂದ ತೋರಿಸಿ ಹೇಳಿದ್ರು, ನಿರ್ಮಲಾ ಸೀತಾರಾಮನ್ ಅವರೇ ಮೆನ್ಷನ್ ಮಾಡಿದ್ದಾರೆ ಅನ್ಎಂಪ್ಲಾಯ್ಮೆಂಟ್ ಇರೋದಕ್ಕೆ ಸ್ಕಿಲ್ಡ್ ಮಾಡ್ತೀವಿ, ಟ್ರೈನ್ ಮಾಡ್ತೀವಿ ಅಂತ. ಸೊ ಅದರಿಂದ ಪಾಲಿಟಿಕ್ಸ್ ಏನು ಮಾಡಿದ್ರು ಅವರು ಫಸ್ಟ್ ಏನು ಹೇಳಿದ್ರು ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಇದೆ ಜಾಸ್ತಿ ಇಲ್ಲ ಅಂತ. ನಾವು ಬಜೆಟ್ನಿಂದ ಯಾವಾಗ ಹೇಳಿದ್ರು ಅವಾಗ ಅವರೇ ಹೇಳ್ತಿದ್ದಾರೆ ಅನ್ಎಂಪ್ಲಾಯ್ಮೆಂಟ್ ಇದೆ ಅಂತಲೇ ಒಪ್ಕೊಳ್ಳೋಣ ಅಂತ ನಿರ್ಮಲಾ ಸೀತಾರಾಮನ್ ಅವರೇ ಸ್ವತಃ ಹೇಳಿದ್ರು. ಸೊ ಅದರಲ್ಲೇ ಗೊತ್ತಾಗುತ್ತೆ ಅನ್ಎಂಪ್ಲಾಯ್ಮೆಂಟ್ಗೆ ಈಗ ಅವ್ರೇನು ಸ್ಕಿಲ್ ಇಂಡಿಯಾ ಮಿಷನ್ ಅನ್ನೋ ಒಂದು ಮಾಡ್ತಿದಾರಲ್ಲ, ಆಗಲೇ ಕ್ಲಿಯರ್ ಮಾಡಿದ್ರೆ ನಾವು ಟೈಮ್ ಬಗ್ಗೆ ಹೇಳಿಲ್ಲ. ನೀವು ಫಸ್ಟಿಗೆ ಪ್ರಾಮಿಸ್ ಮಾಡಿದ್ದೇನು 400 million ಪೀಪಲ್ಗೆ ಸ್ಕಿಲ್ ಮಾಡ್ತೀವಿ ಸ್ಕಿಲ್ ಇಂಡಿಯಾ ಮಿಷನ್ ಸ್ಕೀಮ್ ಆಗಿ ಅಂತ. ಸೊ ನೀವು ಈ 2022 ನೀವು ಮಾಡಿರೋದು, ನೀವು ಸರ್ಕಾರ ಬಂದ ಮಾಡಿರೋದು ಸ್ಕಿಲ್ ಇಂಡಿಯಾ ಮಿಷನ್. ಸೊ 2022 ವರೆಗೆ 400 million ಪೀಪಲ್ಗೆ ಎಂಪ್ಲಾಯ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ದು ಒಂದು 40 million ಪೀಪಲ್ಗೆ ರೀಚ್ ಆಗಿದೆ ಅಂತ ಆಗಲೇ ಕ್ಲಿಯರ್ ಮಾಡಿದ್ದು ಮಾಡ್ತಾ ಇದ್ದಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ವುಮೆನ್ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಅವ್ರೇನು ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿದ್ರು, ಬೇಟಿ ಬಚಾವ್ ಬೇಟಿ ಪಢಾವ್. ಬೇಟಿ ಬಚಾವ್ ಬೇಟಿ ಪಢಾತಾರೆ ಚಾಕ್ಲೇಟ್ ಬೇಟಿ ಅಂತ ನೌಕರ ಇದಾವು. ಸೊ ವುಮೆನ್ಸ್ಗೆ ಈಗ ವುಮೆನ್ಸ್ ಇಂದ ಅನ್ಎಂಪ್ಲಾಯ್ಮೆಂಟ್ ರೇಟ್ ನೋಡಿದ್ರೆ ಆಲ್ ಓವರ್ ಇಂಡಿಯಾ 22.7 ವುಮೆನ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದೆ. ಸೊ ಎಲ್ಲ ಸ್ಟೇಟಲ್ಲೂ ಕಂಪೇರ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ 3 ಸ್ಟೇಟ್ ನೋಡೋದಾದ್ರೆ ತೆಲಂಗಾಣ, ವೆಸ್ಟ್ ಬೆಂಗಾಲ್, ಕರ್ನಾಟಕ. ಸೊ ಈ 3 ಸ್ಟೇಟಲ್ಲಿ ವುಮೆನ್ ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಇದೆ, ಬೇರೆ ಸ್ಟೇಟ್ಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ. ಸೊ ಬೇರೆ ಸ್ಟೇಟ್ ರೂಲ್ ಮಾಡ್ತಿರೋದು ಬಿಜೆಪಿ ಸರ್ಕಾರ. ಇಟ್ ಇಸ್ ನಾಟ್ ಎ ಕೋಇನ್ಸಿಡೆನ್ಸ್, ಬಟ್ ತೆಲಂಗಾಣ, ವೆಸ್ಟ್ ಬೆಂಗಾಲ್, ಕರ್ನಾಟಕ ರೂಲ್ ಮಾಡ್ತಿರೋದು ಕಾಂಗ್ರೆಸ್ ಪಾರ್ಟಿ. ಸೊ ಅದರಲ್ಲಿ ವುಮೆನ್ ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಇದೆ, ಎಂಟರ್ಪ್ರೈಸಸ್ ಜಾಸ್ತಿ ಇದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. BJP and women empowerment simply don't align. I would rather say paradoxical. Respected Speaker, earlier opposition ministers ಹೇಳ್ತಾ ಇದ್ರು ಒನ್ ಮ್ಯಾನ್ ಸಿಸ್ಟಮ್ ನಾವು ಇಂಟ್ರೊಡ್ಯೂಸ್ ಮಾಡಿಲ್ಲ, ಅದಕ್ಕೂ ಮುಂಚೆ ಮ್ಯಾಟ್ ಅನ್ನ ಅವರು ಗವರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿದ್ರು. ಮ್ಯಾಟ್ ಜೊತೆಗೆ ಸರ್ವಿಸ್ ಟ್ಯಾಕ್ಸ್ ಸಿಸ್ಟಮ್ ಆಗಿತ್ತು. ಇದು ಒಂದು ಪರ್ಪಸ್ ಆಗಿ ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಪೋರ್ಟ್ ಅಂತ ತಗೊಂಡ್ರೆ ಗೂಡ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೂ ಕೂಡ ಅವರು ಮ್ಯಾಟ್ ಟ್ಯಾಕ್ಸ್ ಸಿಸ್ಟಮ್ ಪ್ರಕಾರ 5% ಕೂಡ ಕಟ್ಟಬೇಕಾಗಿತ್ತು. ಸರ್ವಿಸ್ ಟ್ಯಾಕ್ಸ್ ಪ್ರಕಾರ 12% ಕೂಡ ಅಲ್ಲಿ ಟ್ಯಾಕ್ಸ್ ನ ಕಟ್ಟಬೇಕಾಗಿತ್ತು. ಇಲ್ಲಿ ಎರಡು ಕಡೆ ಕಟ್ಟೋ ಬದಲು ನಾವೇನ್ ಮಾಡಿದ್ವಿ
2014 ಹೆಂಗಿತ್ತು ಅಂತಂದ್ರೆ ವ್ಯಾಟ್ ಮತ್ತೆ ಇದೇನು ನನ್ನ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಿದಲ್ಲ ಸ್ಟೇಟ್ ಸ್ಟೇಟ್ ಏನಾಗಿತ್ತು ಅದು ಚೇಂಜ್ ಆಗ್ತಾ ಇದೆ. ಸ್ಟೇಟ್ ಅಂದ್ರೆ ಯಾವ ಗವರ್ಮೆಂಟ್ ಸ್ಟೇಟ್ ಇರುತ್ತೋ ಆ ಸ್ಟೇಟ್ ಇನ್ಕ್ರೀಸ್ ಮಾಡಿದ ತಕ್ಷಣ ಏನಾಗಿತ್ತು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಆಂಧ್ರ ಪ್ರದೇಶ ಅಂತ ತಗೊಂಡ್ರೆ ಆಂಧ್ರ ಪ್ರದೇಶದಲ್ಲಿ ವ್ಯಾಟ್ 5% ಇನ್ಕ್ರೀಸ್ ಮಾಡಿದ್ದಾರೆ ಅಂತಂದ್ರೆ ಅದೇ ಕರ್ನಾಟಕದಲ್ಲಿ 7% ಇನ್ಕ್ರೀಸ್ ಮಾಡ್ತಾ ಇದ್ರು. ಇಲ್ಲಿ ಏನಾಗ್ತಿದೆ ಅಂದ್ರೆ ಇಂಬ್ಯಾಲೆನ್ಸ್ ಆಗ್ತಿತ್ತು. ಎಲ್ಲ ಕಡೆ ಒಂದೇ ಟ್ಯಾಕ್ಸ್ ಇರ್ತಾ ಇದೆ. ಹಾಗೆ GST ಅಂತ ತಂದ್ರಲ್ಲ ಆ ಪ್ರಕಾರ ಎಲ್ಲ ಕಡೆ ಆಲ್ಮೋಸ್ಟ್ ಸೆಂಟ್ರಲ್ ಆಗಿದ್ದು ST ಎರಡನ್ನೂ ಸೇರಿಸಿ ನಾವು 5% ಇಂಪೋಸ್ ಮಾಡ್ತಿದ್ವಲ್ಲ ಎರಡನ್ನೂ ಸೇರಿಸಿ ನಾವು ಇಂಪೋಸ್ ಮಾಡೋದ್ರ ಮೂಲಕ ಬರ್ಡನ್ ಆಗೋದನ್ನು ಕೂಡ ನಿಲ್ಲಿಸ್ತಾರೆ ಅಂತ ಹೇಳ್ಬೋದು. ಹಾಗೆ GDP ಬಗ್ಗೆ ಮಾತಾಡೋದಾದ್ರೆ ವರ್ಲ್ಡ್ ಬ್ಯಾಂಕ್ ಕೊಟ್ಟಿರೋ ರಿಪೋರ್ಟ್ ಪ್ರಕಾರ 2007 ಅಂದ್ರೆ ಅವ್ರ ಗವರ್ಮೆಂಟ್ ಇದ್ದಾಗ $1,216 ಮಿಲಿಯನ್ ಅಲ್ಲಿ $1,216 ಅಷ್ಟು GDP ಇತ್ತು. ಅದೇ 2021 ಅಲ್ಲಿ ನಮ್ಮ ಗವರ್ಮೆಂಟ್ ಅಧಿಕಾರಕ್ಕೆ ಬಂದಾಗ $3,150 ಮಿಲಿಯನ್ ಆಗಿದೆ ನಮ್ಮ GDP ಬಂದಾಗ. ಅದೇ 2022 ಅಲ್ಲಿ ಅದೇ GDP $3,460 ಮಿಲಿಯನ್ ಆಗಿದೆ. ಇದು ಅವ್ರಿಗೆ ಕಣ್ಣಿಗೆ ಕಾಣಿಸ್ತಿಲ್ಲ. ಎಕನಾಮಿಕ್ ವರ್ಲ್ಡ್ ಡೆವಲಪ್ಮೆಂಟ್ ಆಗಿದೆ. ಹಾಗೆ ರಾಹುಲ್ ಗಾಂಧಿ ಅವರು ಹೇಳಿದ್ರು ನಾವೇ ಬೇಟಿ ಬಚಾವ್ ಬೇಟಿ ಪಢಾವೋ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿದ್ವಲ್ಲ ಆ ಸ್ಕೀಮು ಅಷ್ಟು ಸಕ್ಸಸ್ಫುಲ್ ಆಗಲಿಲ್ಲ ಅಂತ ಅವ್ರು ಹೇಳಿದ್ರು. ಹಾಗೆ ಹೇಳಿದ್ರು ಜಾಸ್ತಿ ಪರ್ಸೆಂಟ್ಗೆ ರೀಚ್ ಹಾಗೆ ಇದೆ ಅಂತ. ಜಾಸ್ತಿ ಪರ್ಸೆಂಟ್ಗೆ ರೀಚ್ ಆಗಿಲ್ಲ ಅಂತಂದ್ರೆ ರೀಚ್ ಆಗಿರಲಿಲ್ಲ ಅಂತ ಅಲ್ಲ, ಅದು ಸ್ಲೋ ಪ್ರೊಸೆಸ್ ಆಯ್ತು. ನಾವು ಇಂಟ್ರೊಡ್ಯೂಸ್ ಮಾಡಿದ್ದು 2015 ಆದ್ರೂ ಕೂಡ ರೀಚ್ ಆಗಿದ್ದು ಕಡಿಮೆ ಪರ್ಸೆಂಟ್ ಅಲ್ಲಿ ಸ್ಲೋ ಪ್ರೊಸೆಸ್ ಇದ್ರೂ ಕೂಡ ಅದು ರೀಚ್ ಆಗಿರೋ ನಾವು ಡಾಟಾನ ಹೇಳೋದಾದ್ರೆ ನ್ಯಾಷನಲ್ SRP ಇಂಡೆಕ್ಸ್ ಹ್ಯಾಸ್ ಶೋನ್ ಅನ್ ಅಪ್ವರ್ಡ್ ಟ್ರೆಂಡ್ ಫ್ರಮ್ 918 2014 ಮತ್ತೆ 15 ಅಲ್ಲಿ 918 ಇದ್ದಿದ್ದು 2019 ಅಲ್ಲಿ 934 ಅಂದ್ರೆ 16 ಪಾಯಿಂಟ್ಸ್ ಅಷ್ಟು ಇನ್ಕ್ರೀಸ್ ಆಗಿ ನಾವು ನೋಡಬಹುದು. ಹಾಗೆ ಗರ್ಲ್ಸ್ ಬಗ್ಗೆ ಎನ್ರೋಲ್ಮೆಂಟ್ ಬಗ್ಗೆ ಹೇಳಿದಾಗ ಆ ಸ್ಕೀಮ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ದು ಅನ್ಎಂಪ್ಲಾಯ್ಮೆಂಟ್ ಗೆ ಅಲ್ಲ, ಆ ಸ್ಕೀಮ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ದು ಎಜುಕೇಶನ್ ಪರ್ಪಸ್ಗೋಸ್ಕರ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಮೇಕ್ ದ ಪಾಯಿಂಟ್ ಕರೆಕ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನ್ಯಾಷನಲ್ ಗ್ರೋಸ್ ಎನ್ರೋಲ್ಮೆಂಟ್ ರೇಷಿಯೋ ಪ್ರಕಾರ ಸೆಕೆಂಡರಿ ಸ್ಕೂಲ್ಸ್ ಗರ್ಲ್ಸ್ ಇಂಪ್ರೂವ್ ಫ್ರಮ್ 2014 ಮತ್ತೆ 15 ಅಲ್ಲಿ 77.45% ಅಷ್ಟು ಇತ್ತು. ಅದೇ ನಮ್ಮ ಗವರ್ಮೆಂಟ್ 2018 ಮತ್ತೆ 19 ಅಲ್ಲಿ 81.32% ಅಷ್ಟು ಇನ್ಕ್ರೀಸ್ ಆಗಿರೋದನ್ನ ನಾವು ಇಲ್ಲಿ ನೋಡಬಹುದು. ಆ ಸ್ಕೀಮ್ ಸ್ಲೋ ಪ್ರೊಸೆಸ್ ಇದ್ರೂ ಕೂಡ ರೀಚ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಈ ಸೋರ್ಸ್ ನಾನು ನಿಮಗೆ ಸಬ್ಮಿಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸ್ಪೀಕರ್. ಸೊ ಆನರಬಲ್ ಸ್ಪೀಕರ್, ನಾವು ಆಗಲೇ ಬೇಟಿ ಬಚಾವ್ ಬೇಟಿ ಪಢಾವೋ ಏನು ಆಂದೋಲನ ನೀವು ಮಾಡಿದ್ದೀರಾ ಅಂತ ಹೇಳಿದ್ರು. ನಾವು ಅದು ಸ್ಲೋ ಪ್ರೊಸೆಸ್ ನಡೀತಿದೆ, ಅದು ವರ್ಕ್ ಆಗಲಿಲ್ಲ ಅಂತ ಹೇಳಿಲ್ಲ. ನಾವು ಎಜುಕೇಶನ್ ಕರೆಕ್ಟ್ ಮಾಡಿಲ್ಲ. ಬೇಟಿ ಬಚಾವ್ ಬೇಟಿ ಪಢಾವೋ ನಾವು ಸ್ಕೀಮ್ ಐತಲ್ಲ ಅದರ ಸ್ಲೈಡ್ ಒಂದು ಹೊಸ ವರ್ಡ್ ಆ್ಯಡ್ ಮಾಡಿದ್ರು. ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ತಿದ್ದು ನಾವು ಎಜುಕೇಶನ್ ಕರೆಕ್ಟ್ ಮಾಡಿಲ್ಲ. ನೀವು ನೀಟಾಗಿ ನೋಡ್ಕೊಂಡು ಮಾತಾಡಿ. ನಾವು ಹೇಳಿದ್ದು ಬೇಟಿ ಬಚಾವ್ ಬೇಟಿ ಪಢಾವೋ ಬೇಟಿ ಒಬ್ಬ ನೌಕರ ದಿನ ಅಂತ ಮಾತಾಡಿಲ್ಲ. ಅನ್ಎಂಪ್ಲಾಯ್ಮೆಂಟ್ ನಾವು ಸ್ಲೋ ಪ್ರೊಸೆಸ್ ಅಂತ ಹೇಳಿಲ್ಲ. ಬೇಟಿ ಬಚಾವ್ ಬೇಟಿ ಪಢಾವೋ ಕಡಿಮೆ ಆಗ್ತಿದೆ ಅಂತ ಹೇಳಿಲ್ಲ. ಸೊ ಈ ಪ್ರಕಾರ ಬರೋದಾದ್ರೆ ಬೇಟಿ ಬಚಾವ್ ಬೇಟಿ ಪಢಾವೋ ಆಂದೋಲನ 2021 ಅಲ್ಲಿ ನೋಡೋದಾದ್ರೆ 75.81% ಫಂಡ್ಸ್ ರಿಲೀಸ್ ಮಾಡ್ತಿರಲ್ಲ. ಬೇಟಿ ಬಚಾವ್ ಬೇಟಿ ಪಢಾವೋ ಆಂದೋಲನಕ್ಕೆ ನಿಮಗೆ ಫಂಡ್ಸ್ ರಿಲೀಸ್ ಮಾಡ್ತಿರಲ್ಲ. ಅದರಲ್ಲಿ 78.91% ಅಡ್ವರ್ಟೈಸ್ಮೆಂಟ್ಸ್ ಖರ್ಚಾಗಿದೆ. ಅದಕ್ಕೆ ಆ ಸ್ಕೀಮ್ ಅಂತಾನೆ ಪರ್ಟಿಕ್ಯುಲರ್ ಆಗಿ ಖರ್ಚಾಗಿಲ್ಲ. ನೋಡ್ಕೊಂಡು ಮಾತಾಡಿ ಅಂತ ಹೇಳ್ತೀರಲ್ಲ. ನಾವು ಹೇಳಿದ್ದು ಅದು ಅನ್ಎಂಪ್ಲಾಯ್ಮೆಂಟ್ ಬೇಟಿ ಒಬ್ಬ ನೌಕರ ಜಿಲ್ಲಾ ಅಂತ ಹೇಳಿದ್ದು ಎಜುಕೇಶನ್ ಕರೆಕ್ಟ್ ಮಾಡ್ತಿಲ್ಲ. ನಾವು ಬೇಟಿ ಅನ್ಎಂಪ್ಲಾಯ್ಮೆಂಟ್ ಇಷ್ಟಿದೆ. ನಮ್ದೇನು ಸರ್ಕಾರ ಇದೆ 3 ಸ್ಟೇಟ್ಸ್ ಅಲ್ಲಿ, ಅದರಲ್ಲಿ ವುಮೆನ್ ಇನ್ ಎಂಟರ್ಪ್ರೈಸಸ್ ಜಾಸ್ತಿನೇ ಇದೆ. ಈ ಉಳಿದ ಸ್ಟೇಟ್ ಅಲ್ಲಿ ಇಲ್ಲ ಅಂತ ಹೇಳ್ತಿದ್ರೆ ನೀವು ಎಜುಕೇಶನ್ ಕರೆಕ್ಟ್ ಮಾಡಬೇಡಿ, ಅದು ಮಾಡಬೇಡಿ, ಇದು ಮಾಡಬೇಡಿ ಅಂತ ಹೇಳ್ತಿದ್ರ. ಸೊ ವುಮೆನ್ ಅನ್ಎಂಪ್ಲಾಯ್ಮೆಂಟ್ಗೆ ಅವ್ರಿಗೆ ಇನ್ನೂ ಯಾವುದು ಈಗ ಸೋರ್ಸ್ ಕೊಟ್ಟಿಲ್ಲ ಅಂತ ಹೇಳಿ ಸರ್. ರೆಸ್ಪೆಕ್ಟೆಡ್ ಸ್ಪೀಕರ್, ಆಗಲೇ ಗೌರವ ತೊಗಾರರು ಹೇಳ್ತಿದ್ರು ಚೈನಾ ಕಂಪೇರ್ ಮಾಡಿ ಹೇಳಿದ್ರು ಇನ್ಫ್ಲೇಷನ್ ರೇಟ್ನ 2010 ಮತ್ತೆ 9 ಅಲ್ಲಿ ನಿಮ್ಮ ಸರ್ಕಾರ ಏನಿತ್ತಲ್ಲ ಇನ್ಫ್ಲೇಷನ್ ರೇಟ್ 10.99 ಮತ್ತೆ 2009 ಅಲ್ಲಿ 10.88 ಇದ್ದು. ಅಟ್ ಪ್ರೆಸೆಂಟ್ ಟೈಮ್ ಅಲ್ಲಿ 2022 ಅಲ್ಲಿ 6.70% ಇನ್ಫ್ಲೇಷನ್ ರೇಟ್ ಇದೆ. ನಿಮ್ಮ ಪ್ರಕಾರ ಇನ್ಫ್ಲೇಷನ್ ರೇಟ್ ಜಾಸ್ತಿ ಇದ್ರೆ ಕಂಟ್ರಿ ಡೆವಲಪ್ ಆಗುತ್ತಾ ಅಥವಾ ಇನ್ಫ್ಲೇಷನ್ ರೇಟ್ ಕಮ್ಮಿ ಇದ್ರೆ ಡೆವಲಪ್ ಆಗುತ್ತಾ? ಮತ್ತೆ ಅಲ್ಲಿ GDP ಬಗ್ಗೆ ಮಾತಾಡ್ತಿದ್ವಿ. 2012 ಮತ್ತೆ 11 ಅಲ್ಲಿ 5.46 ಮತ್ತೆ 5.24 ಇದು GDP ಗ್ರೋತ್. ಈ 2024 ಅಲ್ಲಿ 7.24 ಇದೆ GDP ಗ್ರೋತ್. ಮತ್ತೆ ರಾಹುಲ್ ಗಾಂಧಿ ಅವರು ಹೇಳ್ತಿದ್ರು ನಾವು ಆಗಲೇ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ತಿದ್ವಿ, ಎಜುಕೇಶನ್ ಬಗ್ಗೆ ಅಲ್ಲ ಅಂತ. ನಾವು ಈಗ ಮಾತಾಡ್ತಿರೋದು ಇನ್ಫ್ಲೇಷನ್ ಬಗ್ಗೆ. ನೀವು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡಿದ್ರೆ ನಾವೇನ್ ಮಾಡೋಕ್ಕಾಗುತ್ತೆ? Government revenue will increase as more as income is obtained from income tax, sales tax, consumption tax and land. ಈಗ ನಾವೇನು ಇನ್ಫ್ಲೇಷನ್ ಮಾಡ್ತೀವಲ್ಲ ಇವೆಲ್ಲ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ ಅಂದರೆ ಸಿಮಿಲರ್ಲಿ as the government needs to spend more and more money for the administration and other purposes, public spending will increase. ನಾವೇನು ಅದನ್ನ ಸುಮ್ಮನೆ ಸ್ಟೋರ್ ಮಾಡಿರಲ್ಲ, ಅದನ್ನ ಮತ್ತೆ ಪೀಪಲ್ಗೆ ಕೊಡ್ತೀವಿ.
ಈ ಅನ್ಎಂಪ್ಲಾಯ್ಮೆಂಟ್ ಮತ್ತೆ ಬೇರೆ ಬೇರೆ ಇದಾವಲ್ಲ ಅದಕ್ಕೆ ಜಾಸ್ತಿ ಇನ್ನೂ ಒಳ್ಳೆ ಒಳ್ಳೆ ಸ್ಟೆಪ್ ಗೊತ್ತಿಲ್ಲ ಏನು ಇದೆ ಅಂತಾನೆ ನಾವು ಯೋಚನೆ ಮಾಡ್ತೇವೆ. ಭಾಳ ತತ್ಕೋದು ಇಲ್ಲಿ ಅದು ಏನು ಸರ್ ಹೇಳಿದ್ರು ಝೂಮ್ ಮಾಡಿದ್ರೆ ಎಲ್ಲರೂ ಕವರ್ ಹಾಂ ನಾನು ನಿಮಗೆ Zoom ಮಾಡಿ full cover ಮಾಡ್ಕಲ್ಲ. ಈಗ ಪ್ರೆಸೆಂಟ್ ಟ್ಯಾಕ್ಸ್ ಇದಾದ ಎಜುಕೇಶನ್ ಅಲ್ಲಿ ಮೇನ್ ಆಗಿ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಮೇಲೆ 18% GST ಇದೆ. ಜೊತೆಗೆ ಅದರ್ ಬುಕ್ಸ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ 5% GST ಇದೆ. ಇದು ಇನ್ಫ್ಲೇಷನ್ ಆಗ್ತಿದ್ದಾಗೆ ಮತ್ತೆ ಇನ್ಫ್ಲೇಷನ್ ಆದರೆ ಇದರ ಟ್ಯಾಕ್ಸ್ ಕೂಡ ಜಾಸ್ತಿ ಆಗುತ್ತೆ. ಅದು ಇದು ಕೂಡ ಇದು ಕ್ವಾಲಿಟಿ ಆಫ್ ಎಜುಕೇಶನ್ ಕೂಡ ಲಿಂಕ್ ಆಗಿದೆ. ಯಾವಾಗ ಜಾಸ್ತಿ ಟ್ಯಾಕ್ಸ್ ಆಗುತ್ತಲ್ಲ ಅವಾಗ ಈಗ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಒಂದು ಫೀಸ್ನ ಜಾಸ್ತಿ ಮಾಡಿಸ್ತಾರೆ. ಅದಕ್ಕೆ ಫೀಸ್ ಜಾಸ್ತಿ ಮಾಡಿಲ್ಲ ಅಂದರೆ ಅವರು ಕ್ವಾಲಿಟಿ ಆಫ್ ಇಂಪ್ರೂವ್ಮೆಂಟ್ ಮಾಡೋದ್ರ ಕಡಿಮೆ ಮಾಡ್ತಾರೆ. ಮೇನಾಗಿ ಟ್ಯಾಕ್ಸ್ ಕಟ್ಟೋದ್ರಲ್ಲೇ ಅವ್ರಿಗೆ ಬರೋ ಫೀ ಎಲ್ಲ ಹೋಗುತ್ತೆ. ಅವಾಗ ಇವಾಗಿನ ಮಕ್ಕಳಿಗೆ ಕರೆಕ್ಟಾಗಿ ಎಜುಕೇಶನ್ ಸಿಗಲ್ಲ. ಯಾವಾಗ ಎಜುಕೇಶನ್ ಸಿಗಲ್ಲ ಅವಾಗ ಅರ್ಧ ಬೇರೋಜ್ಗಾರಿ ಬರೋದ ಓದಿಸಿ Honorable Speaker, I am Himavati from Bhopal constituency from Madhya Pradesh. In opposition team ಅವರು ಹೇಳಿದ್ದಾರೆ ಅದು ವುಮನ್ಗೆ ಎಂಪ್ಲಾಯ್ಮೆಂಟ್ ಜಾಬ್ಸ್ ಕೊಡ್ತಾ ಇಲ್ಲ ಅಂತ ಏನೋ ಹೇಳಿದ್ರಲ್ಲ ಅದು ನಿಜವಾಗ್ಲೂ ಫೇಕ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಅದಕ್ಕೋಸ್ಕರನೇ ಒಂದು ಹೊಸ ಸ್ಕೀಮ್ ತೆಗ್ದಿವಿ ಉದ್ಯೋಗಿನಿ ಅಂತಿದ್ದು ವಿಚ್ ಪ್ರೊವೈಡ್ ಅ ಕಸ್ಟಮೈಸ್ಡ್ ಕ್ವಾಲಿಟಿ ಬಿಸ್ನೆಸ್ ಫಾರ್ ದ ವುಮನ್. ಅದು ಸೋರ್ಸ್ ಕೂಡ ನನ್ನ ಹತ್ರ ಇದೆ, ನಾನು ಅದನ್ನ ಪ್ರೊವೈಡ್ ಮಾಡಿ ರೆಸ್ಪೆಕ್ಟೆಡ್ ಸ್ಪೀಕರ್, ಅವಾಗಲೇ ಗೌರವ್ ಗೊಗಾಯ್ ಅವರು ಹೇಳಿದ್ರು ಚೀನಾ ಸ್ವಲ್ಪ ಇನ್ಫ್ಲೇಷನ್ ಮಾಡಿ ಡೆವಲಪ್ ಆಗಿದೆ ಅಂತ. ಚೀನಾದಲ್ಲಿ ನಿಮ್ಮ ಪಾರ್ಟಿಯ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿ ಅವರು ಬೋಫರ್ ಸ್ಕ್ಯಾಂಡಲಲ್ಲಿ ಇನ್ವಾಲ್ವ್ ಆಗಿದ್ರು. ನೀವು ಅವರಿಗೆ ಅರೆಸ್ಟ್ ಮಾಡಿದಾಗೆ ಏನು ವಿಚಾರಣೆ ಮಾಡಿದಾಗೆ ಹೊರಗಡೆ ಓಡಾಡೋದು ಬಿಟ್ಟಿರೋ ಪಾರ್ಟಿ ಇಲ್ಲ ರೀ. ಆನರಬಲ್ ಸ್ಪೀಕರ್, ಅವಾಗಲೇ ಅಮಿತ್ ಶಾ ಹೇಳಿದ್ರು ನಾನು GDP ಗ್ರೋತ್ ಕಮ್ಮಿ ಆಗಿದೆ ಅಂತ ಹೇಳಿದೆ ಅಂತ. ಮೋಸ್ಟ್ಲಿ ಅವ್ರು ಮಲ್ಕೊಂಡಿದ್ರು ಅನ್ಸುತ್ತೆ. ನಾನು GDP ಗ್ರೋತ್ ಕಮ್ಮಿ ಆಗಿದೆ ಅಂತ ಹೇಳಿಲ್ಲ. ಮೇಲ್ನೋಟಕ್ಕೆ GDP ಗ್ರೋತ್ ಇನ್ಕ್ರೀಸ್ ಆದರೆ ಎಕನಾಮಿಕಲಿ ಗ್ರೋತ್ ಆಗುತ್ತೆ. ಆದರೆ ನಿಜವಾದ ಎಕನಾಮಿಕಲ್ ಗ್ರೋತ್ ಯಾವ್ದಾಗುತ್ತೆ ಅಂದ್ರೆ ಆ ಎಕನಾಮಿಕಲ್ ಫೆಸಿಲಿಟೀಸ್ ಎಲ್ಲರಿಗೂ ಇಡೀ ದೇಶದಲ್ಲಿರೋ ಎಲ್ಲರಿಗೂ ಸಿಕ್ಕರೆ ಅದು ನಿಜವಾದ ಎಕನಾಮಿಕಲ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿದೆ. ಅದು ಅಂದ್ರೆ ನಮ್ಮ ದೇಶದಲ್ಲಿ ಅದು ಸಾಧ್ಯ ಇಲ್ಲ, ಅದು ಆಗಿಲ್ಲ, ಇನ್ನೂ ಇಲ್ಲಿವರೆಗೂ ಆಗಿಲ್ಲ. ಅದಕ್ಕೆ ಸೋರ್ಸ್ ಆಗಲೇ ಪ್ರೊವೈಡ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಹೇಳಕ್ಕೆ ಇಷ್ಟಪಡೋದೇನೆಂದ್ರೆ ಇದು ಇಂಡಿಯಾ ಇಸ್ ಎ ಡೆಮೋಕ್ರೆಟಿಕ್ ಕಂಟ್ರಿ. ಇಲ್ಲಿ ಪೀಪಲ್ ರೂಲ್ ನಡೆಯೋದು. ಸೊ ಇವರು ಪೀಪಲ್ ವಿರುದ್ಧ ಯಾವುದೇ ಡಿಸಿಷನ್ಸ್ ಮಾಡೋಕ್ಕಾಗಿಲ್ಲ. ಇವರು ಥರ್ಡ್ ಟೈಮ್ ಎಲೆಕ್ಷನ್ಸ್ ಗೆದ್ರಲ್ಲ ಅವಾಗ ವಿ ವಾಂಟ್ ಟು ಸಿ ಅ ಡಿಕ್ಟೇಟರ್ ಮೋದಿ ಅಂತ ಟ್ವೀಟ್ ಮಾಡಿದ ಅದೇ ಜನ ಇವ್ರು ಯಾವಾಗ ಟ್ಯಾಕ್ಸ್ನ ಹೈಕ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅವಾಗ ಅವರು ಅದೇ ಜನ ಪ್ಲೀಸ್ ಡು ನಾಟ್ ಟ್ರೀಟ್ ಅಸ್ ಲೈಕ್ ಎ ಬೆಗರ್ಸ್ ಅಂತ ಟ್ವೀಟ್ ಮಾಡಿದ್ದಾರೆ. ಕೆಳಗೆ ಇನ್ನೊಂದು ಲೈನ್ ಬರ್ತಿದ್ದಾರೆ, ಯು ಹ್ಯಾವ್ ಲಾಸ್ಟ್ ಆಲ್ ಅಪ್ಕಮಿಂಗ್ ಎಲೆಕ್ಷನ್ಸ್ ಅಂತ ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಇವ್ರು ಮಾಡ್ತಿರೋದು ಎಷ್ಟು ಹಾರ್ಶ್ ಆಗಿದೆ, ಜನಕ್ಕೆ ಎಷ್ಟು ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಇವರು ಈಗಲೇ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಬಿಜೆಪಿ ನೆಕ್ಸ್ಟ್ ಬರಲ್ಲ ಅಂತ. ಆಮೇಲೆ ಪ್ರೆಸೆಂಟ್ ಟ್ಯಾಕ್ಸಿನ ಸಿಚುವೇಶನ್ ಮೇಲೆ ಫೇಮಸ್ ಕಾಮಿಡಿಯನ್ ಅಭಿಜಿತ್ ಗಂಗೂಲಿ ಒಂದು ಟ್ವೀಟ್ ಮಾಡಿದ್ದಾರೆ. ಹೌದು, ನಿರ್ಮಲಾ ಸೀತಾರಾಮನ್ ಮೇಲೆ ಟ್ವೀಟ್ ಮಾಡಿದ್ದಾರೆ. if I earn money, निर्मला टैक्स लेती है. If I spend money, then also निर्मला टैक्स लेती है. If I don't earn or spend both and my money is just lying in investment, निर्मला उसका भी टैक्स लेती है. एंड बेस्ट बात ये है कि अगर मैं टैक्स देता हूँ उसमें भी निर्मला एडिशनल टैक्स लगाती है ಅಂತ ಟ್ವೀಟ್ ಮಾಡಿದ್ದಾರೆ. ಇಷ್ಟು ಸ್ಪೀಕರ್ಗೆ ಪ್ರೊವೈಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಜನಗಳಿಂದ ಇಷ್ಟು ನೆಗೆಟಿವ್ ಮಾತುಗಳೆಲ್ಲ ಟ್ವೀಟ್ಗಳೆಲ್ಲ ಬಂದಮೇಲೆ ಈ ಇನ್ಫ್ಲೇಷನ್ ಮಾಡೋ ಐಡಿಯಾನ ಇಲ್ಲಿಗೆ ಬಿಡೋದು ಒಳ್ಳೇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. Honorable Speaker, I am Abhijita Sani from West Bengal constituency. ಅವರಿಗೆ ಹೇಳಿದ್ರಲ್ಲ ಈಗ ನಿರ್ಮಲಾ ಎಲ್ಲರೂ ಟ್ಯಾಕ್ಸ್ ಹಾಕ್ತಾರೆ ಅಂತ ಹೇಳಿದ್ರು. ಮತ್ತೆ ಎಲ್ಲ ಟ್ವೀಟ್ ಮಾಡ್ತಿದ್ದಾರೆ ಜನರು
Honorable Speaker, myself Prabha Mallikarjun, Damgeri constituency from Karnataka. Opposition party, ruling party ಹೇಳಿದ ಪ್ರಕಾರ ಏನು GST ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, GST ಇಂಪ್ಲಿಮೆಂಟ್ ಮಾಡಿ 5 years ನಾವು ನೋಡಿದ್ರೆ 5 years ಇಂಪ್ಲಿಮೆಂಟ್ ಮಾಡಿ 5 years ನೋಡಿದ್ರೆ ಫಸ್ಟ್ ಇಯರ್ ಅಂದ್ರೆ GST ರೇಟ್ 3.66% ಇಂದ 4.2% ಜಾಸ್ತಿ ಆಗಿದೆ. CPI ಇನ್ಫ್ಲೇಷನ್ ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಇದೇ ತರ ಅಲ್ಲೂ ಇನ್ಫ್ಲೇಷನ್ ರೇಟ್ ಜಾಸ್ತಿ ಮಾಡಿದ್ರೆ ಬಯಸ್ ಕಮ್ಮಿ ಆಗ್ತಾರೆ. ಇದರ ಬಯಸ್ ಕಮ್ಮಿ ಆದ್ರೆ GDP ಹೆಂಗ್ ಗ್ರೋತ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಅವ್ರೇನ್ ಬೇಟಿ ಬಚಾವ್ ಆಂದೋಲನ ಹೇಳಿದ್ರಲ್ಲ, ಸ್ಲೋ ಪ್ರೊಸೆಸ್ ಮಾಡ್ತಿದ್ದಾರೆ ಅಂತ ಹಂಗ್ ನೋಡೋದಾದ್ರೆ ಅವ್ರಿಗೆ ಸ್ಲೋ ಪ್ರೊಸೆಸ್ ಮಾಡ್ತಿದ್ರೆ ಇಂಡಿಯಾ ಇವಾಗ ಏಷ್ಯಾ ಕಂಟ್ರಿ ನೋಡಿದ್ರೆ ಇಂಡಿಯಾ ಡೇಂಜರಸ್ ವುಮೆನಿಗೆ ಡೇಂಜರಸ್ ಅನ್ನೋ ರ್ಯಾಂಕ್ ಬರುತ್ತೆ. ಇಂಡಿಯಾ ಅವರು ಸ್ಲೋ ಪ್ರೊಸೆಸ್ ಹೋಗ್ತಿದ್ರೆ ಇಂಡಿಯಾ ಫಸ್ಟ್ ರ್ಯಾಂಕ್ ಬಂದು ಕೊಡುತ್ತೆ ವುಮೆನಿಗೆ ಡೇಂಜರಸ್ ಅನ್ನೋದನ್ನೇ ಅಂತ ಹೇಳ್ತಾರೆ. ಅಡಿಂಗ್ ಮಾಡಿದ್ರೆ ಅಡಿಂಗ್ ಮಾಡಿ ನಮ್ಗೆ ಹ್ಯಾಂಡಲ್ ಮಾಡಿ ಸುಮ್ಮನೆ ಹ್ಯಾಂಡಲ್ ಮಾಡಿ ಅಡಿಂಗ್ ಮಾಡಿ ಅಷ್ಟೇ ಇದೆ. ಮೇಬಿ ಹೇಳಿ. ಹಾಗೆ ಮೈಕ್ ಕೊಡ್ರಿಗೆ GDP ಗ್ರೋತ್ ಹೆಂಗಾಗುತ್ತೆ ಅಂತ ನಿಮ್ಮ ಸರ್ಕಾರದಲ್ಲಿ ನೋಡೋದಾದ್ರೆ 57.42 ಲ್ಯಾಕ್ ಇತ್ತು GDP ಗ್ರೋತ್, GDP ಓವರ್ ಆಲ್. ಈಗ ನಮ್ಮ ಸರ್ಕಾರದಲ್ಲಿ ಪ್ರೆಸೆಂಟ್ 22-23 ನೋಡೋದಾದ್ರೆ 1,73.82 ಲ್ಯಾಕ್ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸೋರ್ಸ್ ಸ್ಪೀಕರ್ಗೆ ಪ್ರೊವೈಡ್ ಮಾಡ್ತೀನಿ ಸರ್. ಬೇಗ ಪಾಯಿಂಟ್ ಶೇರ್ ಮಾಡಿ. Honorable Speaker, ಮೈಕ್ ಕೊಡ್ರ ಮೈಕ್ ಪಾಸ್ ಮಾಡ್ತೀವಿ ಈಗ. Honorable Speaker, ಆಗಲೇ ರೂಲಿಂಗ್ ಪಾರ್ಟಿ ಅವರು ಹೇಳಿದ್ರು ನಿರ್ಮಲಾ ಸೀತಾರಾಮನ್ ಒಬ್ಬ ಎಕನಾಮಿಸ್ಟ್ ಏನ್ ಮಾಡ್ಬೇಕು ಅಂತ ಎಲ್ಲ ಗೊತ್ತಿರುತ್ತೆ ಅಂತ. ಸೊ ನಿರ್ಮಲಾ ಸೀತಾರಾಮನ್ ಎಕನಾಮಿಸ್ಟ್ ಒಪ್ಕೊಳ್ಳೋಣ, ಅವ್ರು ಹೇಳಿದ್ರು ಜಸ್ಟ್ ಸೊ ಜನರ ಮನಸ್ಸಲ್ಲಿ ಹೆಂಗಿದೆ ಅಂತ ಅವ್ರ ಒಪಿನಿಯನ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಅದರಿಂದ ಅವ್ರಿಗೆ ಡಿಸ್ರೆಸ್ಪೆಕ್ಟ್ ಏನಾಗಿಲ್ಲ. ಈಗ ಎಕನಾಮಿಸ್ಟ್ ಅಂತ ಹೇಳಿದ್ರ ಈ ಬಜೆಟ್ ಮೊನ್ನೆ 2024 ಬಜೆಟ್ ರಿಲೀಸ್ ಆಗಿದೆ, ಅವ್ರಿಗೆ ವೈಟ್ ಪೇಪರ್ ರಿಲೀಸ್ ಮಾಡ್ತಾ ಹೋಗ್ತಾ ಈಗ ಯಾವುದೇ ಸ್ಟೇಟಿಗೆ ಎಷ್ಟೆಷ್ಟು ಅಮೌಂಟ್ ಆಗಿದೆ. ಸೊ ನಾನ್ BJP ಪಾರ್ಟಿ 6 ಸ್ಟೇಟ್ಸ್ ಏನಿದಾವಲ್ಲ, ಫಾರ್ ಎಕ್ಸಾಂಪಲ್ ತೆಲಂಗಾಣ, ಕರ್ನಾಟಕ, ವೆಸ್ಟ್ ಬೆಂಗಾಲ್ ಅಂತ ನೋಡಿದ್ರೆ ಅದಕ್ಕೆ ಎಷ್ಟೆಷ್ಟು ಅಮೌಂಟ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ವೈಟ್ ಪೇಪರ್ ರಿಲೀಸ್ ಮಾಡ್ತಾರೆ ಅವರು. ಐ ವಿಲ್ ಚಾಲೆಂಜ್ ನಿರ್ಮಲಾ ಸೀತಾರಾಮನ್ ಟು ರಿಲೀಸ್ ವೈಟ್ ಪೇಪರ್. Honorable Speaker, I am Rajnath Singh, Defense Minister of India from Lucknow, Uttar Pradesh. Opposition party are ಹೇಳಿದ್ರಲ್ಲ GDP ಹೆಂಗೆ ಗ್ರೋತ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಗ್ರೋತ್ ಇನ್ GDP typically results in increasing inflation. ಅವಾಗ ನಮ್ಮ ಪಕ್ಷದಲ್ಲಿ ಮೋದಿ ಅವರು ಹೇಳಿದ್ರು 2010 ಅಲ್ಲಿ ಇನ್ಫ್ಲೇಷನ್ ಎಷ್ಟಿತ್ತಂದ್ರೆ 10.96% ಇನ್ಫ್ಲೇಷನ್ ಇತ್ತು ಅಂತ. ಅದೇ 2010 ಅಲ್ಲಿ ಕಾಂಗ್ರೆಸ್ ಪಾರ್ಟಿ ರೂಲಿಂಗ್ ಇದ್ದಾಗ GDP 9th ಪ್ಲೇಸ್ ಅಲ್ಲಿ ಇತ್ತು. ಆದ್ರೆ ಈಗ ಇನ್ಫ್ಲೇಷನ್ ಇರೋದು 6.64% ಇದ್ರು. ಇಂಡಿಯನ್ ಎಕಾನಮಿ ರೇಟ್ ಎಲ್ಲಿದೆ ಅಂದ್ರೆ 5th ಪ್ಲೇಸ್ ಅಲ್ಲಿ ಇದೆ. ಅಲ್ಲಿ ಕ್ಲಿಯರ್ ಆಯ್ತು, ಡೆವಲಪ್ಮೆಂಟ್ ನಾವು ಮಾಡಿರೋದು ಜಾಸ್ತಿ, ನೀವು ಮಾಡಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. Respected Speaker, I would like to say that ನಮ್ಮ GDP ಗ್ರೋತ್ ಹೇಳಿದ್ರಲ್ಲ, ಅದೇ ನಮ್ಮ ಎಸ್ಟಿಮೇಟ್ ಮಾಡಿರೋ ಪ್ರಕಾರ 2021 ಇಂದ 2018 ನೋಡಿದ್ರೆ 6% ಇನ್ಕ್ರೀಸ್ ಆಗಿದೆ. ಮತ್ತೆ ಆಗಲೇ ಇದನ್ನ ನಿಮಗೆ ಪ್ರೊವೈಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಹಳೆದಾಗಿ ಒಂದು ಪಾಯಿಂಟ್ ಹೇಳಿದ್ರು, ಇದಕ್ಕಿಂತ ಇನ್ಫ್ಲೇಷನ್ ಆಫ್ ಟ್ಯಾಕ್ಸಸ್ ಇಂದ ನಮಗೆ ಎಜುಕೇಶನ್ ಮೇಲೂ ಬರ್ಡನ್ ಆಗುತ್ತೆ ಅಂತ. Reduction for tuition fee, interest on education loan has increased, NAC, scholarship and fellowship. ಈ ರೀತಿಯಾದ ಸ್ಕೀಮ್ಸ್ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಮತ್ತೆ ನಿರ್ಮಲಾ ಸೀತಾರಾಮನ್ ಅವರು 24 ಬಜೆಟ್ ಅಲ್ಲಿ ಏನ್ ಮಾಡಿದ್ರಲ್ಲ, ಅದಕ್ಕೆ ಎಜುಕೇಶನ್ ಅಂದ್ರೆ ಈ ಪ್ರಾವಿನ್ಸಸ್ ಅಂತ ಬರೀತೀವಿ. ಮತ್ತೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಇದನ್ನ ನಮ್ಮ ಸರ್ಕಾರದಿಂದಲೇ ತಂದಿದ್ದೀವಿ. ಇದರ್ಥ ಏನಂದ್ರೆ ಎಜುಕೇಶನ್ ಮೇಲೆ ಯಾವುದೇ ರೀತಿಯ ಇನ್ಫ್ಲೇಷನ್ ಇಂದ ಬರ್ಡನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಈ ಸ್ಕೀಮ್ಸ್ಗಳನ್ನ ಮಾಡ್ತೀವಿ. ಮತ್ತೆ ಅಂಡರ್ ಸೆಕ್ಷನ್ 83 of the Income Tax Action, individuals can claim a deduction for tuition fee paid for their children's education. This deduction is available for full-time college students, any school, colleges, university, and an educational institution in India. The maximum deduction allowed is up to the rupees 1.5 lakh per finance. So, ಇಲ್ಲಿ ನನಗೆ ಎಜುಕೇಶನ್ ಮೇಲೆ ಹೇಗೆ ಅಫೆಕ್ಟ್ ಆಗುತ್ತೆ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈಗ ಮುಂಚೆ ಎಜುಕೇಶನ್ 2024 ಬಜೆಟ್ ನಾವು ರಿಲೀಸ್ ಮಾಡೋದಕ್ಕಿಂತ ಮುಂಚೆ ಎಜುಕೇಶನ್ ಮೇಲೆ ಸ್ವಲ್ಪ ಲೋನ್ ಇಂಪೋಸ್ ಮಾಡ್ತಾ ಇದ್ರು. ಸೊ ಅಲ್ಲಿಂದ ಏನು ಮಕ್ಕಳಿಗೆ ಅಫೆಕ್ಟ್ ಆಗುತ್ತೆ, ಆ ಲೋನ್ ಇಟ್ಕೊಂಡು ಕಟ್ಟೋದಕ್ಕಾಗೋದಿಲ್ಲ. ಮತ್ತೆ ಅವರು ಅದ್ರ ಬಗ್ಗೆ ಏನು ಮಾಡ್ತಾರೆ, ಅವರು ಏನು ವಿಶೇಷ ಹಾಳು ಮಾಡ್ಕೋಬಾರ್ದು ಅನ್ನೋ ಒಂದು ಕಾರಣಕ್ಕೆ
tax benefits under Section 80 of Income Tax 1961. This reduction is available for individual who has taken loan for their higher education. So ಇದನ್ನ ಮಾಡಿದ್ರು ಇಲ್ಲಿರುವಂತಹ ಏನು ಟ್ಯಾಕ್ಸ್ ಇತ್ತಲ್ಲ ಅದನ್ನ 6% ಅಷ್ಟು ನಾವು ರೆಡ್ಯೂಸ್ ಮಾಡಿದ್ದೀವಿ. ಸೊ ಇದರಿಂದ ಎಜುಕೇಶನ್ಗೆ ಯಾವುದೇ ರೀತಿಯ ಹಾರ್ಮ್ ಆಗೋದಿಲ್ಲ ಅಂತ ಅನಿಸ್ತು. ರೆಸ್ಪೆಕ್ಟೆಡ್ ಸ್ಪೀಕರ್, ಆಮೇಲೆ ರಾಹುಲ್ ಗಾಂಧಿ ಅವರು ಏನಂದ್ರೆ ಕರ್ನಾಟಕ ಅವ್ರಿಗೆಲ್ಲ ಎಷ್ಟು ಫಂಡ್ಸ್ ಕೊಡ್ತೀರಾ ಅಂತ ನನಗೆ ಚಾಲೆಂಜ್ ಮಾಡಲ್ಲ. ಈ ಕರ್ನಾಟಕದವ್ರಿಗೆಲ್ಲ ಫಂಡ್ಸ್ ಕೊಡ್ತೀವಲ್ಲ ಅವ್ರನ್ನ ಗ್ಯಾರಂಟಿಗೆ ಬಳಸ್ಕೊತಾರೆ. ಗ್ಯಾರಂಟಿನ ಬಳಸ್ಕೊಂಡು ಜನರಿಗೆ ಅದನ್ನು ಪ್ರೊವೈಡ್ ಮಾಡಲ್ಲ, ಏನು ಮಾಡಲ್ಲ, ಒಳಗಡೆ ಅದನ್ನೇ ಮಾಡ್ಕೊಂಡು ಅವ್ರಿಗೆ ಉಪಯೋಗ ಆಗುತ್ತಾರೆ, ಅದನ್ನ ದುಡ್ಡು ಕೊಡ್ತಾರೆ ಅಷ್ಟೇ. ಬರೀ ಗ್ಯಾರಂಟಿ ಬಳಸ್ಕೊಂತಿದ್ದಾರೆ. ನೀವು ಫಂಡ್ಸ್ ಎಷ್ಟೇ ಪ್ರೊವೈಡ್ ಮಾಡಿದ್ರು ಬರೀ ಗ್ಯಾರಂಟಿ ಬಳಸಿದ್ರೆ ಮತ್ತೆ ಗ್ಯಾರಂಟಿ ತಗೊಂಡ್ಬೋದು ಜನರಿಗೆ ಸಪ್ಲೈ ಮಾಡ್ತಾರೆ ನೀವು ಗ್ಯಾರಂಟಿಗಳನ್ನ. ಆಮೇಲೆ GDP ಗ್ರೋತ್ ಬಗ್ಗೆ ಅವ್ರು ಏನು ಹೇಳಿದ್ರಲ್ಲ, GDP ನೀವು ಹೇಳಿದ ಪ್ರಕಾರ GDP ಗ್ರೋತ್ ಅಂದ್ರೆ ನಾವು ಗೊತ್ತಾಗುತ್ತೆ ಎಕನಾಮಿಕ್ ನಮ್ದು ಕಂಟ್ರಿ ಗ್ರೋತ್ ಆಗಿತ್ತಾ ಇಲ್ಲ ಅಂತ. ಅದೇ ಪ್ರಕಾರ ಅದನ್ನ ನೋಡ್ಕೊಂಡೆ, GDP ಗ್ರೋತ್ ನೋಡ್ಕೊಂಡೆ. ನಮ್ಮ ಇಂಡಿಯಾದ G20 CEO ಇದ್ದಾರಲ್ಲ ಅವರು ಜಪಾನ್ 4th ಲಾರ್ಜೆಸ್ಟ್ ಎಕನಾಮಿಕ್ ವರ್ಲ್ಡ್ ಏನಿದೆಯಲ್ಲ ಅದನ್ನ 2025 ಅಷ್ಟರೊಳಗೆ ಟಾರ್ಗೆಟ್ ಅದನ್ನ ಮೀರಿಸುತ್ತೆ ಅಂತ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರೇ ಸುಮ್ಮನೆ ಕೊಡ್ತಾರೆ ನಮ್ಗೆ ಕಂಟ್ರಿದು GDP ಗ್ರೋತ್ ಎಲ್ಲ ನೋಡ್ಕೊಂಡೆ ಕೊಟ್ಟಿರ್ತಾರೆ. ಅವ್ರು ಹೇಳ್ತಾರೆ ನಮ್ಮ GDP ಗ್ರೋತ್ ಆಗಿಲ್ಲ ಅಂತ. ಸೊ ನಿರ್ಮಲಾ ಸೀತಾರಾಮನ್ ಹೇಳಿ ಪಾಯಿಂಟ್ ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಈಗ ಏನು ನಾನ್ ಬಿಜೆಪಿ ಸ್ಟೇಟ್ಸ್ಗೆಲ್ಲ ನೀವು ಕಡಿಮೆ ಜಾಸ್ತಿ ಟ್ಯಾಕ್ಸ್ ಇಂಪೋಸ್ ಮಾಡ್ತಾ ಇದ್ದೀರಾ, ಅದಕ್ಕೇನು ಬೆನಿಫಿಟ್ಸ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರಿ. ಮತ್ತೆ ನಿರ್ಮಲಾ ಸೀತಾರಾಮನ್ ಅವರು ಆಲ್ರೆಡಿ ಹೇಳಿದಂಗೆ ನೀವು ಏನೇನೋ ಗ್ಯಾರಂಟೀಸ್ಗಳನ್ನ ಕೊಟ್ಟು ಫ್ರೀ ಬಸ್ ಅಂತೆ, ಫ್ರೀ ವಾಟರ್ ಸ್ಕೀಮ್ಸ್ ಅಂತ ಅದೆಲ್ಲ ಮಾಡ್ತಾ ಇದ್ದೀರಾ. ಮತ್ತೆ ಏನು ರಾಹುಲ್ ಗಾಂಧಿ ಅವರು ಮೊನ್ನೆ ಒಂದು ಮಾತನ್ನ ಹೇಳಿದ್ರು, ಅದನ್ನ ಒಂದ್ಸಲ ಪ್ರಸ್ತಾವನೆ ಮಾಡ್ತೀನಿ. भाई और बहनों, इस देश के हर गरीब परिवार में एक महिला चुनी जाएगी. उसके बैंक अकाउंट में साल का 10 नहीं, 50 नहीं, 70 नहीं, 80 नहीं, 90 नहीं, 1 लाख रुपया बैंक अकाउंट के अंदर 4 जुलाई 8,500 बैंक 4 अगस्त 8,500 हर महीने पहले तारीख फटाफट फटाफट फटाफट. So ಮತ್ತೆ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು ಅಂದ್ರೆ ಮೀಡಿಯಾ ಏನಾದ್ರು ಮಾತಾಡಿದ್ರೆ 1 ಲಕ್ಷ 2 ಲಕ್ಷ ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ರು. ಹಿಂಗೆಲ್ಲ ಗ್ಯಾರಂಟೀಸ್ ಕೊಟ್ಬಿಟ್ಟು ನೀವು ಹಿಂಗೆಲ್ಲ ಸೋಮಾರಿ ಮಾಡ್ತಾ ಹೋದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಬರುವಂತ ಎಲ್ಲ ಸ್ಕೀಮ್ಸ್ ಇಂದ ದುಡ್ಡು ಬರುತ್ತಲ್ಲ ಎಲ್ಲರೂ ಮಿಸ್ಯೂಸ್ ಮಾಡ್ಕೊಂತ ಹೋಗ್ತಾರೆ, ಎಲ್ಲರೂ ಮಾಡ್ಕೊಂತ ಹೋಗ್ತಾರೆ. ಸೊ ನಾನು ಫಸ್ಟಿಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ಟೇಟ್ಸ್ ಆರ್ ನಾಟ್ ಸಬಾರ್ಡಿನೇಟ್ ಟು ಸೆಂಟ್ರಲ್ ಗವರ್ಮೆಂಟ್. ನಾವಿಲ್ಲಿ ಸೆಂಟ್ರಲ್ ಆಗಿ ಮಾತಾಡ್ತಿರ್ಬೇಕಾದ್ರೆ ನಾನು ಕರ್ನಾಟಕ ಅಂತ ಒಂದೇ ಎಕ್ಸಾಂಪಲ್ ತಗೊಂಡು ಮಾತಾಡಿಲ್ಲ, ತೆಲಂಗಾಣ, ಉತ್ತರ ಪ್ರದೇಶ್, ಕರ್ನಾಟಕ ಅಂತ ಎಲ್ಲ ಎಕ್ಸಾಂಪಲ್ ತಗೊಂಡು ಮಾತಾಡಿದ್ದು. ಸೊ ಹಾಗೇನಿದೆ ಸ್ಟೇಟ್ ಆರ್ ನಾಟ್ ಸಬಾರ್ಡಿನೇಟ್ ಟು ಸೆಂಟ್ರಲ್ ಗವರ್ಮೆಂಟ್. ಸೊ ಅದು ಸ್ಕೀಮ್ಸ್ ಮಾಡಿರೋದು ಯಾರು? ಸಿದ್ದರಾಮಯ್ಯ ಅವರು. ಸೊ ಸಿದ್ದರಾಮಯ್ಯ ಅವರ ಏನಾದರೂ ಕಾಣ್ತಾರೆ ನೋಡಿ, ಸಿದ್ದರಾಮಯ್ಯ ಅವರು ಕಾಣ್ತಾರೆ. ಸೊ ಫಸ್ಟ್ ಹೇಳಿದ್ರೆ ನಾನು ಸ್ಟೇಟ್ಸ್ ಆರ್ ನಾಟ್ ಸಬಾರ್ಡಿನೇಟ್ ಸೆಂಟ್ರಲ್ ಗವರ್ಮೆಂಟ್. ಅವ್ರು ಸ್ಟೇಟಿಂದ ಏನೇ ಮಾಡಬೇಕು ಅವರಿಗೆ ಕೊಟ್ಟಿರ್ತಾರೆ. ಸೊ ನೀವು ಉತ್ತರ ಪ್ರದೇಶದಲ್ಲಿ ಈಗ ಮೊನ್ನೆ MP ಎಲೆಕ್ಷನ್ ಆಯ್ತಲ್ಲ, ಸೊ ಉತ್ತರ ಪ್ರದೇಶದಲ್ಲಿ ನೋಡಿದ್ರೆ ನೀವೊಂದು ಸ್ಲೋಗನ್ ರಿಲೀಸ್ ಮಾಡ್ತಾರೆ ಬಿಜೆಪಿ ಏನಂದ್ರೆ ಜೋ हमको लाएंगे बैक फायर ಅಂತ ಒಂದು ಸ್ಲೋಗನ್ ರಿಲೀಸ್ ಮಾಡ್ತಾರೆ. ಸೊ ಅದು ನಾನು ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಪ್ರಭು ರಾಮ ಆಯೇ ನ್ಯಾಯ ಆಯ. ಸೊ MP ಎಲೆಕ್ಷನ್ ಅಲ್ಲಿ ನಿಮ್ಮ ಉತ್ತರ ಪ್ರದೇಶದಲ್ಲಿ ನೋಡಿದ್ರೆ MP ಎಲೆಕ್ಷನ್ ಅಲ್ಲಿ ಏನು ಅಯೋಧ್ಯ ಮಾಡಿ ಪ್ರಭು ರಾಮ ಬಂದ್ರು, ನಾವು ಬ್ಯಾಕ್ ಫೈರ್ ಏನೇನು ಅನ್ಯಾಯಗಳಾಗಿದ್ರಲ್ಲ ಅದೆಲ್ಲ ಸರಿ ಮಾಡ್ತೀವಿ ಅಂತ. MP ಎಲೆಕ್ಷನ್ ನೋಡಿದ್ರೆ ಗೆದ್ದಿದ್ದು ಕಾಂಗ್ರೆಸ್ ಪಾರ್ಟಿ, MP ಸೀಟ್ ಜಾಸ್ತಿ ಗೆದ್ದಿದ್ದು ಕಾಂಗ್ರೆಸ್ ಪಾರ್ಟಿ ಇದಿರೋದೆಲ್ಲ ನೋಡಿದ್ರೆ. ಸೊ ಪ್ರಭು ರಾಮಾಯ ನ್ಯಾಯ ಅಂತ ಹೇಳೋದು ಇಷ್ಟಪಡ್ತೀನಿ. ಸೊ ಹಾಗೆ ಮೋದಿಜಿ ಅವರು ಏನು ಹೇಳಿದ್ರು, ನಾವು ಮಾತಾಡ್ತಿರೋದು ಇನ್ಫ್ಲೇಷನ್ ಬಗ್ಗೆ, ಅನ್ಎಂಪ್ಲಾಯ್ಮೆಂಟ್ ಅದೆಲ್ಲ ಮಾತಾಡ್ಬೇಡಿ ಅಂತ ಹೇಳಿದ್ರು. ಸೊ ಇನ್ಫ್ಲೇಷನ್ ಡಿಸ್ಅಡ್ವಾಂಟೇಜಸ್ ಮಾತಾಡ್ತಿರೋದು ಹೊರತು ನಾವು ಅನ್ಎಂಪ್ಲಾಯ್ಮೆಂಟ್ ಅಂತ ಕರೆಕ್ಟಾಗಿ ಅಂದರೆ ಒಂದೇ ಟಾಪಿಕ್ ಮಾತಾಡ್ತಿಲ್ಲ. ಸೊ ಈ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಇದಿದೆ, ಎಜುಕೇಷನ್ ಅಲ್ಲಿ ಡಿಸ್ಅಡ್ವಾಂಟೇಜಸ್ ಇದೆ, ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಡಿಸ್ಅಡ್ವಾಂಟೇಜಸ್ ಇದೆ, ಅಗ್ರಿಕಲ್ಚರ್ ಅಲ್ಲಿ ಇದೆ. ಸೊ ಅದಕ್ಕೆ ಅದನ್ನು ಬೆಟರ್ಮೆಂಟ್ ಮಾಡೋದು ನೋಡೋದಕ್ಕೆ ನೀವು ಇನ್ಫ್ಲೇಷನ್ ಮಾಡಕ್ಕೆ ಹೊರಟಿದ್ರ. ಸೊ ಎಜುಕೇಷನ್ ಅನ್ನೋ ಒಂದು ಟಾಪಿಕ್ ತಗೊಂಡ್ರೆ ನಾವೀಗ. ಸೊ ಎಲ್ಲ ಆಲ್ ಓವರ್ ಇಂಡಿಯಾ ನೋಡಿದ್ರೆ ಎಜುಕೇಷನ್ನು ಗೌರ್ಮೆಂಟ್ ಸ್ಕೂಲ್ಸ್ ಆಗಿರ್ಬೋದು, ಪ್ರೈವೇಟ್ ಸ್ಕೂಲ್ಸ್ ಆಗಿರ್ಬೋದು ಆಲ್ಮೋಸ್ಟ್ ಚೆನ್ನಾಗಿ ನಡೀತಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಗುಜರಾತ್ ನೋಡೋದಾದ್ರೆ 32,771 schools including 12,000 government schools run by just 1 or 2 teachers.
ಸೊ ಗೌರ್ಮೆಂಟ್ ಸ್ಕೂಲ್ ನೋಡಿದ್ರೆ ಇಷ್ಟೊಂದು ಸ್ಕೂಲ್ಸ್ ಇದ್ದಾವೆ, ಇಷ್ಟೊಂದು ಗೌರ್ಮೆಂಟ್ ಸ್ಕೂಲ್ಸ್ ಸೇರಿಸಿ ಇಷ್ಟೊಂದು ಸ್ಕೂಲ್ ಇದ್ದಾವೆ. ಅದನ್ನ ರನ್ ಮಾಡ್ತಿರೋದು ಜಸ್ಟ್ 1 or 2 ಟೀಚರ್ಸ್. ಬಡ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಯಾರು ಪ್ರೈವೇಟ್ ಸ್ಕೂಲಿಗೆ ಹೋಗಲ್ಲ ಅವ್ರಿಗೆ ಚೆನ್ನಾಗಿರೋ ಎಜುಕೇಶನ್ಸ್ ಸಿಗ್ತಿಲ್ಲ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ tribal students are denied their scholarships and the extra aspects are in the patriotic conditions. So scholarship tribal students ಗೆ scholarship ಯಾರು ಸಿಗ್ತಿಲ್ಲ, ಅವರು ಸಿಟಿಸನ್ಸ್ ಅಂತ ರೆಪ್ರೆಸೆಂಟ್ ಆಗಿದ್ರು ಸ್ಕಾಲರ್ಶಿಪ್ ಸಿಗ್ತಿಲ್ಲ. ಮತ್ತೆ ಎಸ್ಟಿ ಹಾಸ್ಟೆಲ್ಸ್ ಏನು ಬ್ಯಾಕ್ವರ್ಡ್ ಕ್ಲಾಸಸ್ ಇದಾರಲ್ಲ ಅದ್ರ ಹಾಸ್ಟೆಲ್ ಕಂಡೀಷನ್ಸ್ ಪ್ಯಾಥೆಟಿಕ್ ಕಂಡೀಷನ್ಸ್ ಎಲ್ಲ ಇದಾವೆ. ಸೊ ಯಾವುದು ಸರಿಯಾಗಿ ಊಟ ಸಿಗ್ತಿಲ್ಲ, ಎಜುಕೇಶನ್ ಸಿಸ್ಟಮ್ ಅಂತ ನೀವು ಹೇಳಿದ ಪ್ರಕಾರ ನೋಡೋದಾದ್ರೆ so none of these have been addressed. Instead, a statue was built with rupees 2,989 crores. The amount were to build new IITs or by IIMS or AIMS. The amount Indian government has spent on so far for one of their billions. So ಆಗಲೇ ಅನುಪ್ರಿಯ ಪಾಟೀಲ್ ಅವರು ಹೇಳಿದ್ರು ಬೇಟಿ ಬಚಾವ್ ಬೇಟಿ ಪಡಾವ್ ನೀವು ಎಜುಕೇಶನ್ಗೆ ಲಿಂಕ್ ಮಾಡ್ತಿದ್ದೀರ ಅಂತ. ಈಗ ಲಿಂಕ್ ಮಾಡ್ತಿದ್ದೀನಿ ಎಜುಕೇಶನ್ಗೆ, ಆಗಲೇ ಹೇಳಿದ ಪ್ರಕಾರ ಈಗ ಲಿಂಕ್ ಮಾಡಿದ್ದೀನಿ. ಬೇಟಿ ಬಚಾವ್ ಬೇಟಿ ಪಡಾವ್ is much lesser than the amount spent for advertising this way and even the gender violence is also campuses. ಸೊ ಈಗ ಹೇಳಕ್ಕೆ ಇಷ್ಟಪಡ್ತೀನಿ, ಅವ್ರು ಮಾಡಿರೋ ಸ್ಕೀಮ್ಸ್ ಅನ್ರಿಯಲಿಸ್ಟಿಕ್ ಸ್ಕೀಮ್ಸ್ ಎಲ್ಲ ತರ್ತಿದ್ದಾರೆ. ಸೊ ಅದನ್ನ ಈಗ ಕೇಳಿದ್ರೆ ಅವ ಮಾಡಿರೋ ಸ್ಕೀಮ್ಸ್ ಈಗ ಕೇಳಿದ್ರೆ ಅದು ನಮಗೇನೋ ಟೈಮ್ ಬೇಕು, ಸ್ಲೋ ಪ್ರೊಸೆಸ್ ನಡೀತಿದೆ, ನಾವು ಇಷ್ಟ ಅಂತ ಹೇಳಿಲ್ಲ ಎಕ್ಸ್ಟೆಂಡ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಸೊ ಈಗ ಮಾಡ್ತಿರೋ ಇನ್ವೆಸ್ಟ್ಮೆಂಟ್ ಆಗ್ತಿರೋ ಡಿಸ್ಅಡ್ವಾಂಟೇಜಸ್ ಇದು ಸ್ಕೀಮ್ಸ್ ತಂದಿದ್ದಾರೆ. ಆ ಸ್ಕೀಮ್ಸ್ ಯಾವ್ದು ಪ್ರಾಪ್ ಆಗಿದೆ ಅಂತ ಮುಂದೆ ಹೇಳ್ತೀವಿ. ಸೊ ಸ್ಕೀಮ್ಸ್ ತಂದಿದ್ರೆ ಇನ್ನೂ ಒಂದು 10 ವರ್ಷ ಬಿಟ್ಟು ಕೇಳಿದ್ರೆ ನಮಗೇನೋ ಟೈಮ್ ಬೇಕು, ಸ್ಲೋ ಪ್ರೊಸೆಸ್ ನಡೀತಿದೆ ಅಂತ ಹೇಳ್ತಾರೆ. Respected speaker, I want to add some points. So, unemployment ಅಷ್ಟೇ ಅಲ್ಲ, ಎಜುಕೇಶನ್ ಅಲ್ಲೂ ಕೂಡ ತುಂಬಾ ಅಫೆಕ್ಟ್ ಆಗ್ತಾ ಇದೆ. ಸೊ ಎಜುಕೇಶನ್ ಅಂತ ಬಂದ್ರೆ ಬಡ ಮಕ್ಕಳಿಗೆ ಓದಕ್ಕೆ ಆಗ್ತಾ ಇಲ್ಲ. ಸೊ ನಮ್ಮ ಇಂಡಿಯಾದಲ್ಲಿ ಎಜುಕೇಶನ್ ರೇಟ್ ಸಿಗ್ತಾ ಇಲ್ಲ. ಎಜುಕೇಶನ್ ಪ್ರಾಕ್ಟೀಸ್ ಮಾಡಿದ್ರೆ ಏನ್ ಲಾಭ ಇದೆ ಇವಾಗ? ನಮ್ಮ ಇಂಡಿಯಾದಲ್ಲಿ ಎಜುಕೇಶನ್ ಸರಿ ಆಗ್ಬೇಕು, ಬಡ ಮಕ್ಕಳಿಗೆ ಓದಕ್ಕೆ ಆಗ್ತಾ ಇಲ್ಲ. ಎಲ್ಲರಿಗೂ ಹೇಗೆ ಪ್ರೈವೇಟ್ ಸ್ಕೂಲ್ ಎಜುಕೇಶನ್ ಸಿಗ್ತಿದ್ದಾರೆ, ಸೊ ಬಡ ಮಕ್ಕಳಿಗೂ ಕೂಡ ಸಮ ಶಿಕ್ಷಣ ಸಿಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದೇನಂದ್ರೆ ಮುಂಚೆ ಪ್ರೀವಿಯಸ್ ನೋಡಿದ್ರೆ ಎಜುಕೇಶನ್ ಬಂದ್ಬಿಟ್ಟು 40% ಆಫ್ ಟ್ಯಾಕ್ಸಸ್ ಇತ್ತು. ಇವಾಗ
ಮತ್ತೆ ಈಗ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ನಮಗೆ ಕರೆಕ್ಟ್ ಫೆಸಿಲಿಟಿ ಸಿಗ್ತಿಲ್ಲ, ಎಲ್ಲರೂ ಎಜುಕೇಶನ್ ಸರಿಯಾಗಿ ಸಿಗ್ತಿಲ್ಲ, ಬಡ ಮಕ್ಕಳಿಗೆ ಎಲ್ಲ ಹೆಲ್ಪ್ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಎಷ್ಟು ಜನ ಗೌರ್ಮೆಂಟ್ ಅಫಿಷಿಯಲ್ಸ್ ಇದ್ದಾರೆ, ಎಷ್ಟು ಜನ ಗೌರ್ಮೆಂಟ್ ಸ್ಕೂಲ್ಸ್ ಕಳಿಸ್ತಾ ಇದ್ದಾರೆ. ಈಗ ಪ್ರೈವೇಟ್ ಸ್ಕೂಲ್ಸ್ ಅವರು ಅಡ್ವರ್ಟೈಸ್ ಮಾಡ್ಕೊಂಡು ನಾವು ಫ್ರೀ ಬಸ್ ಅನ್ನ ಕಳಿಸ್ತೀವಿ, ಬೇರೆ ಬೇರೆ ಯೂನಿಫಾರ್ಮ್ಸ್ ಕೊಡಿಸ್ತೀವಿ, ಇಂಟರ್ನ್ಯಾಷನಲ್ ಎಜುಕೇಶನ್ ಕೊಡ್ತೀವಿ ಅಂತ ಎಲ್ಲ ಮಾಡ್ತಾರೆ. ಅದೇ ಗೌರ್ಮೆಂಟ್ ಸ್ಕೂಲ್ ಅವರು ನಾವೆಲ್ಲ ಫ್ರೀಯಾಗಿ ಕೊಡ್ತೀವಿ, ಫ್ರೀ ಎಜುಕೇಶನ್ ಕೊಡ್ತೀವಿ, ಫ್ರೀ ಯೂನಿಫಾರ್ಮ್ ಕೊಡ್ತೀವಿ, ಫ್ರೀ ಮೀಲ್ಸ್ ಕೊಡ್ತೀವಿ ಅಂತಂದ್ರು ಯಾರು ಬರೋದಿಲ್ಲ. ಯಾಕೆ? ಯಾಕಂದ್ರೆ ಇದೆಲ್ಲ ಅಡ್ವರ್ಟೈಸ್ ಆಗ್ತಾ ಇದೆ. ಯಾರು ಒಬ್ರು ಗೌರ್ಮೆಂಟ್ ಅಫಿಷಿಯಲ್ಸ್ ಗೌರ್ಮೆಂಟ್ ಸ್ಕೂಲ್ ಕಳಿಸೋದಿಲ್ಲ. ಇಷ್ಟೆಲ್ಲ ಆದ್ರೂ ಗೌರ್ಮೆಂಟ್ ಸ್ಕೂಲ್ಸ್ ಎಜುಕೇಶನ್ ಸಿಗ್ತಿಲ್ಲ ಅಂತ ಹೇಳ್ತಿರಲ್ಲ. ಗೌರ್ಮೆಂಟ್ ಎಜುಕೇಶನ್ ಸಿಗ್ಬೇಕು ಯಾವಾಗ? ಎಲ್ಲರೂ ಬರ್ತಾರೆ, ಎಲ್ಲರೂ ಕರೆಕ್ಟ್ ಇದ್ದಾರೆ ಅಂತಂದ್ರೆ ಗೌರ್ಮೆಂಟ್ ಅಫಿಷಿಯಲ್ ಗೌರ್ಮೆಂಟ್ ಸ್ಕೂಲ್ ಕರೆಕ್ಟ್ ಎಜುಕೇಶನ್ ಸಿಗುತ್ತೆ. ಯಾರು ಇಲ್ಲ ಅಂತಂದ್ರೆ ಡೆವಲಪ್ಮೆಂಟ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ? Honorable Speaker, Honorable Speaker, Honorable Speaker, ನಾನು ಅಂದಾಜು ಒಂದು ಪಾಯಿಂಟ್ ಕ್ಲಿಯರ್ ಮಾಡ್ತಾ ಬರ್ತೀನಿ. ಫಸ್ಟ್ ಇಂದ ಬರೋದಾದ್ರೆ ಅವಾಗ ಅಪೋಸಿಷನ್ ಪಾರ್ಟಿಯವರು ಹೇಳಿದ್ರು GDP ಗ್ರೋತ್ ಅಲ್ಲಿ ನಮ್ದು ನಾವು ಇದ್ದಾಗ ಯಾಕೆ ಮಾಡಿಲ್ಲ, ಇನ್ಫ್ಲೇಷನ್ ಮಾಡಿದ್ರೆ ಅಂತ. ನಾನು ಹೇಳೋದು ಇಷ್ಟ ಅಂದ್ರೆ ಪ್ಲೀಸ್ ಅವಾಗಿನ ಟೈಮು ಈಗಿನ ಟೈಮು ರಿಲೇಟ್ ಮಾಡಕ್ ಹೋಗ್ಬೇಡಿ. ಅವಾಗ ಎಷ್ಟು ಟೆಕ್ನಾಲಜಿ ಇರ್ತಿತ್ತು ಈಗಲೂ ಹಾಗೆ ಇಲ್ಲ. ಅವಾಗ ನಾವಿದ್ದಾಗ ಟೆಕ್ನಾಲಜಿ ಜಾಸ್ತಿ ಇರಲಿಲ್ಲ. ಈಗ ನೀವು ಬಂದ್ಮೇಲೆ ಈಗ ಟ್ಯಾಕ್ಸ್ ಜಾಸ್ತಿ ಮಾಡ್ತಿರೋ GDP ಗ್ರೋತ್ ಆಗಿದೆ. ಆದ್ರೆ ನಮ್ಗಿಂತ ಸಣ್ಣ ಸಣ್ಣ ಕಂಟ್ರೀಸ್ ಅಲ್ಲಿರೋ ಟೆಕ್ನಾಲಜೀಸ್ ಕೂಡ ನಮ್ಮ ಹತ್ರ ಇಲ್ಲ. ಅದು ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಕೂಡ ನಮ್ಮ ಹತ್ರ ಇಲ್ಲ. ಇದಾಗ್ತಿರೋದು ಯಾಕಂದ್ರೆ ಬಿಜೆಪಿ ಇಂದ ಆಗ್ತಾ ಇರೋ ಹೈ ಕರಪ್ಷನ್ ರೇಟ್ ಇಂದ. ನಾನು ಹೇಳಕ್ ಇಷ್ಟಪಡೋದೇನಂದ್ರೆ ನಮ್ಮ ಸರ್ಕಾರ ಇದ್ದಾಗ 43% ಇತ್ತು, ಅಷ್ಟು ಕರಪ್ಷನ್ ರೇಟ್ ಇತ್ತು. ಆದ್ರೆ ಅದನ್ನ ಪ್ರಿವೆಂಟ್ ಮಾಡಕ್ಕೆ ನಾವು 1988 ಅಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ತಂದಿದ್ವಿ. ಅದನ್ನ ಆದಷ್ಟು ರೇಷಿಯೋ ಕಮ್ಮಿ ಮಾಡಕ್ ಟ್ರೈ ಮಾಡಿದ್ವಿ. ಅಂದ್ರೂ ಕರಪ್ಷನ್ ಜಾಸ್ತಿ ಆಗಿತ್ತು. ಆದ್ರೆ ಇವ್ರು ಬಂದ್ಮೇಲಿಂದ ಬರೀ ಜಾಸ್ತಿ ಆಗಿದೆ. ಈಗ ಕರೆಂಟ್ ಕರಪ್ಷನ್ ರೇಟ್ ಏನಿದೆ 56% ಇದೆ. ಆಮೇಲೆ ಆಬ್ವಿಯಸ್ಲಿ ಅವರು ನಮ್ಮ ಕಡೆನೂ ಡೈವರ್ಟ್ ಮಾಡ್ಬೋದು. ನಮ್ಮ ಸರ್ಕಾರ ಇದ್ದದ್ದು ಕರಪ್ಷನ್ ಆಗಿತ್ತು, ಅಷ್ಟು ದುಡ್ಡು ಹೊಡೆದ್ರಿ, ಇಷ್ಟು ದುಡ್ಡು ಹೊಡೆದ್ರಿ ಅಂತ. ಆಮೇಲೆ ಕಾಮನ್ ಆಗಿ ಸ್ಟೇಟ್ ವೈಸ್ ಬರುತ್ತೆ, ಸ್ಟೇಟ್ ವೈಸ್. ಆಮೇಲೆ ಬರ್ತಾ ಕರ್ನಾಟಕದಲ್ಲಾಗಿರೋ ಪ್ರೆಸೆಂಟ್ ನಮ್ಮ ಎಂಪಿಯಿಂದಾಗಿರೋ ನಮ್ಮ ಕರ್ನಾಟಕದ CM ಆಗಿರೋ ವಾಲ್ಮೀಕಿ ಹಗರಣನೂ ಬಂದೇ ಬರುತ್ತೆ. ಆದ್ರೆ ಒಂದು ಪಾಯಿಂಟ್ ಕ್ಲಿಯರ್ ಮಾಡಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅದರಿಂದ ಏನೋ ಸತ್ತಿದ್ದಾರೆ, ನಿಮ್ಮಿಂದ ಸತ್ತಿದ್ದಾರೆ ಅಂತಾನು ಬ್ಲೇಮ್ ಹಾಕ್ತಾರೆ. ನಾನು ಈಗ ಹೇಳಿಲ್ಲ ಅಂದ್ರೆ ಬ್ಲೇಮ್ ಹಾಕ್ತಾರೆ. ಬ್ಲೇಮ್ ಹಾಕೋಕೆ ಮುಂಚೆನೆ ಆ ಪಾಯಿಂಟ್ ಕ್ಲಿಯರ್ ಮಾಡ್ತೀನಿ. ಆದ್ರೆ ಅದೇ ಕರ್ನಾಟಕದಲ್ಲಿ ಎಕ್ಸಾಂಪಲ್ ತಗೊಂಡ್ರೆ ನಿಮ್ಮ ಸರ್ಕಾರ ಇದ್ದಾಗ COVID-19 ಟೈಮಲ್ಲಿ ಕರ್ನಾಟಕದಲ್ಲಿ ಇದ್ದಿದ್ದು ನಮ್ಮ ಸರ್ಕಾರ. ಅವಾಗ ಅಲ್ಲಿನ CM 40,000 crores ಕಲೆಕ್ಟ್ ಮಾಡಿದ್ದಾರೆ. ಈ ಪಾಯಿಂಟ್ ನಾನು ಹೇಳ್ತಾ ಇರೋದಲ್ಲ, ನಿಮ್ಮ ಪಾರ್ಟಿಯ ಯತ್ನಾಳ್ ಅವರೇ ಹೇಳ್ತಾ ಇದ್ದಾರೆ. ಅದನ್ನ ಸೋರ್ಸ್ನ ಪ್ರೊವೈಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಎಜುಕೇಶನ್ ಅಂತ ಬಂದ್ರು. ಈಗ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಜಾಸ್ತಿ ಆಗುತ್ತಿದೆ, ಪ್ರೈವೇಟ್ ಸ್ಕೂಲ್ಸ್ ಅಲ್ಲೆಲ್ಲ ಜಾಸ್ತಿ ಆಗ್ತಿದೆ ಅಂತ ಹೇಳ್ತೀವಿ. ನೀವು ಟ್ಯಾಕ್ಸ್ ಜಾಸ್ತಿ ಮಾಡಿದ್ರೆ ಅವ್ರು ಕ್ಲಾಸ್ ಮಾಡ್ಬಿಡ್ತಾರ, ಅವ್ರು ಜಾಸ್ತಿ ಮಾಡ್ತಾರೆ. ಆಮೇಲೆ ಈಗ ಅಷ್ಟೊಂದು ಟ್ಯಾಕ್ಸ್ ಜಾಸ್ತಿ ಮಾಡೋಕೆ ಮುಂಚೆ ಅಷ್ಟೊಂದು ಎಜುಕೇಶನ್ ಮೇಲೆ ಕೇರ್ ಮಾಡಿದ್ರೆ ಇಲ್ಲಿ ತನಕ 10.1 ಮಿಲಿಯನ್ ಚೈಲ್ಡ್ ಲೇಬರ್ ಕೇಸ್ ಬರ್ತಿರ್ಲಿಲ್ಲ. 42.7 ಮಿಲಿಯನ್ ಕೇಸು 42.7 ಮಿಲಿಯನ್ ಕೇಸು ಚೈಲ್ಡ್ 42.5 ಮಿಲಿಯನ್ ಚಿಲ್ಡ್ರನ್ಸ್ ಸ್ಕೂಲಿಗೆ ಹೋಗಿ ಇರ್ತಿರಲಿಲ್ಲ. ಅಷ್ಟು ಕೇರ್ ತಗೊಂಡಿದ್ರೆ. ಆಮೇಲೆ ಚೈಲ್ಡ್ ಲೇಬರ್ ಅಂತ ಬಂದ್ರೆ ಇವರೇನು GDP ಗ್ರೋತ್ 5th ಪ್ಲೇಸಿಗೆ ತಂದಿದ್ದೀವಿ ಅಂತ ಹೇಳ್ತಾರಲ್ಲ, ಅದ್ರ ಜೊತೆಗೆ ಚೈಲ್ಡ್ ಲೇಬರ್ ಕೇಸನ್ನ ವರ್ಲ್ಡ್ ಅಲ್ಲೇ 4th ಪ್ಲೇಸ್ಗೆ ತಂದಿದ್ದಾರೆ. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಇದೆಲ್ಲ ನೋಡಿ ಈ ಸೋರ್ಸ್ ನ ಪ್ರೊವೈಡ್ ಮಾಡಕ್ ಇಷ್ಟಪಡ್ತೀನಿ. ಇವೆಲ್ಲ ನೋಡಿ ವರ್ಲ್ಡ್ ಇನ್ಇಕ್ವಾಲಿಟಿ ಲ್ಯಾಬ್ ಅನ್ನೋ ಒಂದು ಕಮ್ಯುನಿಟಿಯಿಂದ ಒಂದು ರಿಪೋರ್ಟ್ ಬಂದಿರೋದನ್ನ ಟೈಮ್ ಅನ್ನೋ ಒಂದು ನ್ಯೂಸ್ ಪೇಪರ್ ಪಬ್ಲಿಷ್ ಮಾಡಿದೆ. ಇದನ್ನ ಟ್ಯಾಕ್ಸ್ ಇನ್ಕ್ರೀಸ್ ಆದ್ಮೇಲೆಲ್ಲ ಮಾರ್ಚ್ 2023 ಅಲ್ಲೇ ರಿಲೀಸ್ ಮಾಡಿದೆ. ಈ ರಿಪೋರ್ಟ್ ಪ್ರಕಾರ ಇಂಡಿಯಾಸ್ ಇನ್ಕಮ್ ಇನ್ಇಕ್ವಾಲಿಟಿ ಈಸ್ ನೌ ವರ್ಸ್ ದ್ಯಾನ್ ಅಂಡರ್ ಬ್ರಿಟಿಷ್ ರೂಲ್. ನ್ಯೂ ರಿಪೋರ್ಟ್ ಸೇಸ್ ದ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಇವ್ರು ಹಾಕಿರೋ ಟ್ಯಾಕ್ಸ್ ಏನಿದೆಯಲ್ಲ ಅದು ಬ್ರಿಟಿಷ್ ರೂಲ್ಗಿಂತ ಜಾಸ್ತಿ ವರ್ಸ್ ಆಗಿದೆ. ನಮ್ಮ ಸರ್ಕಾರ ಬ್ರಿಟಿಷ್ ರಾಜ್ಯದ ಸ್ವಾತಂತ್ರ್ಯ ಬಂದ್ಮೇಲೆ ಎಷ್ಟೊಂದು ಕಷ್ಟಪಟ್ಟು ಒಂದು ಲೆವೆಲ್ಗೆ ತಂದಿದ್ವಿ ದೇಶನ. ಟ್ಯಾಕ್ಸ್ ವಿಷಯದಲ್ಲಾಗಿರ್ಬೋದು, ಯಾವುದೇ ವಿಷಯದಲ್ಲಾಗಿರ್ಬೋದು ಒಂದು ಲೆವೆಲ್ಗೆ ತಂದಿದ್ವಿ. ಆದ್ರೆ ಇವರು ಟ್ಯಾಕ್ಸ್ ಪ್ರೆಸೆಂಟ್ ಟ್ಯಾಕ್ಸ್ ಏನಿದಲ್ಲ ಅದು ಮತ್ತೆ ಬ್ರಿಟಿಷರು ಹೋಗೋದಿಲ್ಲ, ಬ್ರಿಟಿಷರಿಗಿಂತ ವರ್ಸ್ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟ
ಕುಮಾರಸ್ವಾಮಿ ಸರ್ ಮಾತಾಡಿ. ನಾನು ಹೇಳಕ್ ಇಷ್ಟಪಡ್ತೀನಿ ಹಾಗೆ ಸ್ಕೂಲ್ಸು ಕಂಟಿನ್ಯೂ. ಆಗ ಅವ್ರು ಏನ್ ಹೇಳಿದ್ರು, ಸ್ಕೂಲ್ಸ್ನ ಜಾಸ್ತಿ ಮಾಡಿಲ್ಲ, ಇಂಪ್ಲಿಮೆಂಟ್ ಮಾಡಿಲ್ಲ, ಜಾಸ್ತಿ ಹೋಗ್ತಿಲ್ಲ ಅಂತ. ನಮ್ಮ ಇಂಡಿಯನ್ ನಮ್ಮ ರೂಲಿಂಗ್ ಬಟ್ ನಮ್ಮ ಸರ್ಕಾರ ಏನಿದೆ ಇಂಡಿಯಾದೊಳಗೆ ಬಿಜೆಪಿ ಸರ್ಕಾರ, ಅದು PMC ಸ್ಕೂಲ್ಸ್ ಅಂತ ಒಂದು ಸ್ಕೀಮ್ ಇದೆ. ಅದರೊಳಗೆ 14,500 PM ಫ್ರೀ ಸ್ಕೂಲ್ಸ್ ಅನ್ನೋದ್ರ ಬಗ್ಗೆ KBS NBS ಅನ್ನೋ ಎಷ್ಟೊಂದು ಕೇಂದ್ರಗಳನ್ನು ಓಪನ್ ಮಾಡಿದೆ. ಇದರಿಂದ ಎಷ್ಟೊಂದು ಮಕ್ಕಳಿಗೆ ಯೂಸ್ ಆಗ್ತಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. Respected speaker, ಆಗಲೇ ಗೌರವ ಬಗ್ಗೆ ಅವರು ಹೇಳ್ತಿದ್ರು ಚೈಲ್ಡ್ ಲೇಬರ್ 10.1 ಮಿಲಿಯನ್ ಇದೆ ಅಂತ, ಮತ್ತೆ 42.7 ಮಿಲಿಯನ್ ಚಿಲ್ಡ್ರನ್ಸ್ ಸ್ಕೂಲ್ ಹೋಗಿದ್ದಾರೆ ಅಂತ. ನಿಮಗೆ ಮ್ಯಾಥ್ಸ್ ಬರುತ್ತಾ ಇಲ್ಲ ಅಂತ ನನಗೆ ಬಹಳ ಡೌಟ್ ಇದೆ. ಯಾಕಂದ್ರೆ 2011 ಯಾರಿದ್ರು ನಿಮ್ಮ ಅವಾಗ 259.6 ಮಿಲಿಯನ್ ದೊಡ್ಡ, 10.1 ಮಿಲಿಯನ್ ದೊಡ್ಡ. ನಿಮ್ಮ ಪ್ರಕಾರ ಯಾವ್ದು ದೊಡ್ಡದು? ಇಷ್ಟು ಚೈಲ್ಡ್ ಲೇಬರ್ ಡೌನ್ ಆಗಿದೆ. ಮತ್ತೆ 2017 ಅಲ್ಲಿ 96.7% ಚಿಲ್ಡ್ರನ್ಸ್ ಇಂಡಿಯಾದಲ್ಲಿ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಆಮೇಲೆ 2018 ಅಲ್ಲಿ 97.2 ರೈಸ್ ಆಗಿ 2022 ಅಲ್ಲಿ 98.4% ಇದೆ. 98.4% ಇದೆ. At present time 99.1% total Indian children are going to school and child girl child school drop out ಮಾಡ್ತಾರೆ. ಅದು ಗೊತ್ತಿರುತ್ತೆ ನಿಮಗೂ. ಅದು 2006 ಅಲ್ಲಿ 10.3 ಇದೆ, 2018 ಅಲ್ಲಿ 4.25 ಇದೆ. ಅದು ಪ್ರೆಸೆಂಟ್ ಟೈಮ್ 1% ಇಲ್ಲ, 0.something ಇದೆ. ಆಮೇಲೆ ಆವರೇಜ್ ಡ್ರಾಪ್ ಆಫ್ ಗರ್ಲ್ಸ್ ಇದು 1.4 ಕಂಪೇರ್ಡ್ ಟು 1.6 ಫಾರ್ ದ 2018 ಸೆನ್ಸಸ್. ಆಮೇಲೆ ಚೈಲ್ಡ್ ಲೇಬರ್ನ ಡಿಕ್ರೀಸ್ ಮಾಡೋಕ್ಕೆ ನೀವೇನು 2002 ತಂದಿದ್ರಲ್ಲ, ಆರ್ಟಿಕಲ್ 21A ಪ್ರಕಾರ ಇಂಡಿಯಾ ಪ್ರೊವೈಡ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಫಾರ್ ಆಲ್ ಚಿಲ್ಡ್ರನ್ಸ್ ಇನ್ ಏಜ್ ಗ್ರೂಪ್ ಬಿಟ್ವೀನ್ 6 and 14 ಇಯರ್ಸ್ ಇದೆಯಲ್ಲ, ಅದನ್ನ ನೀವು ಮಾಡೋದಿದ್ರೆ ಬಿಟ್ಟರೆ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಏನೂ ಮಾಡಿಲ್ಲ. ಮತ್ತೆ ಕರಪ್ಷನ್ ಮಾಡಿದ್ರೆ ಆಂಟಿ ಕರಪ್ಷನ್ ಆಕ್ಟ್ ಅಂತೂ ಬೇರೇನೂ ಮಾಡಿಲ್ಲ. ಆಕ್ಟ್ ಅನ್ನೋದ್ರಿಂದ ಹೆಂಗೆ ಕರಪ್ಷನ್ ಬರಲಾಗುತ್ತೆ? ಅದು ಒಂದರ ಸ್ಕೀಮ್ಸ್ ಬಿಲ್ಸ್ ಪಾಸ್ ಮಾಡಿದಾಗ ಅದು ಮಾಡರ್ನೈಸೇಷನ್ ಇಂದ ಆಲ್ಮೋಸ್ಟ್ ಕರಪ್ಷನ್ ಡಿಕ್ರೀಸ್ ಮಾಡ್ಬೋದು. ಎಕ್ಸಾಂಪಲ್ ತಗೊಂಡ್ರೆ UPI Unified Payroll Interface ಇದು 2016 ಏಪ್ರಿಲ್ 11 ನಲ್ಲಿ ಇಂಟ್ರೊಡ್ಯೂಸ್ ಆಗಿದೆ ಇಂಡಿಯಾದಲ್ಲಿ. UPI is a real-time payment system that allows instant money transfer between microbanks through a mobile platform. ನೀವೇನು ಫಾರ್ಮರ್ಸ್ಗೆ ದುಡ್ಡು ಕೊಟ್ಟು ಅದೇ ಅಂತಿದ್ರಲ್ಲ, ಅದು ಫಾರ್ಮರ್ಸ್ಗೆ ರೀಚ್ ಆಗೋದು ಕರಪ್ಷನ್ ಇಂದ ಫಾರ್ಮರ್ಸ್ಗೆ 1% ರೀಚ್ ಆಗ್ತಿರ್ಲಿಲ್ಲ. ಈಗ ಆನ್ಲೈನ್ ಟ್ರಾನ್ಸಾಕ್ಷನ್ ಇಂದ ಡೈರೆಕ್ಟ್ ಫಾರ್ಮರ್ಸ್ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ. ಮತ್ತೆ UPI ಏನಿದೆಯಲ್ಲ, ಮೇನ್ಲಿ ಕರಪ್ಷನ್ ನಡೆಯೋದು ಹ್ಯಾಂಡ್ ಬೈ ಹ್ಯಾಂಡ್ ಕೂಡಿಯಿಂದ ಮನೆಯಿಂದ ಕರಪ್ಷನ್ ನಡೆಯುತ್ತೆ. UPI ಇಂದ ಏನ್ ಮಾಡ್ಬೋದು ಅಂದ್ರೆ ನಾವು ಈಸಿಯಾಗಿ ಒಬ್ಬ ಪರ್ಸನ್ ಇದ್ದು ಟ್ರಾನ್ಸಾಕ್ಷನ್ ನ ಟ್ರೇಸ್ ಮಾಡ್ಬೋದು. ಮತ್ತೆ ಅವ್ರ ಇನ್ಕಮ್ ನಾವು ಈಸಿಯಾಗಿ ನೋಟಿಫೈ ಮಾಡ್ಬೋದು. ಡಿಜಿಟಲೈಸೇಷನ್ ಹೆಲ್ಪಿಂಗ್ ಕರಪ್ಷನ್ ಆಲ್ಮೋಸ್ಟ್ ಕಂಟ್ರೋಲ್ ಮಾಡ್ಬೋದು. ಆಲ್ಮೋಸ್ಟ್ ಕಂಟ್ರೋಲ್ ಮಾಡ್ಬೋದು. ಆಮೇಲೆ ನಾವು ಹಳೆ ಸ್ಕೀಮ್ಸ್ ತರ ಏನಿಲ್ಲ, ಇವಾಗ ಮಾಡರ್ನೈಸೇಷನ್ ಕಡೆ ಹೋಗ್ಬೇಕು. ಆ ಸ್ಕೀಮ್ ಪ್ರಕಾರ ನೋಡೋದಾದ್ರೆ ನಾವು ಇನ್ಫ್ಲೇಷನ್ ಅಷ್ಟೇ ಮಾಡರ್ನ್ ಇಲ್ಲ. ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸ್ಕೀಮ್ ಅಂತ ಒಂದು ಹೊಸ ಸ್ಕೀಮ್ ಬರ್ತಾ ಇದೆ. ಇದು ವಾಲಂಟರಿ ಪ್ರೋಗ್ರಾಮ್ that aims to reduce carbon emissions by creating a monetary incentive for companies to cut their emissions. ಅಂದ್ರೆ ಒಂದು ಪ್ಲೇಸ್ ಅಲ್ಲಿ ಇಷ್ಟು ಕಾರ್ಬನ್ ಡೈಆಕ್ಸೈಡ್ ಅಂತ ಇರುತ್ತೆ, ಅದನ್ನು ಫಾರ್ಮರ್ಸ್ ಒಂದು ಪ್ಲಾಂಟ್ ಮೇಲೆ ಆ ಪ್ಲಾಂಟ್ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ನ ಕನ್ಸ್ಯೂಮ್ ಮಾಡಿದ್ರು ಅನ್ನೋ ಮೇಲೆ ಅವರಿಗೆ ನಾವು ಮನಿ ಪ್ರೊವೈಡ್ ಮಾಡ್ತೀವಿ. ಈ ಸ್ಕೀಮ್ ನಾವು ಮಾಡರ್ನೈಸೇಷನ್ ಕಡೆ ಹೋಗ್ಬೇಕು ಅಂತ ತಂದಿರೋದು. ಆಮೇಲೆ ಇದು ಕರ್ನಾಟಕದ ಕೋಲಾರಲ್ಲಿ ಫಸ್ಟ್ ಇಂಪ್ಲಿಮೆಂಟ್ ಆಗಿದೆ, ಮತ್ತೆ ಸೆಲೆಕ್ಟ್ ಆಗಿದೆ, ಈಗ ಅಂಡರ್ ವರ್ಕಿಂಗ್ ಇದೆ. 1 ಕಾರ್ಬನ್ ಕ್ರೆಡಿಟ್ ಈಕ್ವಲ್ಸ್ 14.52 ಇಂಡಿಯನ್ ರುಪೀಸ್. ಮತ್ತೆ 1000 ಕಾರ್ಬನ್ ಕ್ರೆಡಿಟ್ ಸ್ಕೀಮ್ 1000 ಕಾರ್ಬನ್ ಕ್ರೆಡಿಟ್ ಇದೆ ಏನಾಗುತ್ತೆ 13,586.40 ಇಂಡಿಯನ್ ರುಪೀಸ್ ಇದೆ. ಒಂಥರ ನೀವು ಮಾಡರ್ನೈಸೇಷನ್ ಸ್ಕೀಮ್ ತುಂಬಾ ತಂದಿದ್ದೀರಾ. ನಾನು ಸ್ಪೀಕರ್ಗೆ ಅದನ್ನ ನೋಡೋಕೆ ಇಷ್ಟಪಡ್ತೀನಿ.
O Oriental Bank scam, P Punjab SCERT scam, Q qualification and certification scam, R railway national card scam, S Satyam scam, T telecom scam, U UTI scam, P Volkswagen equality scam, WPP telecom scam, X X-rated scam, Y your security dance scam. ಇದರಲ್ಲಿ ಗೊತ್ತಾಗ್ತದೆ ಎಷ್ಟು ಸ್ಕ್ಯಾಮ್ ಇವರೇ ಮಾಡಿದ್ದಾರೆ. ಇದರಲ್ಲಿ ಗೊತ್ತಾಗ್ತದೆ ಜಾಸ್ತಿ ಕರಪ್ಟೆಡ್ ಪಾರ್ಟಿ ನಾವಲ್ಲ ನೀವು. ಮತ್ತೆ ನೀವೇ ಮುಂಚಾಕೊಂಡು ನೀವು ಪ್ಲೇ ಮಾಡ್ಕೊಂಡು ಅಂತಂದ್ರೆ ಅದು ಸಾಧ್ಯ ಇಲ್ಲ. ಆಮೇಲೆ ನೀವು ಮಾತಾಡೋ ಪಾಯಿಂಟ್ ಅಲ್ಲಿ ನಿಮಗೆ ಅಷ್ಟು ಈಗ ಇದೆ ಅಂತ ನಾನು ಹೇಳಿದ್ದು ನಿತಿನ್ ಗಡ್ಕರಿ ಫ್ರಮ್ ನ್ಯಾಷನಲ್ ಕಾನ್ಸ್ಟಿಟ್ಯೂನ್ಸಿ ಅವಾಗಲೇ ಕರಪ್ಷನ್ ರೇಟ್ ಅಂತ ಹೇಳ್ತಲ್ಲ, ಈ ಕಾಂಗ್ರೆಸ್ ಅವರೇ ಬಿಗ್ಗೆಸ್ಟ್ ಕರಪ್ಷನ್ ಪಾರ್ಟಿ ಅಂತ ಇಂಡಿಯಾದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವರೇ ಬಿಗ್ಗೆಸ್ಟ್ ಕರಪ್ಷನ್ ಮಾಡಿದ್ದು 2010 ಕಾಮನ್ ವೆಲ್ಫೇರ್ ಸ್ಕ್ಯಾಮ್ ಅಂತ ಹೇಳಿ 70,000 crore ಸ್ಕ್ಯಾಮ್ ಮಾಡಿದ್ದಾರೆ. ಮತ್ತೆ ಆದರ್ಶ್ ಸೊಸೈಟಿ ಸ್ಕ್ಯಾಮ್, ಮೈನಿಂಗ್ ಸ್ಕ್ಯಾಮ್, ಅಂದ್ರೆ ಈಗ ಮಾಡೋ ಸ್ಕ್ಯಾಮ್ ಮಾಡ್ತಾರೆ. ಕಾಂಗ್ರೆಸ್ ಇಂಡಿಯಾದ ಒಳ್ಳೆ ಪಾರ್ಟಿ. ಅವರು ಒಟ್ಟು 49 ಬಿಲಿಯನ್ ಅಷ್ಟು ಕಮಿಟಿಯನ್ನು ಮಾಡಿದ್ದಾರೆ. ಇದು ಸೋರ್ಸ್ನಿಂದ ಪ್ರೊವೈಡ್ ಮಾಡಿ. ಆನರೇಬಲ್ ಸ್ಪೀಕರ್ ಮಹೋದಯ, आपने एजुकेशन पार्ट क्लियर ಮಾಡೋಕ್ಕೆ ಇಷ್ಟಪಡ್ತೀನಿ. ಅಪರಿಚಿತ ಸಾರಿಗೆ ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು. ಸೊ ಅಪರಿಚಿತ ಸಾರಂಗಿ ಅವರೇ, ವಾಯ್ಸ್ ರೈಸ್ ಮಾಡೋಕ್ಕಿಂತ ಮುಂಚೆ ನೀವು ಹೇಳೋ ಪಾಯಿಂಟ್ ಅಲ್ಲಿ ಅರ್ಥ ಇದೆ ಅಂತ ನೋಡ್ಕೊಂಡು ವಾಯ್ಸ್ ರೈಸ್ ಮಾಡಿ. ಅವ್ರು ಏನು ಹೇಳಿದ್ರು, ನಾವೇನು ಹೇಳಿದ್ವಿ, ಗೌರ್ಮೆಂಟ್ ಸ್ಕೂಲಾಗ ಎಜುಕೇಶನ್ ಸಿಗ್ತಾ ಇಲ್ಲ, ಎಜುಕೇಶನ್ನೇ ಇಲ್ಲ ಅಂತ ಹೇಳಿಲ್ಲ, ಎಜುಕೇಶನ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ವಾಯ್ಸ್ ರೈಸ್ ಮಾಡಿ ಮಾತಾಡೋದಲ್ಲ. ಏನಂದ್ರೆ ಗೌರ್ಮೆಂಟ್ ಅಫಿಷಿಯಲ್ಸ್ ಯಾರು ತಾನೇ ಗೌರ್ಮೆಂಟ್ ಸ್ಕೂಲ್ ಕಳ್ಸ್ತಾರಂತ. ರೂರಲ್ ಏರಿಯಾಗೆ ಯಾರು ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ತಾರೆ ಅಲ್ಲ, ರೂರಲ್ ಏರಿಯಾಸ್ ಎಲ್ಲರಿಗೂ ಫಾರ್ಮರ್ಸ್ ಇರ್ತಾರೆ, ಸ್ಮಾಲ್ ಸ್ಕೇಲ್ ಮ್ಯಾನುಫ್ಯಾಕ್ಚರ್ಸ್ ಇರ್ತಾರೆ. ಗೌರ್ಮೆಂಟ್ ಆಫೀಸರ್ಸ್ ರೂರಲ್ ಏರಿಯಾಸ್ ಎಲ್ಲಿ ಸಿಗ್ತಾರೆ? ಬಡವರು ಮಕ್ಕಳು ಪ್ರೈವೇಟ್ ಸ್ಕೂಲಿಗೆ ಹೋಗ್ಬೇಕಲ್ಲ. ರೂರಲ್ ಏರಿಯಾದಾಗ ಇರೋರು ಆಲ್ಮೋಸ್ಟ್ ಎಲ್ಲರೂ ಬಡವರೇ. ಸೊ ಅಲ್ಲಿ ಅವರು ಹೋಗೋದು ಗೌರ್ಮೆಂಟ್ ಸ್ಕೂಲ್ಸ್. ಪಕ್ಕ ಹಳ್ಳಿಯಲ್ಲಿ ನೋಡಿದ್ರೆ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲೇ ಇರೋದು. ನೀವು ಎಲ್ಲ ಗೌರ್ಮೆಂಟ್ ಆಫೀಸರ್ಸ್ ಪ್ರೈವೇಟ್ ಸೆಕ್ಟರ್ಸ್ ಕಳ್ಸಿದ್ರೆ ನನಗೆ ತಪ್ಪಾಗುತ್ತೆ. ಎಲ್ಲರೂ ಗೌರ್ಮೆಂಟ್ ಆಫೀಸರ್ಸ್ ಇಲ್ಲ ಇಲ್ಲಿ ಅಂತ. ಗೌರ್ಮೆಂಟ್ ಆಫೀಸರ್ಸ್ ಎಲ್ಲರೂ ಇದ್ದಿದ್ರೆ ನಮ್ಮ ಕಂಟ್ರೀಸ್ ಎಲ್ಲೋ ಹೋಗ್ಬಿಡೋದು. ಮತ್ತೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು, ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಎಜುಕೇಶನ್ ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಎಜುಕೇಶನ್ ಚೆನ್ನಾಗಿದೆ, ಔಟ್ ಆಫ್ ಔಟ್ ಎಲ್ಲ ಹೆಂಗ್ ತೆಗಿತಿದ್ದಾರೆ ಅಂತ ಹೇಳಿದ್ರು. ಸೊ ಈಗ ಮೊನ್ನೆ SSLC ಎಕ್ಸಾಮ್ ಆಗಿ 2024 ಸೊ SSLC ಎಕ್ಸಾಮ್ ಅಲ್ಲಿ ಏನಾಯ್ತು, ರ್ಯಾಂಕ್ ಔಟ್ ಆಫ್ ಔಟ್ ತೆಗ್ದಿರೋದು ಒಬ್ರು ಇಬ್ರು. ಔಟ್ ಆಫ್ ಔಟ್ ತೆಗ್ದಿರೋರು ಹೆಂಗ್ ತೆಗಿತಿದ್ರು ಅಂತ ಹೇಳಿದ್ರೆ, ಅದು ಇಂಡಿವಿಜುವಲ್ ಎಫರ್ಟ್ ಇರ್ತೀರಿ. ಔಟ್ ಆಫ್ ಔಟ್ ತೆಗ್ದಿರ್ಬೋದು, ಒಬ್ರು ತೆಗ್ದಿರ್ಬೋದು, ಇಬ್ರು ತೆಗ್ದಿರ್ಬೋದು. ಆದ್ರೆ ಫೇಲ್ ಆಗಿರೋ ಸಂಖ್ಯೆ ಔಟ್ ಆಫ್ ಔಟ್ ಅಲ್ಲ, ಪಾಸ್ ಆಗಿರೋ ಸಂಖ್ಯೆ ಕಂಪೇರ್ ಮಾಡಿದ್ರೆ ಫೇಲ್ ಆಗಿರೋ ಸಂಖ್ಯೆ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಜಾಸ್ತಿನೇ ಇದೆ. ಔಟ್ ಆಫ್ ಔಟ್ ಇಂಡಿವಿಜುವಲ್ ಗೌರ್ಮೆಂಟ್ ಆಫೀಸರ್ಸ್ ಎಲ್ಲರಿಗೂ ಇಲ್ಲ, ಎಜುಕೇಶನ್ ಸರಿ ಇಲ್ಲ. ಸೊ ಗೌರ್ಮೆಂಟ್ ಸ್ಕೂಲ್ಸ್ ಪಾಯಿಂಟ್ ಕ್ಲಿಯರ್ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಪ್ರೈವೇಟ್ ಸ್ಕೂಲ್ಸ್ ತಗೊಳ್ಳಿ. ಸೊ ಇಂಜಿನಿಯರ್ ಈಗ ಪೇರೆಂಟ್ಸು ಎಲ್ಲ ಕಳಿಸ್ಬೇಕಾಗಿರೋದು ಇಂಜಿನಿಯರಿಂಗ್, ಡಾಕ್ಟರ್ಗೆ ಮೇನ್ ಡಿಮ್ಯಾಂಡ್ ಇರೋದು. ಸೊ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಕಾಲೇಜಸ್ ಇರ್ತಾರೆ, 4.21 lakh ಇಂಜಿನಿಯರಿಂಗ್ ಸೀಟ್ಸ್ ವ್ಯಾಕೆಂಟ್ ಔಟ್ ಆಫ್ 12.53 lakh. ಸೊ 4.21 lakh ಅಲ್ಲಿ ಇಂಜಿನಿಯರಿಂಗ್ ಸೀಟ್ ಇರೋದು ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಅದರಲ್ಲಿ ಅಪ್ಲೈ ಆಗಿರೋ ಅಪ್ಲಿಕೇಶನ್ಸ್ ಎಷ್ಟಂದ್ರೆ 12.53 ಉಳಿದ ಸೀಟಲ್ಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸೊ IIMS, AIMS ಈಗ ಅದೇ ಮೇನ್ ನಮ್ಮ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ IITಗೆ ಜಾಸ್ತಿ ಫೋಕಸ್ ಮಾಡ್ತಿರೋದು. ಅಂದ್ರೆ ಈ ಯೂತ್ ಹೋಗ್ತಿದಾರಲ್ಲ ಈಗ ನೆಕ್ಸ್ಟ್ ಹೈಯರ್ ಎಜುಕೇಶನ್ಗೆ IIT AIMS. ಸೊ IIT ಎಕ್ಸಾಂಪಲ್ ತಗೊಂಡ್ರೆ as many as 4,502 faculty posts are lying vacant in the prestigious Indian institutions of technology. The center told the Lok Sabha on Monday. ಸೊ IIT ಎಕ್ಸಾಂಪಲ್ ತಗೊಂಡ್ರೆ ನಾವು ಇಂಡಿಯಾದಲ್ಲಿ ಇರೋದು ಬರೀ ಎಲ್ಲ ಎಕ್ಸಾಂಪಲ್ IIT ಅಷ್ಟು ಕಾಲೇಜಸ್ ನೋಡಿದ್ರೆ ಇರೋದು ಬರೀ 4,502 ಫ್ಯಾಕಲ್ಟೀಸ್. IIT ಕಾಲೇಜಸ್ ಎಷ್ಟಿದ್ದಾರೆ, ಟೀಚರ್ಸ್ ಎಷ್ಟಿದ್ದಾರೆ? ಶಾರ್ಟೇಜ್ ಆಫ್ ಟೀಚರ್ಸ್ ಇಲ್ಲೇ ಗೊತ್ತಾಗುತ್ತೆ. IITದು ನೀವು ಪ್ರೈವೇಟ್ ಸೆಕ್ಟರ್ ಮಾತಾಡೋದಂದ್ರೆ ಪ್ರೈವೇಟ್ ಸೆಕ್ಟರ್ ಇರೋದು 4,000 ಟೀಚರ್ಸ್ ಅಷ್ಟೇ ರೀ. IITs ಅಂತ IIT ಮೇನ್ ಫೋಕಸ್ ಇರೋದೇ ಅಲ್ಲಿ ಎಲ್ಲ ನೀವು ನೋಡ್ಬೇಕಾದ್ರೆ ಹೈಯರ್ ಎಜುಕೇಶನ್. ಮತ್ತೆ ಓವರ್ 50% ಇಂಜಿನಿಯರಿಂಗ್ ಕಾಲೇಜಸ್ ಇನ್ ತಮಿಳ್ನಾಡು ಇನ್ಫ್ರಾಸ್ಟ್ರಕ್ಚರ್. ತಮಿಳ್ನಾಡು ಅಂತ ಒಂದು ಸ್ಟೇಟ್ ತಗೊಂಡ್ರೆ ಇನ್ಫ್ರಾಸ್ಟ್ರಕ್ಚರ್ ತಮಿಳ್ನಾಡಲ್ಲಿ 50%
50% ಇನ್ಫ್ರಾಸ್ಟ್ರಕ್ಚರ್ ಇಲ್ಲವೇ ಇಲ್ಲ. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇಲ್ಲ, ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಇಲ್ಲ, ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಇಲ್ಲ. ಮೋರ್ ದನ್ 50% ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ದಿ ಸ್ಟೇಟ್ ಡೋಂಟ್ ಹ್ಯಾವ್ ಅಡಿಕ್ವೇಟ್ ಇನ್ಫ್ರಾಸ್ಟ್ರಕ್ಚರ್ ಫೌಂಡ್ ಅಂಡರ್ ಯೂನಿವರ್ಸಿಟಿ ದ ಅಫಿಲಿಯೇಟಿಂಗ್ ಯೂನಿವರ್ಸಿಟಿ ಡ್ಯೂರಿಂಗ್ ದಿ ಫಿಸಿಕಲ್ ಇನ್ಸ್ಪೆಕ್ಷನ್ ಆಫ್ ಕಾಲೇಜ್. ಕಾಲೇಜ್ ಇನ್ಸ್ಪೆಕ್ಷನ್ ಗೆ ಬರ್ತಾರಲ್ಲ ಬೋರ್ಡಿಂದ, ಸೊ ಅವರೇ ಹೇಳಿರೋದು 50% ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ತಮಿಳುನಾಡು ಅಂತ ತಗೊಂಡ್ರೆ, ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಆಗಿರ್ಬೋದು, ಪಬ್ಲಿಕ್ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಆಗಿರ್ಬೋದು. ಸೊ ಶಾರ್ಟೇಜ್ ಆಫ್ ಫ್ಯಾಕಲ್ಟಿ ವಿತ್ PhDs ಇನ್ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್. ಸೊ ಇಂಜಿನಿಯರಿಂಗ್ ಫ್ಯಾಕಲ್ಟಿನೇ ಇಲ್ಲ. ಆದರೆ IITs ಎಕ್ಸಾಂಪಲ್ ಕೊಟ್ಟಂಗೆ ಈಗ ಓನ್ಲಿ 44.51% ಆಫ್ ದಿ ಫ್ಯಾಕಲ್ಟಿ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಇಂಡಿಯಾ ಹ್ಯಾವ್ PhD, only 55.49 have a master degree. Data from the Ministry of Education. ಇದು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇಂದ ಪ್ರೊವೈಡ್ ಆಗಿರೋ ಡಾಟಾ. IITs ಇಂಜಿನಿಯರಿಂಗ್ ಕಾಲೇಜಸ್ ಅಂತ ನೋಡಿದ್ರೆ ಫ್ಯಾಕಲ್ಟಿಗೆ ಅಷ್ಟೇ ಇಲ್ಲ. ಸೊ ಟೀಚರ್ಸ್ ಇಲ್ಲಿ ಓದಿ ಇನ್ನೇನು ಓದಿ ನೆಕ್ಸ್ಟ್ IITs ಎಲ್ಲ ಟೀಚರ್ ಆಗಬೇಕು ಅಂತ ಓಡ್ತಿರ್ತಾರೆ. ಸೊ ಅವ್ರಿಗೆ ನೀಟಾಗಿ ಎಜುಕೇಶನ್ ಸಿಗ್ತಿಲ್ಲ. ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಬಡವ್ರ ಮಕ್ಕಳಿಗೆ ಎಷ್ಟೆಲ್ಲ ಕಲಿಸಿರ್ಬೇಡ. ಸೊ ಅದ್ರಿಗೆ ಅವರಿಗೆ ಗೈಡ್ ಮಾಡೋಕ್ಕೆ ಟೀಚರ್ಸ್ ಇಲ್ಲ. ಸೊ ಆದರೆ ಗುಜರಾತ್ ಎಕ್ಸಾಂಪಲ್ ಹೇಳಿದಂಗೆ ಒಂದು ಅಥವಾ 2 ಟೀಚರ್ಸ್ ಅಷ್ಟೇ ಮೋಸ್ಟ್ ಆಫ್ ದಿ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಇರೋದು. ಸೊ ಫುಡ್ ಏನು ಕೊಡ್ತಿದ್ರಲ್ಲ ಅದರಿಂದ ಎಷ್ಟೋ ಜನ ಫುಡ್ ಪಾಯ್ಸನ್ ಆಗಿರೋದು ನಾವು ನೋಡಿದ್ದೀವಿ ರೀಸೆಂಟ್ ಇಯರ್ಸ್ಗೆ. ಸೊ ಓವರ್ 20 lakh ಅಪ್ಲಿಕೇಶನ್ ಫಾರ್ UG 2023. ನಾನೀಗ ಒಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಕಂಟ್ರಿಲಿ ಇರೋದು 2 IPL. ಒಂದು IPL ಇಂಡಿಯನ್ ಪ್ರೀಮಿಯರ್ ಲೀಗ್, ಎಲ್ಲಿ ಮೈದಾನದಲ್ಲಿ ಆಟ ನಡೆಯುತ್ತಲ್ಲ ಅದು ಇಂಡಿಯನ್ ಪ್ರೀಮಿಯರ್ ಲೀಗ್. ಇನ್ನೊಂದು IPL ಇಂಡಿಯನ್ ಪೇಪರ್ ಲೀಗ್, ಸ್ಟೂಡೆಂಟ್ಸ್ ಮನ್ಸ್ ಜೊತೆ ಸ್ಟೂಡೆಂಟ್ಸ್ ಲೈಫ್ ಜೊತೆ ಆಟ ಆಡೋದು ಇಂಡಿಯನ್ ಪೇಪರ್ ಲೀಗ್, 2 IPL. ಸೊ ಇಂಡಿಯನ್ ಪೇಪರ್ ಲೀಗ್, ಇಂಡಿಯನ್ IPL ಪೇಪರ್ ಲೀಗ್ ಬಗ್ಗೆ ಮಾತಾಡೋದಾದ್ರೆ, ಆದರೆ ನಿರ್ಮಲಾ ಸೀತಾರಾಮನ್ ಇಷ್ಟೊಂದು ಸ್ಕ್ಯಾಮ್ಸ್ ಹೇಳಿದ್ರು, ಕರಪ್ಷನ್ ಇತ್ತು. ಸೊ ಅದು ಕರಪ್ಷನ್ ನಿಮ್ಮ ಪಾರ್ಟಿನೂ ಮಾಡಿದೆ, ನಮ್ಮ ಪಾರ್ಟಿನೂ ಮಾಡಿದೆ. ಕರಪ್ಷನ್ ಬಗ್ಗೆ ಮಾತಾಡೋದಾದ್ರೆ ಅದಕ್ಕೆ ಇನ್ನೊಂದು ಸೆಕ್ಷನ್ ಇಟ್ಕೊಳ್ಳೋಣ. ಬೇಕಾದ್ರೆ ಕರಪ್ಷನ್ ಬಗ್ಗೆ ಮಾತಾಡೋದಾದ್ರೆ ಅದಕ್ಕಂತ ಸೊ ಏನು ಇಷ್ಟೆಲ್ಲ ಸ್ಕ್ಯಾಮ್ಸ್ ಹೇಳಿದ್ರು. ಸೊ ನಾವು ಎಜುಕೇಶನ್ ಅಲ್ಲಿ ನೋಡೋದಾದ್ರೆ ಇಂಡಿಯನ್ ಪೇಪರ್ ಲೀಕ್ ಅಂತ ಏನು ಹೇಳಿದ್ರಲ್ಲ, ಸೊ ಇಲ್ಲಿ ಅದಕ್ಕೆ ಎಷ್ಟು ಪೇಪರ್ ಲೀಕ್ ಆಗಿದ್ದಾವೆ ಇವು ಸರ್ಕಾರ ಇದ್ದಾಗ 10 ವರ್ಷದಲ್ಲಿ ಎಷ್ಟಾಗಿದ್ದಾವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. UGC NET ಪೇಪರ್ ಲೀಕ್, ತೆಲಂಗಾಣ ಸೆಕೆಂಡರಿ ಸ್ಕೂಲ್ ಸರ್ಟಿಫಿಕೇಟ್ ಎಕ್ಸಾಮ್ ಹಿಂದಿ ಪೇಪರ್ ಲೀಕ್, ಅಸ್ಸಾಂ HCLC ಜನರಲ್ ಸೈನ್ಸ್ ಪೇಪರ್ ಲೀಕ್, UP ರಿಕ್ರೂಟ್ಮೆಂಟ್ ಪೇಪರ್ ಲೀಕ್, ರಾಜಸ್ಥಾನ್ ಕಾಲೇಜ್ ಗಾರ್ಡ್ ರಿಕ್ರೂಟ್ಮೆಂಟ್ ಪೇಪರ್ ಲೀಕ್, ಬಿಹಾರ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ಪೇಪರ್ ಲೀಕ್, ಗುಜರಾತ್ ಟೆಕ್ನಿಕಲ್ ಪೇಪರ್ ಲೀಕ್, SSC CGL ಪೇಪರ್ ಲೀಕ್, UP TET ಎಕ್ಸಾಮ್ ಪೇಪರ್ ಲೀಕ್, ರಾಜಸ್ಥಾನ್ ಯೂನಿವರ್ಸಿಟಿ ಪೇಪರ್ ಲೀಕ್, UP PSC ಎಕ್ಸಾಮ್ ಪೇಪರ್ ಲೀಕ್, ಮಹಾರಾಷ್ಟ್ರ HSC ಎಕ್ಸಾಮ್ ಕೆಮಿಸ್ಟ್ರಿ ಪೇಪರ್ ಲೀಕ್, UP ಪೊಲೀಸ್ ಕಾನ್ಸ್ಟೇಬಲ್ ಕ್ವಾಲಿಫೈಯಿಂಗ್ ಎಕ್ಸಾಮ್ ಪೇಪರ್ ಲೀಕ್, ರಾಜಸ್ಥಾನ್ ಎಲಿಜಿಬಿಲಿಟಿ ಫಾರ್ ಟೀಚರ್ ಎಕ್ಸಾಮ್ ಪೇಪರ್ ಲೀಕ್, ಹರಿಯಾಣ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪೇಪರ್ ಲೀಕ್, ಹಿಮಾಚಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪೇಪರ್ ಲೀಕ್, ರೈಲ್ವೆ ರಿಕ್ರೂಟ್ಮೆಂಟ್ ಗ್ರೂಪ್ ಎಕ್ಸಾಮ್ ಪೇಪರ್ ಲೀಕ್, ಒಡಿಶಾ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಲೀಕ್, ಅಸ್ಸಾಂ ಪೊಲೀಸ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ಪೇಪರ್ ಲೀಕ್, ಬಿಹಾರ್ ಬೋರ್ಡ್ ಆಫ್ SSLC ಎಕ್ಸಾಮ್ ಪೇಪರ್ ಲೀಕ್, ಇವನ್ ಕರ್ನಾಟಕ SSLC ಎಕ್ಸಾಮ್ ಪೇಪರ್ ಲೀಕ್, ಡೆಲ್ಲಿ ಯೂನಿವರ್ಸಿಟಿ ಲಾ ಎಕ್ಸಾಮ್ ಪೇಪರ್ ಲೀಕ್, ಜಮಿಯಾ ಎಕ್ಸಾಮ್ ಪೇಪರ್ ಲೀಕ್, UP ಬೋರ್ಡ್ ಎಕ್ಸಾಮ್ ಬಯೋ ಅಂಡ್ ಮ್ಯಾಥ್ಸ್ ಪೇಪರ್ ಲೀಕ್, ಫೈನಲಿ NEET 2024 ಪೇಪರ್ ಲೀಕ್. ನೋ ಗುಡ್ ಎಜುಕೇಶನ್, ನೋ ಗುಡ್ ಎಂಪ್ಲಾಯ್ಮೆಂಟ್, ನೋ ಗುಡ್ ಆರ್ಗನೈಸೇಷನ್ ಎಂಪ್ಲಾಯ್ಮೆಂಟ್. ಸೊ ಈಗ ಏನು ಪಾಯಿಂಟ್ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಈ ಮೊನ್ನೆ ಏನು NEET ಪೇಪರ್ ಲೀಕ್ ಆಗಿದೆ ಎಲ್ಲ ಈಗ ಪ್ರೆಸೆಂಟ್ ಅದೇ ನಡೀತಿರೋದು ಆ ಕಂಡೀಷನು. ಸೊ ಪೇಪರ್ ನೀಟ್ ಅಂತ ಒಂದು ಇಷ್ಟೆಲ್ಲ ಹೇಳಿದೆ ಪೇಪರ್ ಲೀಕ್. ಇದು ನೀಟ್ ಅಂತ ಒಂದೇ ತಗೊಂಡ್ರೆ 77 ಸ್ಟೂಡೆಂಟ್ಸು ರ್ಯಾಂಕ್ 1 ಬಂದಿದೆ, 720 ಔಟ್ ಆಫ್ 720. ಸೊ ಮ್ಯಾಥಮೆಟಿಕ್ಸ್ ಅಂತ ಟಫೆಸ್ಟ್ ಸಬ್ಜೆಕ್ಟ್ ಅಲ್ಲಿ 720ಗೆ 720 ಇಂಪಾಸಿಬಲ್. ಸೊ ನೀಟ್ ಎಕ್ಸಾಮ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ಆ ಥರ ತೆಗೆಯಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಅದೇನು ನೀಟ್ ಎಕ್ಸಾಮ್ ಇಂದ ರ್ಯಾಂಕ್ ಬಂದಿದ್ದಾರಲ್ಲ 720 ಔಟ್ ಆಫ್ 720, ಅವರೆಲ್ಲ ಒಂದೇ ಸೆಕ್ಷನ್, ಒಂದೇ ಕಾಲೇಜಸ್ಸಿಂದ ಬಂದಿರೋದು. ಸೊ ಇಟ್ ಇಸ್ ಹೈಲಿ ಇಂಪಾಸಿಬಲ್. ಮ್ಯಾಥಮೆಟಿಕ್ಸ್ ಅಂತ ಟಫೆಸ್ಟ್ ನೀಟ್ ಎಕ್ಸಾಮ್ ಅಲ್ಲಿ ಔಟ್ ಆಫ್ ತೆಗೆದ ಇಂಪಾಸಿಬಲ್. ಇದು ಇದಕ್ಕೆ ರಿಸಲ್ಟ್ ಏನು ತಗೊಂಡಿಲ್ಲ BJP ಸರ್ಕಾರ. ಸೊ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಇದು ನೋ ಟ್ರಸ್ಟ್ ಏಜೆನ್ಸಿ. ಈ ಎಜುಕೇಶನ್ ಅಲ್ಲಿ ಪೇಪರ್ ಲೀಕ್ ಇಷ್ಟೆಲ್ಲ ಆಗಿದ್ಮೇಲೆ ಯಾವ ಸೆಕ್ಯೂರಿಟಿ ಪ್ರೋಟೋಕಾಲ್ ಇಲ್ಲ, ಬೆಟರ್ಮೆಂಟ್ ಇಲ್ಲ, ಎಜುಕೇಶನ್ ಯಾವ ಸ್ಕೀಮ್ಸ್ ಮಾಡಿದೀವಿ, ಆ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ, ಈ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ, ಅಷ್ಟು ಔಟ್ ಆಫ್ ಔಟ್ ಬಂದಿದೆ. ಔಟ್ ಆಫ್ ಔಟ್ ಬಂದಿರೋ ಸಂಖ್ಯೆನೇ ಕಡಿಮೆ. ಬೇಕಾಗಿರೋ ಗೌರ್ಮೆಂಟ್ ಆಫೀಸಿಯಲ್ಸ್, ಗೌರ್ಮೆಂಟ್ ಸ್ಕೂಲ್ಸ್ ಹೆಂಗೆ ಎಜುಕೇಶನ್ ಸಿಗ್ತಿದೆ, ಹೆಂಗಾಗ್ತಿದೆ, ಸ್ಟೂಡೆಂಟ್ಸ್ ಸೂಸೈಡ್ಸ್ ಎಷ್ಟಾಗಿದೆ ಅದಂತ ಗೊತ್ತಿದೆ ನನಗೆ. ಸ್ಟೂಡೆಂಟ್ಸು ಪೇಪರ್ ಲೀಕ್ ಆಗ್ತಿದೆಯಲ್ಲ, ಈ ಸರ್ಕಾರ ಫಸ್ಟಿಂದ ಏನು 30 ಪೇಪರ್ ಲೀಕ್ಸ್ ಅಂತ ಹೇಳ್ತಲ್ಲ, ಅದರಲ್ಲಿ ಸ್ಟೂಡೆಂಟ್ಸ್ ಸೂಸೈಡ್ಸ್ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಸೊ IPL ಅಲ್ಲಿ ಏನು ಮೈದಾನದಲ್ಲಿ ಆಟ ನಡೀತೋ ಇಂಡಿಯನ್ ಪೇಪರ್ ಲೀಕ್ ಅಲ್ಲಿ ಸ್ಟೂಡೆಂಟ್ಸ್ Subject is going behind the topic.
ಮ್ಯಾಮ್ ಸೆಕ್ಯೂರಿಟಿ ಪ್ರೋಟೋಕಾಲ್ ತಗೊಂಡಿಲ್ಲ No, ಎಜುಕೇಶನ್. okay, but listening to such type is going out of the topic. Ma'am, Now, relevant to the topic. ಮ್ಯಾಮ್ when they talk about corruption scams that is That's what both are telling, both the parties, what I'm telling is out of the topic. Now, and according to your topic, what is the difference? ಸೊ ಐ ಆಮ್ ಕನ್ಕ್ಲೂಡಿಂಗ್ ದಟ್ ಸೊ ಇಷ್ಟೆಲ್ಲ ಎಜುಕೇಶನ್ ಅಲ್ಲಿ ಇಷ್ಟೆಲ್ಲ ಇಶ್ಯೂಸ್ ಪ್ರಾಬ್ಲಮ್ಸ್ ಇರಬೇಕಾದ್ರೆ ಇಷ್ಟೆಲ್ಲ ಇದ್ರ ಸೆಕ್ಯೂರಿಟಿ ಕೊಡಬಿಟ್ಟು ಪ್ರೋಟೋಕಾಲ್ ಕೊಡಬಿಟ್ಟು ನೀವು ಇನ್ವೆಸ್ಟ್ ಮಾಡಿ ಇಲ್ಲ ಬಡ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ಸ್ ಪ್ರೈವೇಟ್ ಸ್ಕೂಲ್ಸ್ ಇಂಜಿನಿಯರಿಂಗ್ ಸೀಟ್ಸ್ ಅದ್ರ ಬೆಟರ್ಮೆಂಟ್ ತರ ಕೊಟ್ಟು ನೀವು ಇನ್ವೆಸ್ಟ್ ಮಾಡಿ ಇನ್ನೇನು ಮಾಡಕ್ ಕೊಟ್ಟಿದ್ದೀರ ಅಂತ ಕೇಳಬೇಕು ಸರ್. Adding point, anybody wants? Anyone? Okay. Respected speaker, I am Varun Chaudhary from Ambala constituency, Haryana. ಆಗಲೇ ಅಪರಿಚಿತ ಸಾರಂಗಿ ಅವರು ಹೇಳಿದ್ರು, ಇಲ್ಲಿ ಯಾವ ಗೌರ್ಮೆಂಟ್ ಅಫಿಷಿಯಲ್ ಮಕ್ಕಳನ್ನು ಈಗ ಗೌರ್ಮೆಂಟ್ ಸ್ಕೂಲ್ ಮತ್ತು ಕಾಲೇಜಿಗೆ ಸೇರಿಸಲ್ಲ ಅಂತ. ಇಲ್ಲಿ ನಿಮ್ಮ ಪಕ್ಷದಲ್ಲಿ 25 ಜನ MP ಮಿನಿಸ್ಟರ್ಸ್ ಇದ್ದಾರಲ್ಲ, ಇಲ್ಲಿ ನಿಮ್ಮ ಚಂದ್ರಲ್ಲಿ ಎಷ್ಟು ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಸಿಗೆ ಹೋಗ್ತಿದ್ದಾರೆ, ಗೌರ್ಮೆಂಟ್ ಕಾಲೇಜಸ್ಸಿಗೆ ಹೋಗ್ತಿದ್ದಾರೆ. ಹಂಗೆ ಆಮೇಲೆ ಹೇಳಿದ್ರು ಪ್ರೈವೇಟ್ ಸ್ಕೂಲ್ಸು ಪ್ರೈವೇಟ್ ಕಾಲೇಜಸ್ಸು ಬರೀ ಅಡ್ವರ್ಟೈಸ್ಮೆಂಟಿಂಗ್ ಆಟ ಇದೆಲ್ಲ ಬರೀ ಅವ್ರು ಅಡ್ವರ್ಟೈಸ್ಮೆಂಟಿಂಗ್ ಮಾಡ್ತಿದ್ದಾರೆ, ಎಲ್ಲರೂ ಅಲ್ಲೇ ಸೇರಿಸ್ತಾರೆ ಅಂತ. ಯಾಕೆ ಬೇಟಿ ಪಡೋ ಬೇಟಿ ಬಚಾವ್ ಬೇಟಿ ಪಡ ಆಂದೋಲನೆಗೆ ನೀವು ಸ್ಕೀಮ್ಗಿಂತ ಜಾಸ್ತಿ ಬರೀ ಅಡ್ವರ್ಟೈಸ್ಮೆಂಟಿಗೆ ಖರ್ಚು ಮಾಡ್ತಿದ್ದೀರಲ್ಲ. ಹಾಗೆ ಗೌರ್ಮೆಂಟ್ ಸ್ಕೂಲ್ ಹಾಗೆ ಕಾಲೇಜ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕಾಗಲ್ವಾ? ಪ್ರತಿ ವರ್ಷ ಪ್ರತಿ ಗೌರ್ಮೆಂಟ್ ಸ್ಕೂಲಿಗೆ 2 ಕೋಟಿ ಡೆವಲಪ್ಮೆಂಟ್ಗೆ ಅಂತಾನೆ ಕೊಡ್ತಾರೆ. ಆಗ ಯಾಕೆ ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಎಜುಕೇಶನ್ ಸರಿ ಇಲ್ವಾ, ಮಿಡ್ ಡೇ ಮೀಲ್ ಸ್ಕೀಮ್ ಸರಿ ಇಲ್ವಾ, ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ? Honorable Speaker, I am Prahlad Joshi from Hubli Dharwad constituency. So, ನಮ್ಮ ಅಪೋಸಿಷನ್ ಪಾರ್ಟಿ ಲೀಡರ್ ಆದ ರಾಹುಲ್ ಗಾಂಧಿ ಅವರು ಮೇನ್ ಆಗಿ ನೀಟ್ ಪೇಪರ್ ಲೀಕ್ ಬಗ್ಗೆ ಮಾತಾಡಿದ್ರು. ಸೊ ನಾನು ಪಾಯಿಂಟ್ನ ಕ್ಲಾರಿಫೈ ಮಾಡಕ್ಕೆ ಇಷ್ಟಪಡ್ತೀನಿ. ಮೇನ್ ಆಗಿ ನೀಟ್ ಪೇಪರ್ ಲೀಕ್ ಅವ್ರೇನು ಹೇಳಿದಾರೆ, ಬಿಜೆಪಿ ಸರ್ಕಾರದಿಂದನೇ ಇದು ಮೇನ್ ಆಗಿದೆ ಅಂತ. ನೀಟ್ ಪೇಪರ್ನೆಲ್ಲ ನೋಡ್ಕೊಳ್ಳೋದು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವ್ರು ನೋಡ್ಕೊಳ್ಳೋದು, ಅದು ಇಂಡಿಪೆಂಡೆಂಟ್, ಅದಕ್ಕೂ ಗೌರ್ಮೆಂಟ್ಗೂ ಸಂಬಂಧನೇ ಇಲ್ಲ. ಅದು ಪೇಪರ್ ಲೀಕ್ ಏನಾದ್ರು ಆಗಿದ್ರೆ ಅದನ್ನೆಲ್ಲ ಮೇಂಟೈನ್ ಮಾಡೋದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಮತ್ತೆ ಇದನ್ನ ಈ ಕೇಸ್ನ ಸುಪ್ರೀಂ ಕೋರ್ಟ್ ಒಳಗೂ ತಗೊಂಡು ಹೋಗಿದ್ದಾರೆ. ಮತ್ತೆ ಸುಪ್ರೀಂ ಕೋರ್ಟ್ ಸಹ ರಿಪೋರ್ಟ್ ಕೊಟ್ಟಿದೆ, ಪೇಪರ್ ಲೀಕ್ ಆಗಿಲ್ಲ, ಇನ್ಸಫಿಷಿಯಂಟ್ ಎವಿಡೆನ್ಸ್, ಎಲ್ಲೂ ಪೇಪರ್ ಲೀಕ್ ಆಗಿಲ್ಲ ಅಂತ ಕೊಟ್ಟಿದ್ದು ಸುಪ್ರೀಂ ಕೋರ್ಟೇ ಪಾಸ್ ಮಾಡಿದೆ. ಮತ್ತೆ ಇನ್ನೊಂದು ಕರ್ನಾಟಕ SSLC ಏನು ಹೇಳಿದ್ರಲ್ಲ, ಅದು ಪೇಪರ್ ಲೀಕ್ ಆಗಿರೋದ್ರಿಂದ ನಾವು ಅದನ್ನ ರಿಶೆಡ್ಯೂಲ್ ಟೆಸ್ಟ್ನೆಲ್ಲ ಕ್ಯಾನ್ಸಲ್ ಮತ್ತು ಕ್ವಶನ್ ಪೇಪರ್ ಚೇಂಜ್, ಎಲ್ಲೆಲ್ಲಿ ಪೇಪರ್ ಲೀಕ್ ಆಗಿದೆ ಅಂತೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ನಾವು ಪೇಪರ್ನ ರೀಶೆಡ್ಯೂಲ್ ಮಾಡಿ ಮತ್ತು ಕ್ಯಾನ್ಸಲೇಷನ್ ಪೇಪರ್ ಚೇಂಜ್ ಎಲ್ಲ ಮಾಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಸೋರ್ಸಸ್ ನನಗೆ Honorable Speaker, myself Dharmendra Pradhan, Minister of Education from Deoghar, Odisha constituency. ಹಾಗೆ ನಮ್ಮ ಗೌರವ್ ಗೊಗೋಯ್ ಅವರು ಹೇಳಿದ್ರು ಟೆಕ್ನಾಲಜಿಯಲ್ಲಿ ಬೇರೆ ಕಂಟ್ರಿರೋ ಟೆಕ್ನಾಲಜಿ ನಮ್ಮ ಕಂಟ್ರಿ ಇಲ್ಲ ಅಂತ. ಆದರೆ ನಮ್ಮ ಕಂಟ್ರಿಯಲ್ಲಿ ಥರ್ಡ್ ಮೋಸ್ಟ್ ಅಂದರೆ ನಮ್ಮ ಟೆಕ್ನಾಲಜಿ ಸ್ಟಾರ್ಟರ್ಸ್ ನಮ್ಮದು ವರ್ಲ್ಡಲ್ಲೇ ಥರ್ಡ್ ಮೋಸ್ಟ್ ನಂಬರಲ್ಲಿ ಇದೆ ಅಂತ Honorable Speaker, ಅವಾಗಲೇ ಒಂದೊಂದೇ ಪಾಯಿಂಟ್ ಕ್ಲಿಯರ್ ಮಾಡ್ತಾ ಬಂದಿನಿ. ನನ್ನೊಂದು ಹೊಸ ಪಾಯಿಂಟ್ ಹೇಳ್ತೀನಿ ಅವರಿಗೆ ಅವ್ರ ಮುಂದೆ ಹೇಳ್ತೀನಿ. ಅವಾಗಲೇ ಮೋದಿ ಅವರು ನನಗೆ ಕಾಂಟ್ ಮಾಡ್ತಾ ಹೇಳಿದ್ರು ನಿಮ್ಮ ಮ್ಯಾಥ್ಸ್ ಬರಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಆದರೆ ನಿಮ್ಗೆ ಇನ್ನೊಂದು ಸೋರ್ಸ್ನ ಕೊಟ್ಟಿದ್ದೆ. ಅವರು 5th ಎಕನಾಮಿಕ್ ಆಗೋ ಜೊತೆಗೇನೆ 4th ಪ್ಲೇಸಲ್ಲಿದೆ ಚೈಲ್ಡ್ ಲೇಬರಲ್ಲಿ ಇಂಡಿಯಾ ಪ್ರೆಸೆಂಟ್ ಟೈಮಲ್ಲಿ. ಅದ್ರ ಬಗ್ಗೆ ಅವರು ಗಮನ ಕೊಟ್ಟಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು, ಅವಾಗ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು ಅವಾಗಿನ ಟೈಮು ಈಗಿನ ಟೈಮು ಕಂಪೇರ್ ಮಾಡಬೇಡಿ ಅಂತ ನಾನೇ ಹೇಳಿದೆ. ಅಲ್ಲಿ ಬ್ರಿಟಿಷ್ ಟೈಮ್ಗೆ ಕಂಪೇರ್ ಮಾಡಬೇಡಿ, ಅವಾಗಿಗಿಂತ ಈಗಲೇ ನನಗೆ ಚಾಲೆಂಜಸ್ ಜಾಸ್ತಿ ಇದೆ ಅಂತ.
ಈ ಕರಪ್ಷನ್ ಡಾಟಾ ಏನಿದೆ ರೈಸ್ ಆಗ್ತಿದೆ ಮತ್ತೆ ಡೌನ್ ಆಗ್ತಿದೆ. ಆ ಕರಪ್ಷನ್ ರೇಟ್ನ ಸಾಧ್ಯವಾದಷ್ಟು ಡೌನ್ ಮಾಡ್ತಿದೀವಿ. ಇವ್ರ ಸರ್ಕಾರ ಬಂದಾಗಿಂದ ಆ ಕರಪ್ಷನ್ ರೇಟ್ ಇದನ್ನ ಸುಮ್ಮನೆ ಇನ್ಕ್ರೀಸ್ ಆಗ್ತಾ ಇದೆ ಹೊರತಾಗಿ ಡೌನ್ ಆಗ್ತಾ ಇಲ್ಲ. ಈ ಸೋರ್ಸ್ನ ನಾನು ನಿಮಗೆ ಸಬ್ಮಿಟ್ ಮಾಡೋಕೆ ಇಷ್ಟಪಡ್ತೀನಿ. ಲಾಸ್ಟ್ 5 minutes to conclude. ಅಪೋಸಿಷನ್ ಪಾರ್ಟಿ ಅವರು ಹೇಳಿದಂತೆ ಕರಪ್ಷನ್ ಲೆವೆಲ್ 2013 ಅಲ್ಲಿ ಇಂಡಿಯಾದ ಕರಪ್ಷನ್ ಆಕ್ಟ್ 93% ಇದೆ. 2000 ನಮ್ಮ ಸರ್ಕಾರ 2009 ಅಲ್ಲಿ ಕರಪ್ಷನ್ ಆಕ್ಟ್ 83% ಇದೆ ಅಂತ ಹೇಳಿದ್ರು. ಆಗಿಂದ ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರೆ ನಮ್ಮ ದೇಶದಲ್ಲಿ ಎಜುಕೇಶನ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ನಿಮ್ಮ ಸರ್ಕಾರ ಇದ್ದಾಗ ಲಿಟ್ರಸಿ ರೇಟ್ ನೋಡೋದಾದ್ರೆ 68% ಇತ್ತು. ನಮ್ಮ ಸರ್ಕಾರ ಬಂದ್ಮೇಲೆ ಪ್ರೆಸೆಂಟ್ 77% ಲಿಟ್ರಸಿ ರೇಟ್ ಇದೆ. ಲಿಟ್ರಸಿ ರೇಟ್ ಬೆಟರ್ ಎಜುಕೇಶನ್ ಸಿಕ್ಕಿದೆ ಅಂತಂದ್ರೆ ಮತ್ತೆ ಏನು ಸೋತಿಲ್ಲ ಅಂತಂದ್ರೆ ನೀವು 60 ವರ್ಷ ಆಳ್ಕೆ ಮಾಡಿದ್ರಲ್ಲ, ನೀವು ಮಾಡಿದ್ದು ಬರೀ 7 years, ಬರೀ 7. ಈಗ ನಾವು ಮಾಡಿದ್ದು 26 years ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಯೂನಿವರ್ಸಿಟೀಸ್ ನೋಡೋದಾದ್ರೆ ಅವ್ರ ಸರ್ಕಾರ ಇದ್ದಾಗ ಬರೀ 702 ಯೂನಿವರ್ಸಿಟೀಸ್ ಇತ್ತು. ಈಗ ನಮ್ಮ ಸರ್ಕಾರ ಬಂದ್ಮೇಲೆ 1013 ಯೂನಿವರ್ಸಿಟೀಸ್ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಹಾಗೆ KM ಸುಧಾ ಅವರು ಹೇಳಿದ್ರು 85% ಕರಪ್ಷನ್ ರೇಟ್ ಇದೆ, 93% ಇನ್ಕ್ರೀಸ್ ಆಗಿದೆ ಅಂತ. ಅದು ಪರ್ಸೆಂಟ್ ಅಲ್ಲ, ಪ್ಲೇಸ್ 85th ಪ್ಲೇಸ್ ಇಂದ 93rd ಪ್ಲೇಸ್ಗೆ ಡೌನ್ ಆಗಿದೆ. ಅಂದ್ರೆ ಕರಪ್ಷನ್ ಕಮ್ಮಿ ಆಗಿದೆ ಅಂತ ಅದು ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸ್ಕ್ಯಾಮ್ಸ್ ನೋಡೋದಾದ್ರೆ ನೀವೇ ಬಹಳ ಸ್ಕ್ಯಾಮ್ಸ್ ಮಾಡಿರೋದು 4.92 ಟ್ರಿಲಿಯನ್ ಅಷ್ಟು ಸ್ಕ್ಯಾಮ್ಸ್ ಮಾಡಿದ್ರೆ ಆ ಸ್ಕ್ಯಾಮ್ಸ್ ಮಾಡೋ ಬಗ್ಗೆ ಜನರಿಗೆ ಕೊಟ್ಟಿದ್ರೆ ಎಷ್ಟೋ ಎಲ್ಲೋ ಇರೋದು ನಮ್ಮ ದೇಶ ಈ ಸ್ಕ್ಯಾಮ್ಸ್ ಇಂದ ಬಹಳ ತೊಂದರೆಗಳಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇಬ್ಬರು ಸೇರ್ಕೊಂಡು 2012 ನವೆಂಬರ್ 1 $16 billion ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ರಾಹುಲ್ ಗಾಂಧಿ ಯಾವ ಪೇಪರ್ಲಿ ಕದಿಲ್ಲ ಅಂತ ಹೇಳ್ಕೊಂಡ ಪಾಯಿಂಟ್ ಇಂದ ಹೊರಗಡೆನೇ ತಗೊಂಡು ಅಂದರೆ ನಾವು ಮಾತಾಡಿದ್ರೆ ಇನ್ಫ್ಲೇಷನ್ ಬಗ್ಗೆ. ರೆಸ್ಪೆಕ್ಟೆಡ್ ಸ್ಪೀಕರ್, ಈಗ ಅವಾಗಿಂದ ಕರಪ್ಷನ್ ಅಂತ ಹೋಗ್ತಿದ್ದೀರಾ. ಇನ್ಫ್ಲೇಷನ್ ಕರಪ್ಷನ್ ಏನಾದ್ರು ಸಂಬಂಧ ಐತೆ ಅಂದ್ರೆ ಇನ್ಫ್ಲೇಷನ್ ಇಂದ ಕರಪ್ಷನ್ಗೆ ಡೈರೆಕ್ಟ್ ಸಂಬಂಧ ಇಲ್ಲ. ಮಾಡೋರು ಮಾಡ್ತಾರೆ, ಅದ್ರ ಬಗ್ಗೆ ಬೇಕಾದ್ರೆ ನೀವು ಯಾವ್ದಾರ ಆಕ್ಟ್ ಅಲ್ಲಿ ಇದ್ದೀರಾ ಅದನ್ನ ಮಾಡ್ಕೊಂಡು ಅದಕ್ಕೆ ಕರೆಕ್ಟಾಗಿ ಶಿಕ್ಷೆ ಕೊಡಿಸಿ. ಬೈದವೇ ಮಾತಾಡಿದ್ರೆ ಅಗ್ರಿಕಲ್ಚರ್ ಬಂದ್ರೆ ಇವೇನು ಇನ್ಫ್ಲೇಷನ್ ಮಾಡ್ತಿರಲ್ಲ ಸಡನ್ ಆಗಿ ಅಲ್ಲಿಗೆ ಇನ್ಫ್ಲೇಷನ್, ಅದರಿಂದ ಬರುವಂತ ಪ್ರಾಫಿಟ್ ಅಲ್ಲಿ ತುಂಬಾ ಕಡಿಮೆ ಆಗುವಂತ ಸಿಚುವೇಶನ್ ಈ ಸದ್ಯ ನಮ್ಮ ದೇಶದಲ್ಲಿ ಇದೆ. ಯಾವಾಗ ಬರೋ ಪ್ರಾಫಿಟ್ ಕಡಿಮೆ ಆಗುತ್ತೋ ಅವಾಗ ರೈತರು ಕಷ್ಟ ಆಗುತ್ತೆ. ಆಯ್ತು, ಈಗ ರೈತರು ಏನೋ ರೇಟಿನ ಜಾಸ್ತಿ ಮಾಡ್ತೀರಾ, ಹೆಂಗೋ ರೈತರು ಕಳಿಸ್ತೀರ ಅಂದ್ರೆ ಮತ್ತೆ ಅದನ್ನ ಮತ್ತೆ ಈಗ ಯಾರ್ಯಾರಿಗೆ ಬೇಕಾಗಿರುತ್ತೆ ಅದನ್ನ ಗೌರಿ ಮಾಡ್ತೀವಿ ನೋಡ್ರಿ, ಅಲ್ಲಿ ರೇಟ್ ಇನ್ಕ್ರೀಸ್ ಆಗುತ್ತೆ. ಅಕಸ್ಮಾತ್ ಈಗ ಕಡಿಮೆ ಸಂಬಳ ದುಡಿತಿರೋರಿಗೆ
ಅದನ್ನ ಕೊಂಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಆಯ್ತು, ಅದನ್ನ ಮೇಂಟೈನ್ ಮಾಡೋಕ್ಕೆ ನೀವು ಏನಂದ್ರೆ ಅವ್ರಿಗೆ ಬಂದಿರೋ ಸ್ಯಾಲ್ರಿನ ಜಾಸ್ತಿ ಮಾಡೋಕ್ಕಾಗಲ್ಲ. ಅವಾಗ ಬಂದು ಫುಡ್ ಸ್ಕೇರ್ಸಿಟಿಯಿಂದಲೇ ಸಾಯ್ಬೇಕಾಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೊಂದೇ ಅಲ್ಲ, ಈಗ ಎಕ್ಸಾಂಪಲ್ ಯಾವ್ದಾದ್ರು ತಗೊಳ್ಳಿ, ನೀವು ಬೈ ಮಾಡ್ತಿರೋದು ಇನ್ಫ್ಲೇಷನ್ ಆಫ್ ಟ್ಯಾಕ್ಸಸ್ ಅಲ್ಲ, ಇನ್ಫ್ಲೇಷನ್ ಬೈ ಟ್ಯಾಕ್ಸಸ್. ಈಗ ನೀವೇನಿದೆ ಟ್ಯಾಕ್ಸ್ ಇನ್ಕ್ರೀಸ್ ಮಾಡ್ತೀರಲ್ಲ, ಟ್ಯಾಕ್ಸ್ ನೀವು ಯಾವ್ದಾದ್ರು ಒಂದು ಕಂಪ್ನಿ ಮೇಲೆ ಇನ್ಕ್ರೀಸ್ ಮಾಡಿದ್ರೆ ಅದರಿಂದ ಆ ಕಂಪ್ನಿಯವರು ಅವ್ರ ಪ್ರೈಸ್ ಕೂಡ ಜಾಸ್ತಿ ಮಾಡ್ತಾರೆ. ಅವಾಗ ಜನರಿಗೆ ಬರೀ ಟ್ಯಾಕ್ಸ್ ಇಂದ ಪ್ರೈಸ್ ಏನು ಕಟ್ಬೋದಲ್ಲ, ಅದೊಂದೇ ಆಗಲ್ಲ, ಕಂಪ್ನಿ ಅವರೇನು ರೈಸ್ ಮಾಡಿರ್ತಾರ ಪ್ರೈಸ್ ಅದು ಕೂಡ ಯಾವಾಗ ಈ ಥರ ಎಲ್ಲ ಎಫೆಕ್ಟ್ ಆಗೋದು ಅವಾಗ ಜನರಿಗೆ ದುಡಿಸಿದಾಗಲ್ಲ ಸರ್ಕಾರಕ್ಕೆ ಮತ್ತೆ ಕಂಪ್ನಿಗಳಿಗೆ. ಅವಾಗ ನಾವು ಇದನ್ನ ಕಾಣ್ತೀವಿ. ಅದಾದ್ರೆ ಅವರಿಗೆ ದೊಡ್ಡ ಅದಕ್ಕೋಸ್ಕರ ನೀವು ಮಾಡ್ತೀರಾ ಅಂದ್ರೆ ಮತ್ತೆ ಅವ್ರಿಗೆ ಬರೋ ಮೇಲಿರೋ ಸ್ಯಾಲ್ರಿ ಜಾಸ್ತಿ ಮಾಡಬೇಕು. ಅದನ್ನಂತೂ ಮಾಡೋಕ್ಕೆ ಯಾವುದೇ ಚಾನ್ಸ್ ಇಲ್ಲ. ಅದಕ್ಕೋಸ್ಕರ ಈ ಇನ್ಫ್ಲೇಷನ್ ಅನ್ನೋ ಟ್ಯಾಕ್ಸ್ನೇ ಇಲ್ಲ, ಇನ್ಫ್ಲೇಷನ್ ಟ್ಯಾಕ್ಸ್ ಅನ್ನೋ ಬಿಲ್ನ ಇಲ್ಲೇ ವೋಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. The session is until now. Last, Modi-ji, please conclude the session. Vote of thank you. Sir. Modi-ji, conclude the session. Now that we have came to the end of this event, I thank all the ministers, our active and enthusiastic participation has made this program a success. I think all the judges, ನಾನು ಅವ್ರಿಗೆ ಕೊಟ್ಟರೆ ನಮಗೆ ಕೊಡಬೇಕು ಸ್ಪೀಕರ್ ಹೋಗಿ ಟೈಮ್ ಆಗಿದೆ ಆಲ್ರೆಡಿ. all the judges, respected speaker, chief guests for being a part of this. We don't know whether the bill is passed or not, but our opinion and arguments were competitive. This was an educational program, so that I request all the ministers to not argue with each other, not take the words to heart, and don't make haters towards each other. Once again, thank you one and all. Seeing the fruits of resources of ruling party and opposition party, the matter will be discussed, and keeping the interest of the nation, the decision will be given in short. Now the session is ended. Thank you.